ಸಸ್ನೇಹ ವಂದನೆ. ಇಂದಿನಿಂದ ಮೊದಲುಗೊಂಡು ಈ DVG ಸಭಾಂಗಣದ ವೇದಿಕೆಯಲ್ಲಿ ಕಾಶ್ಮೀರ ಶೈವ ದರ್ಶನ ಇದನ್ನು ಅಧಿಕರಿಸಿ ಚಿಂತನೀಯವಾದಂತಹ ಉಪನ್ಯಾಸ ಸಂಪನ್ನವಾಗಲಿಕ್ಕಿದೆ. ಕಸ್ತ್ವಂ ಕೋಹಂ ಕುತ ಆಯಾತಃ, ನೀನಾರು ನಾನಾರು ಬಂದುದೇಕಿಲ್ಲಿ. ಇದು ಯುಗಮಾನದ ಅಲ್ಲ, ಕಲ್ಪಕಲ್ಪಾಂತವಾದ ನಿತ್ಯ ಪ್ರಶ್ನೆ. ಭೌತಿಕವಾದ ಹಸಿವಿನ ಉಪಶಾಂತಿಯಿಂದ ತಣಿಸಬಹುದಾದ ಸಂಕಟದ ರೀತಿಯದ್ದಲ್ಲ ಅದು. ಮನಃಪ್ರಪಂಚ, ಭಾವನಾ ಪ್ರಪಂಚ ಒಂದೆಡೆಯಾದರೆ ವಿಜಿಗೀಷು ವೃತ್ತಿಯ ಅಂದರೆ ಗೆಲ್ಲಲೇಬೇಕು ಎನ್ನುವಂತಹ ಮನೋಭಾವ, ವಿಜಿಗೀಷು ವೃತ್ತಿಯ ಬೌದ್ಧಿಕ ಪ್ರಪಂಚ ಇನ್ನೊಂದು ಕಡೆ. ಭಾವನೆಯನ್ನು ಯಥಾನುಕೂಲವಾಗಿ ಹಿಂಜಿ ಹಿಸುಕಿ ನೆನೆ ಹಾಕಿ ಒಣ ಹಾಕಿ ತಮ್ಮ ತಮ್ಮ ಫಸಲನ್ನು ಕಟಾವು ಮಾಡಿ ಕುರುಡೋಣಿಯಲ್ಲಿ ಮತಾಚಾರಗಳು ಠಳಾಯಿಸಿದರೆ ಬೌದ್ಧಿಕ ನೈಶಿತ್ಯದ ಕೂರಲಗಿನಿಂದ ನಿರ್ದಯ ತರ್ಕ ಪ್ರಮೇಯಗಳೊಂದಿಗೆ ಗುದ್ದಾಡಿ ಹೊಯ್ದಾಡಿ ಗಾಸಿಗೊಂಡರೂ ಅನುಭವದ ಹೊಳಪು ಮೈಯೊಂದಿಗೆ ಚಿಗಿದು ನಿಲ್ಲುವುದು ದರ್ಶನ ಎನಿಸುತ್ತದೆ. ಇದು ಆರ್ಷಾಯಣ. ಭಾರತೀಯ ಸಂಸ್ಕೃತಿಯ ಅನನ್ಯತೆ ಇರುವುದೇ ಅಧ್ಯಾತ್ಮ ದೃಷ್ಟಿಯಲ್ಲಿ, ಅಧ್ಯಾತ್ಮ ವಿವೇಚನೆಯಲ್ಲಿ, ಅರ್ಥ, ಪುರುಷಾರ್ಥ, ಪರಮಪುರುಷಾರ್ಥ ಹೀಗೆ ಸೋಪಾನ ಕ್ರಮದ ಆಧ್ಯಾತ್ಮಿಕ ಗಂತವ್ಯದಲ್ಲಿ. ಪಾಶ್ಚಾತ್ಯರ ಮತನಿಷ್ಠೆಯಷ್ಟು ಭಾರತೀಯನದು ಸರಳವೂ ಅಲ್ಲ, ಸುಲಭವೂ ಅಲ್ಲ. ಪಡುವಣ ಪೈತ್ಯದಲ್ಲಿ ಕೃಷ್ಣ ಪಿಶಾಚಕ್ಕೆ ಪಿಸುಗೊಡಲು ಎಡೆಯಿಲ್ಲ. ನಂಬು, ಕುರುಡಾಗಿ ನಂಬು, ಕಿವುಡಾಗಿ ನಂಬು, ಬೆಪ್ಪಾಗಿ ನಂಬು, ಒಪ್ಪಾಗಿ ನಂಬು, ಕಾಣದೂರಿನಲ್ಲಿ ಕುಳಿತೇ ಕೊಳೆವಷ್ಟು ಕಾಮ ಕೋಲಾಹಲದ ಕೊಪ್ಪರಿಗೆ ಕಾಯುತ್ತಿರುತ್ತದೆ ಎನ್ನುತ್ತದೆ ಅದು. ಏನು, ಯಾಕೆ, ಹೇಗೆ ಎಂಬ ಅನುಮಾನಕ್ಕೆ ಅಲ್ಲಿ ಆಸ್ಪದವಿಲ್ಲ. ಆದರೆ ಭಾರತೀಯ ಸಂದರ್ಭದಲ್ಲಿ ವೇದಕಾಲಾರಭ್ಯ ತಾತ್ವಿಕ ವಿಚಾರ ಮಂಥನದಲ್ಲಿ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ಅನಂತ ಕಾಲಯಾನದ ಪ್ರಶ್ನೋಪನಿಷತ್. ಆದ್ದರಿಂದಲೇ ನೈಕೋ ಋಷಿರ್ಯಸ್ಯ ವಚಃ ಪ್ರಮಾಣಂ, ಯಾವೊಬ್ಬ ಮನೀಷಿಯ ಮಾತು ಮುಕ್ತಾಯವಲ್ಲ, ಅದು ಬರೀ ಆರಂಭ. ಇಂಥ ಚಿಂತನೆ ತರ್ಕಪ್ರಧಾನವಾದುದು ದರ್ಶನ ಎನಿಸಿತು. ಆಯಾ ಧೀಮಂತನಿಗೆ ಕಂಡದ್ದು ಅದವನ ಕಾಣಕ್ಕೆ ದರ್ಶನ, ದರ್ಶನದ ಪ್ರತಿಪಾದನೆಗೆ ಸಿದ್ಧಾಂತ, ಅದರ ಸ್ವರೂಪದ ಸಂವಿಧಾನ ಶಾಸ್ತ್ರ. ತಾಯಿ ಬೇರಿಂದ ಕುಡಿಯೊಡೆದು ಒಡೆದು ಶಾಖೆ ಪ್ರತಿಶಾಖೆಗಳಾಗಿ ಬೆಳೆದು ಹಬ್ಬಿದ ದರ್ಶನ ಧ್ವನಿ ಅಸಂಖ್ಯ ಈ ಭಾರತದಲ್ಲಿ. ಅವುಗಳಲ್ಲಿ ಕಾಶ್ಮೀರ ಶೈವ ದರ್ಶನ ಅಥವಾ ಪ್ರತ್ಯಭಿಜ್ಞಾ ದರ್ಶನ ಅಥವಾ ತ್ರಿಕಶಾಸ್ತ್ರ ಪ್ರಾಚೀನವಾದದ್ದು, ಪ್ರಮುಖವಾದದ್ದು, ಪ್ರಬಲವತ್ತರವಾದದ್ದು ಕೂಡ. ಇದರ ಹುಟ್ಟು ಕಾಶ್ಮೀರದಲ್ಲಿ. ಕೇವಲ ಶೈವ ದರ್ಶನ ಮಾತ್ರವಲ್ಲ, ವಾಗ್ವ್ಯಾಪಾರ ವೈಖರಿ ವೈಶಿಷ್ಟ್ಯಗಳೆಲ್ಲ ಅಂಕುರಿಸಿ ಝೇಂಕರಿಸಿದ್ದು ಕಾಶ್ಮೀರದಲ್ಲೇ. ಕಾಶ್ಮೀರವು ಶಾರದೆಯ ಕ್ರೀಡೋದ್ಯಾನ. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ, ಇದು ನಮ್ಮ ನಿತ್ಯ ಸ್ತೋತ್ರ. ಕಾಶ್ಮೀರ ಅಂದರೆ ಏನು ಅಂತ ತಿಳಿಯದಿದ್ದವನು ನೆನೆಯುತ್ತಿದ್ದ ಭಾರತೀಯ ಮನೋವೃತ್ತಿ ಇದು. ಶಾರದೆ ಅಂದರೆ ಕಾಶ್ಮೀರವೇ ಪುರವಾಗಿ ದೇಹವಾಗಿ ವಾಸಿಸುವವಳು. ಇದು ಅತಿಶಯೋಕ್ತಿಯಲ್ಲ. ಪಾಣಿನಿಯಿಂದ ಮೊದಲಾಗಿ ವಸುಬಂಧು, ವಸುಮಿತ್ರ, ಆನಂದವರ್ಧನ, ಮಮ್ಮಟ, ಕ್ಷೇಮೇಂದ್ರ, ಕುಂತಕ, ಮಹಿಮಭಟ್ಟ, ಉದ್ಭಟ, ವಾಮನ, ರುಯ್ಯಕ, ಜಲ್ಹಣ, ಬಿಲ್ಹಣ, ಕಲ್ಹಣಾದಿ ಅಸಂಖ್ಯರ ನೆಲೆಯಾಗಿದ್ದ ಕಾಶ್ಮೀರದಲ್ಲಿ ಈಗ ತಲ್ಲಣ ಮಾತ್ರ ಉಳಿದಿರುವುದು ಭಾರತೀಯ ದುಶ್ಶಾಸನದ ದೌರ್ಬಲ್ಯದ ಶಾಶ್ವತ ದುಶ್ಚಿಹ್ನವಾಗಿದೆ. ದುಶ್ಶಾಸನ ಯಾಕೆಂದರೆ ಕಾಶ್ಮೀರ ಎನ್ನುವ ಶಬ್ದ ಕಷಗತಿಶಾಸನಯೋಹೋ ಎಂಬ ಧಾತುವಿನಿಂದ ಹುಟ್ಟಿದೆ. ಅಂತಹ ವಾಣಿ ವಿಹಾರ ಭೂಮಿಯಲ್ಲಿ ಮೈಗೊಂಡ ದರ್ಶನ ಕಾಶ್ಮೀರ ಶೈವ. ಕಾಶ್ಮೀರ ಶೈವ ಸಂಪ್ರದಾಯದ ಪರಮಾಚಾರ್ಯ ವಸುಗುಪ್ತ ರಚಿಸಿದ ಶಿವಸೂತ್ರಕ್ಕೆ ಸೋಮಾನಂದ ಶಿವದೃಷ್ಟಿ ಬರೆದರೆ, ಮುಂದೆ ವಾಗ್ವಿಸ್ಮಯರೆನಿಸಿದ ಅಭಿನವಗುಪ್ತರು ಈ ದರ್ಶನಕ್ಕೆ ಸಾಕಲ್ಯವಾದ ಶಾಸ್ತ್ರಶಿಲ್ಪ ಸಂರಚನೆ ಮಾಡಿದರು. ಇದರ ಪ್ರಭಾವ ಕರ್ನಾಟಕದಲ್ಲೂ ಇದ್ದಿತ್ತು ಎಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ವಿವೇಚನೆ ಮಾಡುವುದು ತರ್ಕ, ಬ್ರಹ್ಮಾನುಭವಕ್ಕೆ ಇದು ಸಾಧನ, ಭೇದಾಭಾಸವನ್ನು ನಿವಾರಿಸುತ್ತದೆ ಇದೇ ಪ್ರತ್ಯಭಿಜ್ಞೆ, ಮಾರ್ಗೋ ನವಃ. ಇದು ಪ್ರತ್ಯಭಿಜ್ಞಾ ದರ್ಶನ ಪಂಥ. ಪ್ರತ್ಯಭಿಜ್ಞೆ ಎಂದರೆ ಗುರುತು. ತಂದ್ರಶೀಲರಾದ ಅಂದರೆ ಯಾವಾಗಲೂ ಡ್ರೌಸಿ ನಾವು ತಂದ್ರಶೀಲರಾದ ನಮಗೆ
ಇರುವ ಕೊರತೆಯೇ ಗುರುತಿನದ್ದು. ಪಕ್ಕದವರ ಗುರುತೆ ಮರೆತ ಗುರುಗೋವಿಗಳು ನಾವು. ಇನ್ನೊಂದಷ್ಟು ದಿನ ಚರಿತ್ರೆಯೊಂದಿಗೆ, ವೇದಾಂತದೊಂದಿಗೆ, ಸಚ್ಚಿಂತನದೊಂದಿಗೆ ಪ್ರತ್ಯಭಿಜ್ಞೆ ಹೊಂದುವಂತೆ ನವಾಭಿನವ ಗುಪ್ತರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ರವರು ಕಾಶ್ಮೀರದಲ್ಲಿ ನಮ್ಮನ್ನು ಕೈ ಹಿಡಿದು ಕರೆದೊಯ್ಯಲಿದ್ದಾರೆ. ಅವರಿಗೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀಮತಿ ಮತ್ತು ಶ್ರೀ ರಮೇಶ್ ಅಯ್ಯರ್ ಅವರಿಗೆ ಸ್ವಾಗತ. ಕೇಳಲಿಕ್ಕೆ ಬಂದ ತಮಗೆ ಹಾರ್ದಿಕ ಸ್ವಾಗತ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಇಂದು ಸೇರಿದಂತೆ 6 ದಿವಸಗಳ ಕಾಶ್ಮೀರ ಪ್ರತಿಭಿಜ್ಞಾ ಶೈವ ದರ್ಶನದ ಬಗೆಗಿನ ಚಿಂತನಕ್ಕೆ ಸ್ವಾಗತ. ಮುದ್ರಣ ಪತ್ರಿಕೆಯಲ್ಲಿ ಒಂದು ಪ್ರಾಮಾದಿಕವಾಗಿ ಕಾಶ್ಮೀರ ದರ್ಶನ ಅಂತ ಆಗಿದೆ. ಹಾಗಾಗಿ ಯಾರಾದರೂ ವರ್ತಮಾನ ಕಾಲದ ಭವಿಷ್ಯ ಇಲ್ಲದ ಕಾಶ್ಮೀರದ ಭೂತ ಪ್ರಪಂಚದ ಭಯಾನಕತೆಯ ಬಗ್ಗೆ ಹೇಳ್ತೀನಿ ಅಂತ ಅಂದುಕೊಂಡು ಬಂದು ನಿರಾಶರಾಗುವ ಸಾಧ್ಯತೆ ಇದೆ. ಅಥವಾ ಕಾಶ್ಮೀರ ಅಂದರೆ ವೈನೋದಿಕ ರಮಣೀಯವಾದ ಆ ಅದ್ಭುತ ಉತ್ತುಂಗ, ಹಿಮಾಲಯ, ಕಂದರ, ದರಿ, ಝರಿ, ನಿರ್ಜರ, ಅವುಗಳ ಸೊಗಸು ಇದೆಲ್ಲ ಇಲ್ಲಿ ವರ್ಣನೆಗೆ ಬರುತ್ತೆ ಅಂತಂದುಕೊಂಡು ಆ ಕಾವ್ಯ ಕಮನೀಯ ಶಿಲ್ಪವೂ ಕಾಣಿಸಲಿಲ್ಲ ಅಂತ ಕೂಡ ಬೇಸರ ಪಡೋದಕ್ಕೆ ಸಾಧ್ಯತೆ ಉಂಟು. ಆದರೆ ಕಾಶ್ಮೀರ ಪ್ರತಿಭಿಜ್ಞಾ ಶೈವ ದರ್ಶನ ಅಥವಾ ಕಾಶ್ಮೀರ ಶೈವ ದರ್ಶನ ಅಂತ ದರ್ಶನಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಆ ಮುಖದ ಬಗ್ಗೆಯೇ ಮಾತನಾಡುವುದು ಅಂತ ಪ್ರಾಯೋಜಕರ ಆಯೋಜಕರ ಅಪೇಕ್ಷೆ. ನನಗೆ ವ್ಯಕ್ತಿಗತವಾಗಿ ಒಂದು ಸ್ವಲ್ಪ ಕಷ್ಟ ಉಂಟು ಅದರ ಬಗ್ಗೆ ಹೇಳೋದಕ್ಕೆ ಅಂತ ಹಲವು ಬಾರಿ ಆಯೋಜಕರಿಗೆ ನಿವೇದನೆ ಮಾಡಿಕೊಂಡೆ. ಆದರೆ ಕೇಳಲಿಲ್ಲ. ವಿಶ್ವಾಸದ ಒತ್ತಾಯಕ್ಕೆ ಮಣಿದು ಬಂದಿದ್ದೀನಿ. ಏನೆಂದರೆ, ಯಾವ ದರ್ಶನ ಭಾಗ ನಮಗೆ ಹೃದ್ಗತವಾಗಲಿಲ್ಲ ಅದರ ಬಗ್ಗೆ ಹೇಳುವಾಗ ಒಂದು ಸ್ವಲ್ಪ ಗಂಟ್ಲು ಹಿಡಿಯುತ್ತೆ. ಆ ಥರದ ಅನೇಕ ದರ್ಶನ ಭಾಗಗಳು ನನಗೆ ಉಂಟು. ಕಾರಣ ಏನೆಂದರೆ, ಅವುಗಳ ಬಗ್ಗೆ ನನಗೆ ಅಸಹನೆ ಅಂತಲ್ಲ, ನನ್ನ ಅನುಭವ ದ್ರವ್ಯಕ್ಕೆ ಅವುಗಳ ಒಂದು ವಿವರಣೆಗಳಿಗೆ ಹೊಂದಿಕೆ ಆಗದೇ ಇರೋದರಿಂದ ಬಂದಂಥದ್ದು. ಆ ಥರ ಬಂದಾಗ ಆ ವಿಷಯಗಳನ್ನು ಸಂಪೂರ್ಣವಾಗಿ ಆತ್ಮಸಾತ್ ಮಾಡಿಕೊಂಡು ಹೇಳೋದು ಕಷ್ಟ. ಅದನ್ನು ಯಾವುದೋ ಒಂದು ಹಂತದಲ್ಲಿ ವೈಚಾರಿಕವಾಗಿ ರೂಪಿಸಬೇಕಾಗುತ್ತೆ. ಆದರೆ ವೈಚಾರಿಕವಾಗಿ ರೂಪಿಸೋದಕ್ಕೆ ಅದು ವಸ್ತುನಿಷ್ಠವಾದ ವಿಷಯ ಅಲ್ಲ, ಆತ್ಮನಿಷ್ಠವಾದದ್ದು, ವ್ಯಕ್ತಿನಿಷ್ಠವಾದದ್ದು. ಅದರಿಂದ ಕೇಳುವವರಿಗೂ ಹೇಳುವವರಿಗೂ ಒಂದಿಷ್ಟು ಅರಕೆ ತಪ್ಪೋದಿಲ್ಲ. ಇದನ್ನು ಮೊದಲಿಗೆ ನಾನು ನಿವೇದನೆ ಮಾಡಿಕೊಳ್ತಾ ಇದ್ದೀನಿ. ಅದಕ್ಕೆ ಕಾರಣಗಳನ್ನು ಮುಂದೆ ಹೇಳ್ತೀನಿ. ಒಂದು ವಸ್ತುವಿನ ಬಗ್ಗೆ ಸಂಪೂರ್ಣವಾಗಿ ಸಮ್ಮತಿ ಇಲ್ಲದೇ ಇದ್ದಾಗ ಹೇಳುವುದು ಹೇಗೆ, ಸರಿಯಾ, ನ್ಯಾಯವ ಅಂತಂದರೆ ಎಷ್ಟು ಮಟ್ಟಿಗೆ ಅದು ಇರುವಂಥದ್ದು ಏನಿದೆ ಅಂತ ಇನ್ಫಾರ್ಮೇಷನನ್ನು ಕನ್ವೆ ಮಾಡ್ಬೋದು. ನನ್ನ ಬುದ್ಧಿಗೆ ಎಟುಕದಷ್ಟು ನನ್ನ ಮಿತಿಯೊಳಗೆ ನಾನು ಅದನ್ನು ಮಾಡ್ತೀನಿ. ಆಮೇಲೆ ಈ ಸಮಸ್ಯೆಯಿಂದಾಗಿಯೇ ಕೇಳುವವರಿಗೂ ಕೂಡ ಅದು ಹೃದ್ಗತ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ನನ್ನ ಒಂದು ಭಯ ಉಂಟು. ಕಾರಣ, ಯಾವುದು ಪಂಪ್ ಮಾಡಬೇಕಾಗಿದೆ ಆ ಸಿಸ್ಟಮ್ನಲ್ಲಿಯೇ ಒಂದು ಸಮಸ್ಯೆ ಇದ್ದಾಗ ಟ್ಯಾಂಕ್ಗೆ ನೀರು ಸುರಿಯೋದಾದರೂ ಹೇಗೆ? ಈ ಕಾರಣದಿಂದ 6 ದಿವಸಗಳ ಎಷ್ಟು ಜನಕ್ಕೆ ಯಾವ ಹಿಂಸೆ ಆಗುತ್ತೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೊಂದು ಸವಾಲು, ನನಗೆ ಪರೀಕ್ಷೆ ಅಂತ ಅಂದುಕೊಂಡಿದ್ದೀನಿ. ಅದನ್ನು ಮುಂದುವರಿಸ್ತಾ ಇದ್ದೀನಿ. ಅನೇಕ ಗ್ರಂಥಗಳು ಇವೆ. ಆದರೆ ಪ್ರಧಾನವಾಗಿ ನಾನು ಈ 6 ದಿವಸಗಳಲ್ಲಿ ಗಮನಿಸಿಕೊಳ್ಬೇಕಾಗಿರೋದು ಒಂದು ಮುಖ್ಯವಾದ ಕೃತಿ. ಅದು ಸಾಕ್ಷಾತ್ ಶಿವ ನಿರ್ಮಿತವಾದದ್ದು, ಶಿವಪ್ರಣೀತ, ಶಿವಪ್ರದತ್ತ, ಶಿವಪ್ರೋಕ್ತ ಅಂತ ಪ್ರಸಿದ್ಧಿ ಇರುವ, ಐತಿಹಾಸಿಕರು ಸಾಮಾನ್ಯವಾಗಿ ಅದನ್ನು ವಸುಗುಪ್ತನೇ ನಿರ್ಮಾಣ ಮಾಡಿದ್ದು ಅಂತ ಹೇಳುವ ಶಿವಸೂತ್ರಗಳು. ಅದನ್ನು ಪ್ರಧಾನವಾಗಿಟ್ಟುಕೊಂಡಿದ್ದೀನಿ. ಹಾಗಲ್ಲದೆ ಸ್ಪಂದಕಾರಿಕೆಗಳು, ಮತ್ತು ಪ್ರತಿಭಿಜ್ಞಾ ವಿವೃತಿ ವಿಮರ್ಶಿನಿ, ಪರಾತ್ರಿಷಿಕಾ ವ್ಯಾಖ್ಯಾನ, ಭೈರವ ಸ್ತೋತ್ರ, ಈ ರೀತಿಯಾದ ಬೇರೆ ಬೇರೆ ಆ ಪರಂಪರೆಯ ವಿದ್ವಾಂಸರುಗಳು, ಪಂಡಿತರು ಬರೆದಂಥ ಗ್ರಂಥಗಳ ಪೂರಕ ಸಾಮಗ್ರಿಯನ್ನು ಇಟ್ಟುಕೊಂಡಿದ್ದೀನಿ. ಇಷ್ಟೆಲ್ಲ ಇಟ್ಟುಕೊಂಡರೂ ಕೂಡ ಮುಖ್ಯವಾಗಿ ಆ ಒಂದು ಶಿವಸೂತ್ರಗಳಿಗೆ ನಾನು ನನ್ನನ್ನು ಮಿತಿಗೊಳಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಪೂರಕ ಸಾಮಗ್ರಿಯಾಗಿ ಇನ್ನು ಒಂದು 2-3 ದರ್ಶನಗಳಿಂದ ಕೂಡ ತೌಲನಿಕವಾಗಿ ಒಂದಿಷ್ಟು ವಿವರಗಳು ಬರುವುದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪೀಠಿಕಾ ರೂಪವಾಗಿ ಕಾಶ್ಮೀರ ದರ್ಶನ ಅಂತ ವಿಷಯ ಹೇಳಿದ್ದಕ್ಕಾದರೂ ಒಂದು ಸ್ವಲ್ಪ ಸಾಮಂಜಸ್ಯ ಕಲ್ಪಿಸಬೇಕು ಅಂತ ಕಾಶ್ಮೀರದ ಪರಂಪರೆ, ಕಾಶ್ಮೀರದ ವಿದ್ವತ್ ಪರಂಪರೆ, ಅಲ್ಲಿಯ ಒಂದು ವೈದುಷ್ಯ ಮತ್ತು ಆ ಕೃತಿಗಳ ಬಹುಮುಖೀನ ವಿಲಾಸ, ಈ ಥರದ್ದನ್ನು ಒಂದು ಸ್ವಲ್ಪವಾಗಿ ಹೇಳಿ
ಆಮೇಲೆ ಸಾಮಾನ್ಯವಾದ ಪ್ರತಿಭಿಜ್ಞಾ ಶೈವ ದರ್ಶನದ ಪ್ರಮೇಯ ನಿರೂಪಣೆ, ಅದಾದ ಮೇಲೆ ಆ ಪ್ರಮೇಯ ನಿರೂಪಣೆಯ ಹಿನ್ನೆಲೆಯಲ್ಲಿ ನಾವು ಶಿವಸೂತ್ರಗಳನ್ನು ಒಂದಷ್ಟು ನೋಡಬಹುದು. ಜೊತೆಗೆ ಆಗಮ ಅಂತ ಪ್ರಸಿದ್ಧವಾದ ವಿಜ್ಞಾನ ಭೈರವ ಅಂತ ಯಾವ ಉತ್ಕೃಷ್ಟವಾದ ಗ್ರಂಥ ಇದೆ ಅದನ್ನು ಅಲ್ಲಲ್ಲಿ ನೋಡಬಹುದು. ನನಗೆ ಇರುವ ಮುಖ್ಯವಾದ ತೊಡಕು ಏನೆಂದರೆ ಸಾಧನದ ಅನೇಕ ವಿವರಗಳನ್ನು ಅದು ಹೇಳುತ್ತೆ. ಆ ರೀತಿಯಾಗಿ ಹೇಳುವಂಥದ್ದು ಆ ಸಾಧನೆಗಳನ್ನೇ ಕೈಗೊಂಡಿರುವಂಥವರಿಗೆ ಮಾತ್ರ ಅನುಭವಕ್ಕೆ ಬರೋದಕ್ಕೆ ಸಾಧ್ಯ. ಅದರ ಬಗ್ಗೆ ಒಂದಿಷ್ಟು ಕೈ ಹಾಕದೇ ಇರುವ ನನ್ನಂಥವರಿಗೆ ಹೇಗೆ ಗೊತ್ತಾಗುತ್ತದೆ ಅಂತನ್ನುವಂಥದ್ದು. ಒಂದು ಪೂಜೆ ಪ್ರಕಲ್ಪ ಇತ್ಯಾದಿ ಹೇಗೆ ಅದು ಮಾಡಿದವರಿಗೆ ಗೊತ್ತಾಗುತ್ತೋ ಹೃದ್ಗತವಾಗುತ್ತೋ ಆ ರೀತಿಯಾಗಿಯೇ ಇದು ಕೂಡ ಆಯಾ ಉಪಾಸನಾ ಕ್ರಮಗಳಲ್ಲಿ ಮೈಗೂಡಿಸಿಕೊಳ್ಳಬೇಕು, ಮನಸ್ಸನ್ನು ಜೋಡಿಸಿಕೊಳ್ಳಬೇಕು, ತ್ರಿಕರಣವಾಗಿ ಅಲ್ಲಿ ತೊಡಗಬೇಕು. ಆ ರೀತಿ ತೊಡಗಿಸಿಕೊಳ್ಳುವಿಕೆ ಇಲ್ಲದೇ ಇದ್ದಾಗ ಪುಸ್ತಕದಲ್ಲಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಅಷ್ಟೇ. ಇದು ಒಂದು. ಮತ್ತು ಇನ್ನೊಂದು ಏನಂತಂದರೆ, ಇದು ನನ್ನ ಕಡೆಯ ಒಂದು ಮಿತಿ ಆದರೆ ಆ ದರ್ಶನದ್ದೇ ಒಂದಷ್ಟು ಮಿತಿಗಳಿವೆ. ಅದು ನನ್ನ ವೈಚಾರಿಕವಾದ ಬುದ್ಧಿಗೆ ಸ್ಪಷ್ಟವಾಗಿ ಗೋಚರವಾಗಿದೆ. ಇನ್ನು ಅನೇಕ ವಿದ್ವಾಂಸರು ಹೇಳಿದ್ದಾರೆ. ನನ್ನ ಮಿತಿಯ ಜೊತೆಗೆ ಅದರ ಮಿತಿಯೂ ಸೇರಿಕೊಂಡು ಬಿಟ್ಟು ಅದು ಇನ್ನಷ್ಟು ಮತ್ತಷ್ಟು ಉಲ್ಬಣವಾಗುವ ಸಾಧ್ಯತೆ ಕೂಡ ಉಂಟು. ಅದರಿಂದ ಪಾಪ ಯಾರು ನಮ್ಮ ಪ್ರಾಯೋಜಕರಿದ್ದಾರೆ ಅವರ ನಿರೀಕ್ಷೆ ಏನಿದೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಂದಿದ್ದಾರಾ ನನಗೆ ಗೊತ್ತಿಲ್ಲ. ಬಂದಿದ್ದರೆ ದಯಮಾಡಿ ಅವರು ಬೇಸರ ಪಟ್ಕೊಳ್ಬಾರ್ದು. ಬರೆದಿದ್ದರೆ ಇನ್ನೂ ಒಂದು ವಾರ ಬರದೇ ಇದ್ದರೂ ಒಳ್ಳೆಯದು ಅಂತ. ಯಾಕಂದರೆ ನನ್ನ ಮನೋಬುದ್ಧಿಗಳಿಗೆ ಹೃದಯಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಆಗಿರ್ತಕ್ಕಂಥದ್ದು ಕೇವಲ ಅದ್ವೈತ. ಮಿಕ್ಕವು ತಿರಸ್ಕಾರ್ಯ ಅಂತ ಖಂಡಿತ ಅಲ್ಲ. ಆ ಕೇವಲಾದ್ವೈತದ ಒಳಗೆ ಮಿಕ್ಕ ಎಲ್ಲವನ್ನೂ ಸೋಪಾನ ಕ್ರಮದಿಂದ ಅಡಗಿಸೋದಕ್ಕೆ ಸಾಧ್ಯವಾಗಿದೆ. ಸರ್ವದರ್ಶನ ಸಮನ್ವಯವನ್ನು ನಾನು ಮಾಡಿಕೊಂಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ. ಮತ್ತು ನನ್ನ ಪೂಜನೀಯ ಗುರುಗಳಾದ ರಂಗನಾಥ ಶರ್ಮರು ಸೇರಿದಂತೆ ಹಿರಿಯಣ್ಣನವರು ಸೇರಿದಂತೆ ಅನೇಕ ವಿದ್ವಾಂಸರ ಪ್ರಾಮಾಣಿಕರಾದವರ ಅಭಿಪ್ರಾಯವು ದರ್ಶನಗಳಲ್ಲಿ ಅದು ಕೇವಲ ಭಾರತೀಯ ದರ್ಶನಗಳು ಮಾತ್ರವಲ್ಲ, ಬೇರೆ ಬೇರೆ ಮತದರ್ಶನಗಳು ಮತಧರ್ಮಗಳು ಅಂತ ಯಾವುದಿವೆ, ಪಾಶ್ಚಾತ್ಯ ಮತ್ತು ಪಾಶ್ಚಾತ್ಯವಲ್ಲದ ಏಷ್ಯಾ ದೇಶದ್ದೂ ಆಗಿರುವ, ನಮ್ಮ ಮಟ್ಟಿಗೆ ಪಾಶ್ಚಾತ್ಯ ಅಂತಲೇ ಹೇಳ್ಬಹುದಾದ ಕ್ರೈಸ್ತ, ಮುಸಲ್ಮಾನ, ಯಹೂದ್ಯ ಮೊದಲಾದಂಥದ್ದು, ಅದು ಅಲ್ಲದೆ ಅತಿ ಪೂರ್ವದ ಫಾರ್ ಈಸ್ಟರ್ನ್ ಅಂತ ಏನು ಕರೀತಾರೆ, ಶಿಂಟೋ, ಟಾವೋ ಇತ್ಯಾದಿ ಆ ಎಲ್ಲ ದರ್ಶನಗಳಿಗೂ ಕೂಡ ಸಮನ್ವಯವನ್ನು, ಅಂದರೆ ಯಾವುದನ್ನೂ ತಿರಸ್ಕರಿಸದೆ ಒಪ್ಪಿಕೊಳ್ಳುವ ಒಂದು ಚೌಕಟ್ಟು ಸಾಧ್ಯವಾಗುವಂಥದ್ದು ಕೇವಲ ಅದ್ವೈತದಲ್ಲಿ. ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ಅನ್ನುವ ಉಪನಿಷದ್ ವಾಕ್ಯಕ್ಕೆ ಒಳ್ಳೆಯ ದೃಷ್ಟಾಂತವಾಗಿ ಕಾಣಿಸುತ್ತದೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಪ್ರತಿಭಿಜ್ಞಾ ಶೈವ ದರ್ಶನವನ್ನು ನಾವು ಅದರಲ್ಲಿ ಇರುವಂಥ ಮಿತಿಗಳು ಇಷ್ಟು ಅಂತ ಹೇಳಿ ಒಪ್ಪಿಕೊಳ್ಬೇಕಾಗತ್ತೆ. ಆಗ ಅದು ಒಂದು ಸಾಧನ ಕ್ರಮವಾಗುತ್ತೆ ಹೊರತುನುವೆ ಸಿದ್ಧಿಗೆ ಪರಮ ಗಮಕ ಅಂತ ಆಗೋದಿಲ್ಲ. ಆಮೇಲೆ ಅದು ಬಹಳಷ್ಟರ ಮಟ್ಟಿಗೆ ಯೋಗಿ ಪ್ರತ್ಯಕ್ಷ, ತಂತ್ರ ಇತ್ಯಾದಿಗಳನ್ನು ಒಳಗೊಂಡಿವೆ. ಅದು ನಮ್ಮ ಅನುಭವಕ್ಕೆ ಎಟಕದ್ದು ಮತ್ತು ನಿಷ್ಕೃಷ್ಟ ವೇದಾಂತ ದರ್ಶನದ ಪ್ರಕಾರ ಅವುಗಳ ಬಗೆಗೆ ನಾವು ಗಮನ ಹರಿಸಿದಷ್ಟು ಕೂಡ ನಮ್ಮ ಚಿಂತನ ಕ್ರಮ, ನಮ್ಮ ಅನುಭವ ಅವಕ್ಕೆ ಧಕ್ಕೆ ಆಗುತ್ತೆ ಅನ್ನೋದೇ ನಿಜ ಅಂತ ಅನಿಸುತ್ತೆ. ಈ ಯೋಗಿ ಪ್ರತ್ಯಕ್ಷವನ್ನು ಕುರಿತು ಹೆಚ್ಚೆಚ್ಚು ನಾವು ಅಂಟಿಸಿಕೊಳ್ತಾ ಹೋದಷ್ಟು ನಾವು ಪೂರ್ಣಾನುಭವ, ಸಾರ್ವತ್ರಿಕ ಅನುಭವ, ನಿರ್ವಿಶೇಷ ಅನುಭವ ಅಂತ ಯಾವುದಿದೆ ಅದರಿಂದ ದೂರ ಆಗ್ತಾ ಬರ್ತೀವಿ. ಇಟ್ ಕ್ಯಾನ್ ಬಿ ಎನಿಥಿಂಗ್ ಬಟ್ ನಾಟ್ ದಿಸ್ ಅಂತ ಅನ್ನುವಂಥದ್ದು. ಯೋಗಿ ಪ್ರತ್ಯಕ್ಷದ ವಿಶೇಷ ಅನುಭವಗಳಲ್ಲಿ ಇರುವ ದೊಡ್ಡ ತೊಡಕಂದರೆ ನನ್ನ ಅನುಭವ ಅನನ್ಯವಾದದ್ದು ಅನ್ನುವ ಒಂದು ಅಹಂಕಾರ. ನನ್ನ ಅನುಭವ ಅನನ್ಯವಲ್ಲ, ಸಾಮಾನ್ಯವಾದದ್ದು, ಎಲ್ಲರಿಗೂ ಎಟುಕುವಂಥದ್ದೇ ಅಂತನ್ನುವುದು ಗೋಚರ ಮಾಡಿಕೊಂಡಾಗ ನಮ್ಮಲ್ಲಿ ಉಂಟಾಗುವ ನೆಮ್ಮದಿ, ಅಹಂಕಾರ ಖಂಡನೆ, ಆತ್ಮವಿಸ್ತಾರ, ಚಿತ್ತ ವಿಕಾಸ ತುಂಬ ದೊಡ್ಡದು ಅಂತ ನನ್ನ ವಿಶ್ವಾಸ. ಒಂದಷ್ಟು ಅನುಭವದ ವ್ಯಾಸಂಗದ ಅರ್ಹತೆಯಿಂದಲೂ ಅದನ್ನು ಹೇಳ್ತಾ ಇದ್ದೀನಿ. ಈ ಎಲ್ಲ ಕಾರಣದಿಂದ ಒಂದು ಬಿಕ್ಕಟ್ಟು ಬಂದಿರುವಂಥದ್ದು. ಹಿಂದೊಮ್ಮೆ ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳನ್ನು ಕುರಿತು ಮಾತನಾಡುವಾಗ ದರ್ಶನಗಳ ಬಗ್ಗೆ ಹೇಳ್ತಾ ಇದ್ದಾಗ ಕೆಲವರು ಸಹೃದಯರು ಕೇಳಿದ್ದುಂಟು, ನಿಮ್ಮ ಅಭಿಪ್ರಾಯ, ನೀವು ಯಾವುದನ್ನು ಸರಿ ಅಂತೀರಾ ಏನು ಅಂತ ಅನ್ನುವಾಗ ನಾನು ಇದನ್ನೇ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅಪ್ರಸ್ತುತವಾಗಲಾರದು ಅಂತ ಒಂದು ಉಪಾಖ್ಯಾನದಂತೆ ನನ್ನ ಬದುಕಿನ ಒಂದು ಅನುಭವವನ್ನು ಹೇಳ್ತಾ ಇದ್ದೀನಿ. ಹಿಂದೊಮ್ಮೆ ನಾನು ಷಡ್ದರ್ಶನ ಸಂಗ್ರಹ ಅಂತ ಒಂದು ಸಣ್ಣ ಪುಸ್ತಕ ಬರೆದೆ. ಆ ಪುಸ್ತಕದ ಲೋಕಾರ್ಪಣೆ ಮಾಡೋದಕ್ಕೆ ಪೂಜನೀಯರಾದ ರಂಗನಾಥ ಶರ್ಮರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾಗಿತ್ತು. ಅದು ಭಾರತೀಯ ವಿದ್ಯಾಭವನದ ಪ್ರಕಾಶನ. ಆಗ ಅವರು ಬಂದರು. ಬಂದಾಗ ಅವರು ತುಂಬ ಚೆನ್ನಾಗಿ ಅದರ ಬಗ್ಗೆ ಮಾತನಾಡಿ
ಮತ್ತು ಚೆನ್ನಾಗಿ ಕಾರ್ಯಕ್ರಮವೂ ಆಯಿತು. ಮರುದಿವಸ ರಂಗನಾಥ್ ಶರ್ಮರ ಮನೆಗೆ ನಾನು ಹೋಗಿದ್ದೆ. ಮರುದಿವಸ ಒಂದು 4 ದಿವಸ ಆದಮೇಲೆ ಹೋಗಿದ್ದೆ. ಆಗ ಅವರು ಹೇಳಿದ್ರು, ನೋಡಿ, ನಾನು ಪ್ರತಿದಿನವೂ ನಮ್ಮ ಏರಿಯಾದಲ್ಲಿ ಒಂದು ಅರಳಿಕಟ್ಟೆ ಇದೆ, ಅಲ್ಲಿ ಹೋಗಿ ಒಂದು 4-5 ಜನ ಹಿರಿಯರ ಜೊತೆಗೆ, ನನ್ನ ವಯಸ್ಸಿನವ್ರ ಜೊತೆಗೆ ಮಾತಾಡ್ಕೊಂಡು ಬರ್ತೀನಿ. ನಿನ್ನೆ ದಿವಸ ಈ ಪ್ರಾಂತದಲ್ಲೇ ಇರ್ತಕ್ಕಂಥ ದೊಡ್ಡ ವಿದ್ವಾಂಸರು ಕೂಡ ಅಲ್ಲಿ ಬಂದಿದ್ದರು, ಅವರು ಬರ್ತಿರ್ತಾರೆ. ಆದರೆ ನಾನು ಮೊನ್ನೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ಇರಲಿಲ್ಲ. ಮರುದಿವಸ ಹೋದಾಗ ಅವರು ಕೇಳಿದ್ರು, ಏನು ಶರ್ಮಾ ಅವರೇ ಕಾಣಿಸ್ಲಿಲ್ಲ ಮೊನ್ನೆ ಅಂತಂದರೆ, ಗಣೇಶ್ ಅವರ ಪುಸ್ತಕದ ಬಿಡುಗಡೆ ಇತ್ತು, ಹೋಗಿದ್ದೆ ಅಂತ. ಏನದು ಪುಸ್ತಕ ಅಂತಂದರೆ ಷಡ್ದರ್ಶನ ಸಂಗ್ರಹ ಅಂತ. ಅದ್ರ ವಿಶೇಷ ಏನು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಎಲ್ಲ ಮುಖ್ಯವಾದ ದರ್ಶನಗಳು ಅಂತ ಯಾವುದಿವೆ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸ, ವೇದಾಂತ, ಹೀಗೆಲ್ಲ ಪರಿಚಯ ಮಾಡಿಸಿಕೊಟ್ಟು ಆಗಮ ಪ್ರೇರಿತವಾದ ದರ್ಶನಗಳು, ಅದರೊಳಗೆ ಶೈವ ದರ್ಶನಗಳು, ವೈಷ್ಣವ ದರ್ಶನಗಳು, ಅವೈದಿಕ ಅಂತ ಹೇಳುವಂಥ ಒಂದಷ್ಟು ದರ್ಶನಗಳು ಅಂತ ಹೀಗೆಲ್ಲ ಪರಿಚಯ ಮಾಡಿದ್ದಾರೆ. ಸಾಮಾನ್ಯವಾದ ಪರಿಚಯ. ಎಲ್ಲಕ್ಕೂ ಒಂದು ಪ್ರವೇಶಿಕೆ ಅಂತ ಒಂದು ಪೀಠಿಕೆ ಇದೆ. ಕಡೆಗೆ ಸರ್ವದರ್ಶನ ಸಮನ್ವಯ ಅಂತ ಒಂದು ಸಮಾರೋಪದ ಲೇಖನ ಇದೆ. ಅದು ನನಗೆ ವಿಶೇಷ ಅನ್ನಿಸ್ತು. ಎಲ್ಲ ದರ್ಶನಗಳ ಸಮನ್ವಯವನ್ನು ಮಾಡಿರುವಂಥದ್ದು ಕಡೆಯಲ್ಲಿ, ಸೋಪಾನ ಕ್ರಮದಿಂದ ಎಲ್ಲವೂ ಹೇಗೆ ಪರಮಾರ್ಥದಲ್ಲಿ ಮುಟ್ಟುತ್ತವೆ ಅಂತ. ಆಗ ಆ ವಿದ್ವಾಂಸರು ಕೇಳಿದ್ರು, ಈ ಸಮನ್ವಯ ಯಾವ ದೃಷ್ಟಿಯಿಂದ ಮಾಡಿದ್ದಾರೆ ಅಂತ. ಕೇವಲ ಅದ್ವೈತ ದೃಷ್ಟಿಯಿಂದ ಮಾಡಿರುವಂಥದ್ದು ಅಂತ. ಅದೇ ನೋಡಿ ನಿಮ್ಮ ಅದ್ವೈತಕ್ಕಿರುವಂಥದ್ದು, ಅದು ಎತ್ತರದಲ್ಲಿದೆ, ನಿಮಕ್ಕಿದ್ದೆಲ್ಲ ಕೀಳು ಅಂತ ಟೊಕ್ಕಂತ ತಲೆ ಮೇಲೆ ಬಡಿಯೋದು ಅಂತಂದರು. ಅಂತ ಹೇಳಿಬಿಟ್ಟು ಅವರಂದು, ನೋಡಿ ಹೀಗಂತಂದರು. ನಾನು ಹೇಳಿದೆ, ಸರಿ, ಹಾಗಿದ್ರೆ ನಿಮ್ಮ ದರ್ಶನಕ್ಕನುಸಾರವಾಗಿ, ನಿಮ್ಮ ಈ ಅಭಿಮಾನದ ಯಾವ ದರ್ಶನ ಇದೆ ಅದಕ್ಕನುಸಾರವಾಗಿ ಮಿಕ್ಕ ದರ್ಶನಗಳಿಗೆ ಸಮನ್ವಯ ಹೇಳಿ ಅಂತ. ಅವ್ರಿಗೆ ಆಮೇಲೆ ಆಗಲಿಲ್ಲ, ಮಾತನಾಡೋಕ್ಕೆ ಆಗಲಿಲ್ಲ. ಕಾರಣ, ಮಿಕ್ಕ ದರ್ಶನಗಳ ದೃಷ್ಟಿಯಿಂದ ಸಮನ್ವಯವನ್ನೇ ಹೇಳೋಕ್ಕೆ ಆಗೋಲ್ಲ. ಕೇವಲ ಅದ್ವೈತಕ್ಕಿರುವ ವೈಶಿಷ್ಟ್ಯ ಅನ್ನುವುದಾದರೆ ಅದು ಎಲ್ಲ ದರ್ಶನಗಳಿಗೂ ಸಮನ್ವಯವನ್ನು, ಅವುಗಳ ಸ್ವರೂಪಕ್ಕೆ ಧಕ್ಕೆ ಬರದಂತೆ ಮಾಡುತ್ತದೆ. ಆದರೆ ಮಿಕ್ಕ ದರ್ಶನಗಳು ಯಾವುವು ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಗಜಪಾದದಲ್ಲಿ ಅಜಪಾದವು ಅಡಗುತ್ತದೆ, ಆದರೆ ಅಜಪಾದದಲ್ಲಿ ಗಜಪಾದ ಅಡಗೋದಿಲ್ಲ ಅನ್ನುವಂಥದ್ದು ಅದರ ತಾತ್ಪರ್ಯ ಅಂತ. ಹೀಗೆ ಸಮನ್ವಯವನ್ನು ಯಾವುದರಿಂದ ಮಾಡೋದಕ್ಕಾಗತ್ತೆ ಅದನ್ನು ನೋಡಬೇಕು. ಆ ವಿಷಯವಾಗಿಯೇ ಹಿರಿಯಣ್ಣನವರ ಬಗೆಗೆ ಒಂದು ತುಂಬ ಸುಂದರವಾದ ಪುಸ್ತಕ ಬರೆದಂತಹ ಅವರು ಸಚ್ಚಿದಾನಂದ ಮೂರ್ತಿಯವರು ಹೇಳ್ತಾರೆ, ಹಿರಿಯಣ್ಣನವರು ಕೇವಲ ಅದ್ವೈತವನ್ನು ಈ ದೃಷ್ಟಿಗಾಗಿ ಆಧರಿಸಿದರು, ಅದು ಎಲ್ಲ ದರ್ಶನಗಳ ಸಮನ್ವಯದ ಒಂದು ಮಹಾ ವ್ಯಾಪ್ತಿ ಇರುವ ಚೌಕಟ್ಟು ಅಂತ ಹೇಳಿ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ನೋಡಿದಾಗ ನಮಗೆ ಸಮನ್ವಯಕ್ಕೆ ತುಂಬ ಪ್ರಾಶಸ್ತ್ಯ ಕೊಡಬೇಕು ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದಲೇ ತುಂಬ ದೊಡ್ಡ ವಿದ್ವಾಂಸರಾದ ಚಂದ್ರಧರ ಶರ್ಮಾ ಅನ್ನುವಂಥವರು, ರಾನಡೆಯವರ ಆತ್ಮೀಯರಲ್ಲಿ ಒಬ್ಬರಾಗಿದ್ದವರು, ಪ್ರಾಯಶಃ ಅವರ ಶಿಷ್ಯವರ್ಗದಲ್ಲಿ ಒಬ್ಬರು ಅಂತ ಅನಿಸುತ್ತೆ. ನಮ್ಮ ಭೈರಪ್ಪನವರ ಗುರುಗಳ ಯಾರಾಗಿದ್ದರು, ಮಾರ್ಗದರ್ಶಕರು, PhDಯಲ್ಲಿ ಅವರ ಹಿರಿಯ ಸಹಾಧ್ಯಾಯಿ, ಅವರು ಕೂಡ ತಮ್ಮ 2 ಅತ್ಯಂತ ಉತ್ತಮವಾದ ಕ್ರಿಟಿಕಲ್ ಸರ್ವೆ ಆಫ್ ಇಂಡಿಯನ್ ಫಿಲಾಸಫಿ, ಅದ್ವೈತ ಟ್ರೆಡಿಷನ್ ಇನ್ ಇಂಡಿಯನ್ ಫಿಲಾಸಫಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದಲ್ಲದೆ KC ಪಾಂಡೆ ಅವರು, ಕಾಂತಿಚಂದ್ರ ಪಾಂಡೆ ಅವರು ತುಂಬ ಚೆನ್ನಾಗಿ ಅಭಿನವ್ ಗುಪ್ತನ ಬಗ್ಗೆ ಬರೆದಂಥ ಗ್ರಂಥದಲ್ಲಿ ಈ ದರ್ಶನದ ಪಾರಮ್ಯವನ್ನು ಹೇಳಿದ್ದಾರೆ. ಜಯದೇವ್ ಸಿಂಗ್ ಅಂತ ಅವರು ಪ್ರತಿಭಿಜ್ಞಾ ಶೈವ ದರ್ಶನದ ಅನೇಕ ಗ್ರಂಥಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ತುಂಬ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿರುವ ಘನ ವಿದ್ವಾಂಸರು. ಆದರೆ ಅವರಲ್ಲೆಲ್ಲ ಈ ಸರ್ವದರ್ಶನ ಸಮನ್ವಯದ ದೃಷ್ಟಿ ಕಾಣೋದಿಲ್ಲ. ಆ ಒಂದು ದರ್ಶನವನ್ನೇ ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ಒಂದು ಅಭಿಮಾನ ಕಾಣಿಸುತ್ತದೆ. ಅಷ್ಟರ ಮಟ್ಟಿಗೆ ಅದು ಭಾರತೀಯ ದರ್ಶನಗಳನ್ನು, ವಿಶ್ವ ದರ್ಶನಗಳನ್ನೆಲ್ಲವನ್ನು ಏಕತ್ರ ನಿಲ್ಲಿಸಿ ನೋಡುವುದಿಲ್ಲ ಅಂತ ಅನಿಸುತ್ತೆ. ಆದರೆ ಅದಕ್ಕೂ ಒಂದು ಕಾರಣವನ್ನು ಹೇಳಬಹುದು. ಕೈಗೊಂಡ ವ್ರತವನ್ನೇ ವ್ರತಾನಾಂ ಉತ್ತಮೋತ್ತಮಂ ಅಂತ ಹೇಳಬೇಕಲ್ಲ, ಆ ರೀತಿಯಾಗಿ ಅದಕ್ಕೆ ಔಚಿತ್ಯವನ್ನು, ಸಾಕಲ್ಯವನ್ನು ಕಲ್ಪಿಸಬೇಕು ಅಂತ. ಒಟ್ಟಿನಲ್ಲಿ ಪರಿಸ್ಥಿತಿ ಹೀಗುಂಟು. ಇನ್ನು ಮನೆಗಿಂತ ಮೆಟ್ಲು ದೊಡ್ಡದು ಅನ್ನುವ ಪೀಠಿಕೆ ಮಾಡಬೇಕಾಗಿಲ್ಲ. ಹಾಗಾಗಿ ಇಷ್ಟು ಡಿಸ್ಕ್ಲೈಮರ್ಸನ್ನು ಹಾಕಿ ನಾನು ನನ್ನ ವಿಷಯಕ್ಕೆ ಬರ್ತಾ ಇದ್ದೀನಿ. ಕಾಶ್ಮೀರ ಅತ್ಯಂತ ವಿಶಿಷ್ಟವಾದ ದೇಶ. ದೇಶ ಅಂತಂದರೆ ಅದನ್ನು ಪ್ರತ್ಯೇಕ ದೇಶ, ರಾಷ್ಟ್ರ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಲ್ಯಾಂಡ್ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಕಶ್ಯಪ ಮೀರ ಅಂತ ಕೂಡ ಇತ್ತು ಅಂತ ಹೇಳ್ತಾರೆ. ಕಶ್ಯಪ ಮಹರ್ಷಿಯಿಂದ ಅದು ಪಾವಿತವಾದದ್ದು, ಕಶ್ಯಪ ಮಹರ್ಷಿ ನೆಲೆಯಾದಂಥದ್ದು ಅನ್ನುವುದೆಲ್ಲ ಅಲ್ಲಿ ಗೊತ್ತಾಗುತ್ತದೆ. ಅಲ್ಲಿಂದ ಬಂದಂಥ ಕನ್ನಡ ನಾಡಿಗೆ ಸೇರಿ ವಿದ್ಯಾಪತಿ ಎನ್ನುವ ಕೀರ್ತಿ ಪಡೆದ ಮಹಾ ವಿದ್ವತ್ ಕವಿ ಬಿಲ್ಹಣ, ಅವನು ತನ್ನ ಜನ್ಮಭೂಮಿಯನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅನ್ನೋದನ್ನು ನೋಡಿದಾಗ ನಮಗೆ ನಿಜವಾಗಲೂ ಕಾಶ್ಮೀರದ ಬಗ್ಗೆ
ಏನು ಭಕ್ತಿ ಪ್ರೀತಿಗಳು ಆ ಜನ ಇಟ್ಟುಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಅವನ ವಿಕ್ರಮಾಂಕ ದೇವಚರಿತ ನಮ್ಮ ನಾಡಿನ ಕಲ್ಯಾಣದಲ್ಲಿ, ಕಲ್ಯಾಣ ಕಟಕದಲ್ಲಿ ರಚಿತವಾದದ್ದು. 6ನೆಯ ಚಾಲುಕ್ಯ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿ, ವಿದ್ಯಾಪತಿ ಅಂತ ವಿದ್ಯಾಧಿಕಾರಿಯಾಗಿ ಇದ್ದ ಬಿಲ್ಹಣನ ಆ ವಿಕ್ರಮಾಂಕ ದೇವಚರಿತದ 18ನೇ ಸರ್ಗದಲ್ಲಿ ಅವನ ಆತ್ಮವೃತ್ತ ಅಂತ ಬರ್ತದೆ. ಅಲ್ಲಿ ಕಾಶ್ಮೀರದ ವರ್ಣನೆಯನ್ನು ಮಾಡ್ತಾನೆ. ಕಾಶ್ಮೀರೇಶು ಪ್ರವರಪುರಮಿತ್ಯಸ್ತಿ ಮುಖ್ಯಂ ಪುರಾಣಾಂ ಯಾತಂ ಗೌರೀಪತಿ ಪರಿಣಯ ವಿಧೌ ಸಾಕ್ಷಿತಾಂ ಇಂದು ಮೌಲೇಹೆ ಯಸ್ಯಾಯಾಂತಿ ಪ್ರಕೃತಿಕುಟಿಲಾಹ ತೇ ವಿತಸ್ತಾ ತರಂಗಾಹ ಸ್ವೇಚ್ಛಾ ಧಾವತ್ ಕಲಿಯುಗ ಗಜಾಧೋರಣತ್ವೇಂಕುಶತ್ವಂ ಅಂತ ಆ ಕಾಶ್ಮೀರದಲ್ಲಿ ಪ್ರವರಪುರ ಅಂತ ಪ್ರಸಿದ್ಧವಾದ ಊರು ಉಂಟು. ಅವನು ಪ್ರವರಸೇನ ಅಂತ ಅತ್ಯಂತ ಕೀರ್ತನೀಯನಾದ ಮಹಾರಾಜ ಇದ್ದ. ಅವನಿಂದ ನಿರ್ಮಿತವಾದದ್ದು ಪ್ರವರಪುರ ಅಂತ. ಕೆಲವರು ಅದೇ ಹೊತ್ತಿನ ಶ್ರೀನಗರ ಅಂತಾರೆ, ಇನ್ನು ಕೆಲವರು ಇಲ್ಲ, ಶ್ರೀನಗರ ಅನ್ನುವಂಥದ್ದು ಬೇರೆ, ಅದು ಶ್ರೀವಿದ್ಯಾನಗರ, ಶ್ರೀಚಕ್ರ ನಗರ ಅಂತ ಅಂತ. ಒಟ್ಟಿನಲ್ಲಿ ಅದು ಶ್ರೀನಗರದ ಹತ್ತಿರದಲ್ಲಿದೆ ಅಂತ ಗೊತ್ತಾಗುತ್ತದೆ. ಪ್ರವರಪುರದ ಹತ್ತಿರದಲ್ಲೇ ಮತ್ತೊಂದು ಊರು ಪರಿಹಾಸಪುರ ಅಂತ, ಅಲ್ಲಿ ಪರಿಹಾಸ ನಾರಾಯಣ ಅಂತ ಅತ್ಯಂತ ರಮಣೀಯವಾದ ನಾರಾಯಣ ದೇವಸ್ಥಾನ ಇತ್ತು. ಈಗೆಲ್ಲ ನಾಶನವಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಪ್ರವರಪುರ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಮದುವೆಗೆ ಸಾಕ್ಷಿಯಾಗಿ ಇದ್ದಂಥದ್ದಾಗಿತ್ತು. ಅಲ್ಲಿ ಹತ್ತಿರದಲ್ಲೇ ವಿತಸ್ತಾ ನದಿ, ಝೀಲಂ ಅಂತ ಯಾವ ನದಿ ಹೆಸರಾಗಿದೆ, ಅದನ್ನು ವೇದ ಕಾಲದಲ್ಲಿ ವಿತಸ್ತಾ ಅಂತ ಕರಿತಾ ಇದ್ರು. ಸಪ್ತ ಸಿಂಧು ಪ್ರದೇಶ ಅಂತ ಏನಿದೆ, ವಿತಸ್ತಾ, ವಿಪಾಶ, ಅಸಿಕ್ನಿ, ಪರುಷ್ಣಿ, ಸರಸ್ವತಿ, ಸಿಂಧು ಇವುಗಳೆಲ್ಲ ತುಂಬ ದೊಡ್ಡ ನದಿಗಳು. ಝೀಲಂ, ಚೀನಾಬ್, ರಾವಿ, ಬಿಯಾಸ್ ಅಂತ ನಾವು ಯಾವುದನ್ನು ಹೇಳ್ತೀವಿ, ಸಟ್ಲೆಜ್ ಅಂತ. ಶುತದ್ರು ಸಟ್ಲೆಜ್ಜು, ಝೀಲಂ ಅಂದರೆ ವಿತಸ್ತಾ ಅಂತ ಹೇಳ್ಬಿಟ್ಟಿದ್ನುವೆ, ಪರುಷ್ಣಿ ಅನ್ನೋದು ರಾವಿ, ಅಸಿಕ್ನಿ ಅನ್ನೋದು ಜೀನಾಬ್. ಈ ರೀತಿಯಾಗಿ ಆ ಪಂಚ ನದ ಕ್ಷೇತ್ರ ಅಂತ ಪ್ರಸಿದ್ಧವಾದದ್ದು. ಅಲ್ಲಿ ಝೀಲಂ ನದಿ, ವಿತಸ್ತಾ ನದಿ ಹರಿದು ಆ ವಿತಸ್ತಾ ನದಿಯ ತರಂಗಗಳಿಂದ ಕಲಿಕಲ್ಮಶವೆಲ್ಲ ನಿವಾರಣೆ ಆಗಿತ್ತು. ಕಲಿಯುಗದ ಆನೆ ಮಾಡುವಂತಹ ಮೈಲಿಗೆಯನ್ನು ನಿವಾರಣೆ ಮಾಡೋದಕ್ಕಾಗಿ ಹಿಡಿದ ಅಂಕುಶದಂತೆ ಇತ್ತು ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಅಲ್ಲಿ ದತ್ತೇ ಯಸ್ಯಾ ಸ್ಫಟಿಕ ಶುಚಿಭಿ ಕಾಂತಿಭಿ ಕ್ಷಾಲಯಂತ್ಯಾಹ ಸ್ಥಿತ್ಯಾ ಗೌರಿ ಗುರುರಪಿ ಗಿರಿರ್ನೂನ ಮುಚ್ಚೈ ಶಿರಾಂಸಿ ಗಂಗಾ ಸ್ಪರ್ಧೋದ್ಧುರ ಮಧುಮತಿ ಸೈಕತೋತ್ತಂಸ ಹಂಸಿ ವಿದ್ಯಾರಕ್ಷಾ ಅಧಿಕೃತಂ ಅಕರೋತ್ ಸಾ ಸ್ವಯಂ ಶಾರದಾಯತ್. ಆ ಒಂದು ಹಿಮಾಲಯದ ತಪ್ಪಲಿನ ಈ ಪ್ರವರಪುರ, ಗೌರಿಗುರು ಅಂದರೆ ಹಿಮಾಲಯ, ಆ ಹಿಮಾಲಯದ ತಪ್ಪಲಿನಲ್ಲಿದ್ದಂಥದ್ದು ತನ್ನ ಕಾಂತಿಯಿಂದ ಲೋಕದ ಕಲ್ಮಶವನ್ನೇ ತೊಳೆಯುವಂಥದ್ದಿದ್ದದ್ದು. ಗಂಗಾ ನದಿಗೆ ಸ್ಪರ್ಧೆಯಾಗುವಂತೆ ವಿತಸ್ತಾ ನದಿಯ ವೀಚಿ ವಿಕ್ಷೋಭದಿಂದ ರಮಣೀಯವಾದದ್ದು. ಅದರ ಮಳಲಿನ ದಿಬ್ಬಗಳ ಮೇಲೆ ಹಂಸಗಳು ವಿಲಾಸದಿಂದ ವಿಹಾರ ಮಾಡ್ತಾ ಇದ್ದದ್ದು. ಇದನ್ನೆಲ್ಲ ಕಂಡು ಒಂದು ಕಡೆ ಹಿಮಾಲಯದ ಧಾವಳ್ಯ, ಮತ್ತೊಂದು ಕಡೆ ವಿತಸ್ತಾ ತರಂಗಗಳ ಧವಳತೆ, ಮತ್ತೊಂದು ಕಡೆ ಅದರ ಬೆಳ್ಳಗಿನ ಮಳಲ ದಿಬ್ಬಗಳು, ಇನ್ನೊಂದು ಕಡೆ ಅದರ ಮೇಲೆ ಓಡಾಡುವ ಹಂಸಗಳ ಒಂದು ಶ್ವೇತ ವಿಲಾಸ, ಇವುಗಳನ್ನು ಕಂಡು ಮೈಮರೆತು ಸ್ವಯಂ ವಿದ್ಯಾರಕ್ಷಣಿಯಾದ ಶಾರದಾದೇವಿಯೇ ಅಲ್ಲಿ ನೆಲೆಸಿಬಿಟ್ಟಿದ್ದಾಳೆ ಅಂತ ಕಾಶ್ಮೀರ ಪುರವಾಸಿನಿ ಶಾರದಾದೇವಿ ಅನ್ನುವ ಮಾತನ್ನು ಹೇಳ್ತಾನೆ. ಬ್ರೂಮ ಸಾರಸ್ವತ ಕುಲಭುವ ಕಿನ್ನಿಧೆ ಕೌತುಕಾನಾಂ ತಸ್ಯಾನೇಕಾದ್ಭುತ ಗುಣಕಥಾ ಕೀರ್ಣ ಕರ್ಣಾಮೃತಸ್ಯ ಯತ್ರ ಸ್ತ್ರೀಣಾಮಪಿ ಕಿಮಪರಂ ಜನ್ಮ ಭಾಷಾವದೇವ ಪ್ರತ್ಯಾವಾಸಂ ವಿಲಸತಿ ವಚ ಸಂಸ್ಕೃತಂ ಪ್ರಾಕೃತಂಚ. ಇನ್ನು ಈ ಸಾರಸ್ವತ ಕುಲದಲ್ಲಿ ಹುಟ್ಟಿದಂಥವರು ಅವರು ಅಂತ. ಸರಸ್ವತಿ ನದಿಗೆ ಹತ್ತಿರ ಇರುವಂಥದ್ದು. ಮತ್ತು ಕಾಶ್ಮೀರದ ಬ್ರಾಹ್ಮಣರೆಲ್ಲ ಗೌಡಾದಿ ಪಂಚಕ ಬ್ರಾಹ್ಮಣರಲ್ಲಿ ಒಂದು ಪಂಗಡವಾದ ಸಾರಸ್ವತ ಬ್ರಾಹ್ಮಣ ಕುಲವರ್ಗಕ್ಕೆ ಸೇರಿದವರು. ಹೀಗಾಗಿ ಆ ಸಾರಸ್ವತ ಕುಲೀನ ಬ್ರಾಹ್ಮಣರ ಆ ವಿದ್ಯಾ ವೈದುಷ್ಯವನ್ನು ಏನಂತ ಹೇಳೋಣ, ಅಲ್ಲಿ ಅದ್ಭುತವಾದ ಕಲ್ಯಾಣ ಗುಣಗಳಿಂದ ಪ್ಲಾವಿತವಾದಂಥದ್ದು, ಕಿವಿಗೆ ಅಮೃತದಂತೆ ಇರುವಂಥದ್ದು ಅವರ ವರ್ತನೆ. ಆ ಕಾಶ್ಮೀರದಲ್ಲಿ ಪ್ರವರಪುರ ಮೊದಲಾದ ಊರುಗಳಲ್ಲಿ ಹೆಂಗಸರು ಅಂದರೆ ಯಾವುದೇ ವಿಶೇಷವಾದ ಅಧ್ಯಯನ ಮಾಡದ ಹೆಂಗಸರು ಕೂಡ ಜನ್ಮಭಾಷಾವದೇವ ಮಾತೃಭಾಷೆಯಂತೆ ಸಂಸ್ಕೃತಂ ಪ್ರಾಕೃತಂಚ ಪಠಂತಿ. ಸಂಸ್ಕೃತ ಮತ್ತು ಪ್ರಾಕೃತಗಳನ್ನು ತಮ್ಮ ಮಾತೃಭಾಷೆಯಷ್ಟು ಸಲೀಸಾಗಿ ಸಹಜವಾಗಿ ಮಾತಾಡ್ತಾರೆ ಅಂತ. ಇದು ತುಂಬ ವಿಶೇಷ. ಸಂಸ್ಕೃತ ವಾಂಗ್ಮಯದಲ್ಲಿ ಮಾತೃಭಾಷಾ ಅನ್ನೋ ಶಬ್ದ ಎಲ್ಲಿಯೂ ಬಂದಂತೆ ನಾನು ನೋಡಿಲ್ಲ. ಮದರ್ ಟಂಗ್ ಅಂತ ಅದು ಈಚೆಗೆ ನಾವು ಮಾಡಿಕೊಂಡ ಶಬ್ದ ಅನಿಸುತ್ತೆ. ಜನ್ಮಭಾಷಾ ಅನ್ನುವ ಶಬ್ದವನ್ನು ಮೊದಲಿಗೆ ಬಿಲ್ಹಣನಲ್ಲಿ ನಾವು ಕಾಣ್ತೀವಿ. ಜನ್ಮಭಾಷಾವದೇವ ಅಂದರೆ 11ನೇ ಶತಮಾನ ಬಿಲ್ಹಣ, 10-11ನೇ ಶತಮಾನದ ಹೊತ್ತಿಗೆ ಸಂಸ್ಕೃತ ಜನಸಾಮಾನ್ಯರ ನಾಲಿಗೆಯಿಂದ ಎಂದೋ ಜಾರಿ ಹೋಗಿತ್ತು. ಅಪಭ್ರಂಶ, ಪ್ರಾಕೃತ ಮೊದಲಾದ ಬೇರೆ ಬೇರೆ ರೂಪಗಳನ್ನು ತಾಳಿತ್ತು.
ಆದರೆ ಅಲ್ಲಿ ಇನ್ನೂ ಸಂಸ್ಕೃತವನ್ನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದರು. ಅದರ ಬೇರೆ ಬೇರೆ ಅಪಭ್ರಷ್ಟ ರೂಪಗಳಾದಂಥ ಪ್ರಾಕೃತಗಳನ್ನು ಚೆನ್ನಾಗಿ ಆಡ್ತಾ ಇದ್ದರು. ಪ್ರತಿ ಮನೆಯಲ್ಲೂ ಪ್ರತ್ಯಾವಾಸಂ ವಿಲಸತಿ ವಚ ಸಂಸ್ಕೃತಂ ಪ್ರಾಕೃತಂಚ ಅಂತ ಹೇಳ್ತಾನೆ. ದುರ್ಲಕ್ಷ್ಯತ್ವಂ ಕಲಿಯುಗ ದೃಶಾಂ ಪ್ರಾಪಿತೆ ಬ್ರಹ್ಮಧಾಮ್ನ ಕ್ಷಿಪ್ತ್ವಾ ವಿದ್ಯಾ ವಿಭವಮಖಿಲಂ ಯತ್ರ ವಿಶ್ವಾಸಧಾಮ್ನಿ ಸ್ಥಾನೇ ತತ್ರ ತ್ರಿನಯನ ಗುರೋರ್ ನಿರ್ಜನೇ ನೂನ ಮದ್ರೇಹೆ ಸಾ ವಾಗ್ದೇವಿ ಭಜತಿ ಶಮಿತಾಶೇಷತಾಪ ತಪಾಂಸಿ. ಅಲ್ಲಿ ಈ ಕಾಶ್ಮೀರದಲ್ಲಿ ಕಲಿಯುಗದ ಕಣ್ಣು ಬೀಳುವುದಿಲ್ಲ ಅಂತ ತಿಳಿದುಕೊಂಡು ಬ್ರಹ್ಮಸ್ಥಾನದಂತೆ ಇರುವ ಪವಿತ್ರವಾದ ಇಲ್ಲಿ ತನಗೆ ಅತ್ಯಂತ ವಿಶ್ವಾಸವನ್ನು ಕೊಟ್ಟಿರುವ ಜಾಗದಲ್ಲಿ ಹಿಮಾಲಯದ ಅಳಿಯ ಇವರೆಲ್ಲ ಇದ್ದಾರೆ ಅಂತ ಹೇಳಿ ತನ್ನ ಅಶೇಷವಾದ ತಪಸ್ಸುಗಳನ್ನೇ ವಾಗ್ದೇವಿ ನೆಲೆ ಮಾಡಿಬಿಟ್ಟಿದ್ದಾಳೆ. ಸರಸ್ವತಿಯ ವಿಹಾರ ಭೂಮಿಯಾಗಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಇದನ್ನು ಅವನು ಮೊದಲನೇ ಸರ್ಗದಲ್ಲಿ ಕೂಡ ಹೇಳ್ತಾನೆ. ಈ ವೈದರ್ಭ ಶೈಲಿ ಕಾಶ್ಮೀರ ಜನರಿಗೆ ಮಾತ್ರ ಬರುವಂಥದ್ದು. ಅನಭ್ರವೃಷ್ಟಿ ಶ್ರವಣಾಮೃತಸ್ಯ ಸರಸ್ವತಿ ವಿಭ್ರಮ ಜನ್ಮಭೂಮಿ ಅಂತ ವೈದರ್ಭ ಶೈಲಿ ವೈದರ್ಭರೀತಿ ಕೃತಿನಾಮುದಯತಿ ಸೌಭಾಗ್ಯ ಲಾಭ ಪ್ರತಿಪಾಸ್ಪದಾಭೂತ್ ಅಂತ ಆ ಶೈಲಿಯ ಬಗ್ಗೆ ಕೂಡ ಹೆಮ್ಮೆ ಪಡ್ತಾನೆ. ಜನ್ಮಭೂಮಿಯ ಬಗ್ಗೆ ಬಿಲ್ಹಣನ ಹೆಮ್ಮೆ ಅಂಥದ್ದು. ಇದೇ ರೀತಿಯಲ್ಲಿ ಮತ್ತೊಬ್ಬ ವಿದ್ವತ್ ಕವಿಯಾಗಿದ್ದ, ಹೆಚ್ಚು ಕಡಿಮೆ ಅವನು ಆ ಒಂದು ಆಸುಪಾಸಿನಲ್ಲೇ ಇದ್ದಂಥವನು, ಕಲ್ಯಾಣ ಅಂತ ಹೆಸರಾಗಿದ್ದ ಕಲ್ಹಣ ರಾಜತರಂಗಿಣಿಯನ್ನು ಬರೆದಂಥವನು. ಅವನ ಸಮಕಾಲೀನ ಮತ್ತೊಬ್ಬ ವಿದ್ವತ್ ಕವಿ ಮಂಖ ಅಥವಾ ಮಂಖುಕ ಅಂತ ಹೆಸರಾದದ್ದು ಶ್ರೀಕಂಠ ಚರಿತ ಅನ್ನುವ ಒಂದು ಪ್ರೌಢ ಕಾವ್ಯವನ್ನು ಬರೆದಿದ್ದಾನೆ. ಆ ಶ್ರೀಕಂಠ ಚರಿತದ ಮೂರನೇ ಸರ್ಗದಲ್ಲಿ ಅವನು ಹೇಳ್ತಾನೆ, ಕುಬೇರ ಸಖ್ಯ ಕಕುಭೋ ಲಲಾಟಿಕ ಯದೇತಿ ಕಾಶ್ಮೀರ ಪದ ಅಭಿಧೇಯತಾಂ ಸತೀ ಸರೋನಾ ಮತದಸ್ತಿ ಮಂಡಲಂ ವಿಚಿತ್ರ ಸರ್ಗಾವಭೃತ ಪ್ರಜಾಪತೆ. ಇಲ್ಲಿ ಸತೀ ಸರಸ್ಸು ಅಂತ ಒಂದು ಸರಸ್ಸಿದೆ. ಅದು ಕುಬೇರನ ದಿಕ್ಕಿಗೆ ಸೀಮಂತದಂತೆ ತೋರುವಂಥದ್ದು, ಬೈತಲೆ ಬೊಟ್ಟಿನಂತೆ ತೋರುವಂಥದ್ದು, ಈ ಕಾಶ್ಮೀರ ಕುಂಕುಮ ಕೇಸರದ ತಿಲಕದಂತೆ ತೋರುವುದು. ಈ ಸರೋವರ ಪ್ರಜಾಪತಿಯ ಅವಭೃತ ಸ್ನಾನ ಭೂಮಿ ಅಂತ ಹೆಸರಾಗಿರುವಂಥದ್ದು ಅಂತಂತಾನೆ. ಈ ಸತೀ ಸರೋವರವೇ ದಾಲ್ ಅಥವಾ ದಲ ಸರೋವರ ಅಂತ ಕೂಡ ಅಂತಾರೆ. ಮೊದಲು ಅದು ಎಲ್ಲ ದೊಡ್ಡ ಸಮುದ್ರದಂತೆ ಇತ್ತು. ಶರ್ಯಣಾವತ್ ಅಂತ ವೇದ ಕಾಲದಲ್ಲಿ ಕರೀತಾ ಇದ್ರು. ಆಮೇಲೆ ಅದು ಕುಗ್ಗುತ್ತಾ ಈ ಆಕಾರಕ್ಕೆ ಬಂದಿದ್ದು ಅಂತೆಲ್ಲ ಉಂಟು. ಆ ವಿಷಯಗಳನ್ನು ಮುಂದೆ ನಾವು ನೋಡೋಣ. ವಿಭಾಂತಿ ಯತ್ರ ವಿಭಾಂತಿ ಯತ್ರ ನಘದೈರ್ಘ್ಯ ಸೌಹೃದಾತ್ ಅಹಂ ಯುಭಿ ಪೂರ್ವ ಪರಿಗ್ರಹೈರ್ದಿಶಃ ಪ್ರವೇಶಾನವಕಾಶ ಸಿದ್ಧಯೇ ಸ್ವಯಂ ಮುಖೇಶ್ವಂಕುರಿತಾರ್ಗಲ ಇವ. ಈ ಒಂದು ಊರಿನಲ್ಲಿ, ಅಂದರೆ ಈ ಕಾಶ್ಮೀರ ಪ್ರದೇಶದಲ್ಲಿ ಯಾವ ಸೊಗಸಿದೆ ಅಂತಂದರೆ ಅದರ ವಿಸ್ತಾರ ಹರಹು ಯಾವ ರೀತಿಯಾದದ್ದು ಅಂದರೆ, ಹಿಮಾಲಯ ಅಲ್ಲಿ ಹಬ್ಬಿಕೊಂಡ ಬಗೆ ಕಲಿಯುಗಕ್ಕೆ ಪ್ರವೇಶವಿಲ್ಲ ಅಂತ ಒಂದು ದೊಡ್ಡ ಅಗುಳಿಯನ್ನು ಹಾಕಿದಂತೆ ಕಾಣಿಸ್ತಾ ಇತ್ತು ಅಂತ. ವಿಭಾಂತಿ ಯತ್ರ ಅನಘ ದೈರ್ಘ್ಯ ಸೌಹೃದಾತ್ ಅಹಂಯುಭಿ ಯೂಪ ಪರಿಗ್ರಹೈರ್ದಿಶಃ ಹಿಮಾಲಯ. ಅಲ್ಲಿ ಯೂಪಸ್ತಂಭಗಳು ಇವುಗಳೆಲ್ಲ ನೋಡಿದಾಗ ಕಲಿಪ್ರವೇಶ ಅನವಕಾಶ ಸಿದ್ಧಯೇ, ಕಲಿಪ್ರವೇಶಕ್ಕೆ ಅವಕಾಶ ಕೊಡಬಾರದು ಅಂತ ಸ್ವಯಂ ಮುಖೇಶು ಅಂಕುರಿತ ಅರ್ಗಲ ಇವ. ಪ್ರತಿಯೊಂದು ಹಂತದಲ್ಲಿಯೂ ಈ ಪ್ರವೇಶ ಮಾಡದಂತೆ ಅಗುಳಿ ಹಾಕಿದಂತೆ ತೋರುತ್ತಾ ಇತ್ತು ಅಲ್ಲಿ ಯೂಪಸ್ತಂಭಗಳು, ಹಿಮಾಲಯದ ವಿಯಚ್ಚುಂಬಿಯಾದ ಶಿಖರಗಳು ಅಂತಂತಾನೆ. ಅದೇ ರೀತಿ ತನೋ ಬಟೂನಾಂ ಪ್ರಕಟತ್ವಮಾನಯನ್ ಅಯತ್ನ ಕೃಷ್ಣಾಜಿನ ಸಂವಿಧಾನಕಂ ಶಿಖಿತ್ರಯೀ ಧೂಮಭರೋಖಿಲಂ ರಜಃ ಪ್ರಮಾಷ್ಟಿಯತ್ರೌ ಕಸಿಸೋಮಪೀಥಿನಾಂ. ಹಾಗೆಯೇ ಅಲ್ಲಿ ಸೋಮಯಾಜಿಗಳು ಅನೇಕ ಜನ ಇದ್ದಾರೆ, ಶ್ರೇಷ್ಠರಾದಂತಹ ವಿಪ್ರರಿದ್ದಾರೆ. ಅವರ ಬಳಿಗೆ ಕೃಷ್ಣಸಾರ ಮೃಗಗಳು ಅಯಾಚಿತವಾಗಿ ಬಂದು ತಮ್ಮ ಸೇವೆಯನ್ನು ಒಪ್ಪಿಸುತ್ತವೆ. ಹಾಗೆ ಅಲ್ಲಿ ಹೋಮ ಧೂಮ ಯಾವ ರೀತಿ ಹೇಳುತ್ತದೆಯೋ ಅದು ಎಷ್ಟು ಕಪ್ಪಾಗಿದ್ದರೂ ಸಕಲ ಪಾಪಗಳನ್ನು ನಿವಾರಣೆ ಮಾಡುವಷ್ಟು ಶುದ್ಧವಾಗಿರುವಂಥದ್ದಾಗಿದೆ. ಇಂಥ ಒಂದು ಧೂಮಲೇಖೆ ಬಹಳ ಸೊಗಸಾಗಿ ಅಲ್ಲಿ ಕಾಣಿಸುತ್ತದೆ. ಇನ್ನೊಂದು ಕೃಷ್ಣಾಜಿನದ ಹರಹೋ ಎಂಬಂತೆ ತೋರ್ತಾ ಇದೆ ಅಂತಂತಾನೆ. ವಿತಸ್ತಯ ಯತ್ರ ಲುಠ ತಟದ್ರುಮ ಪ್ರಸೂನ ಸೌಹಾರ್ದ ಭೃತೋಲಿ ಸಂಪದ ಪುರಸ್ಕ್ರಿಯಂತೆ ಹಠಮಜ್ಜನೋತ್ಸವ ಭ್ರಮತ್ಸುರ ಸ್ತ್ರೀ ಕಬರೀ ಸನಾಭಯ. ಅಲ್ಲಿ ವಿತಸ್ತಾ ನದಿಯಲ್ಲಿ ದಡದ ಮೇಲಿನ ಮರಗಳಿಂದ ಉದುರಿದ ಹೂಗಳು ಅಲೆಗಳಿಗೆ ಸೇರಿ ಹಾರಿ ಕೆಳಗೆ ಕುಣಿದಾಡಿಕೊಂಡು ಹೋಗ್ತಾ ಇರ್ತವೆ. ಅಲ್ಲಿ
ಸ್ತ್ರೀಯರ ಜಡೆಗಳಲ್ಲಿ ಇರತಕ್ಕಂಥ ಹೂಗಳಿಗೂ ಮತ್ತು ಈ ನದಿಯ ತರಂಗಗಳಲ್ಲಿ ಇರತಕ್ಕಂಥ ಹೂಗಳಿಗೂ ಪರಸ್ಪರ ಸ್ಪರ್ಧೆ ಆಗುವಂತೆ ಇದೆ ಅಂತೆಲ್ಲ ಹೇಳ್ತಾನೆ. ಅಷ್ಟು ಸುಂದರವಾದಂಥ ಕಲ್ಪನೆಯನ್ನು ಮಾಡ್ತಾನೆ. ವಿವೃಣ್ವತಿ ಕೌತುಕತಂತು ಸಂತತಿಂ ಭುವಂ ಯದೀಯಾಂ ಅಧಿಗಮ್ಯ ಶಾರದ ಘನೈರಜೋಭಿಶ್ಚರಣಾರವಿಂದಜೈ ಕರೋತಿ ಸಾರಸ್ವತ ದೃಕ್ಪ್ರಸಾದನಂ. ಇಷ್ಟು ಸೊಗಸನ್ನು ನೋಡಿಯೇ ಇಲ್ಲಿ ಶಾರದೆ ಬಂದು ತನ್ನ ಪಾದ ಪದ್ಮಗಳ ರಜಸ್ಸಿನಿಂದ ಪರಾಗಗಳಿಂದ ಎಲ್ಲರಿಗೂ ಕೂಡ ಪ್ರಸನ್ನತೆಯನ್ನು ಉಂಟು ಮಾಡಿದ್ದಾಳೆ. ಕಟಾಕ್ಷಿತೆ ಶಾರದಯಾ ದಯಾಮೃತ ದ್ರವಾರ್ಧ ದೃಷ್ಟ್ಯಾ ಶ್ರುತಿಶಷ್ಕುಲಿ ಪದಂ ನ ಶಾಸ್ತ್ರ ಭೋಗ ನ ಶನವ್ರತ ಕ್ರಿಯಾ ಸಹಿಷ್ಣು ಬಾಲ ಅಪಿಯತ್ರ ಬಿಭ್ಯತಿ. ಈ ಶಾರದೆಯ ಅನುಗ್ರಹ ಇಲ್ಲಿ ಆಗಿರ್ತಕ್ಕಂಥದ್ರಿಂದಲೇ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡದೆಯೇ ಕೇವಲ ಶ್ರವಣದಿಂದಲೇ ಕರ್ಣಪತ್ರಿಕಾ ಸ್ಥಾನಂ ಶಾಸ್ತ್ರ ಭೋಗಸ್ಥಾನಂ ಅಂತ, ಕರ್ಣಕುಂಡಲಗಳೆಷ್ಟು ಸಹಜವೋ ಬೆಳೀತಾ ಅವರಿಗೆ ಕರ್ಣವೇದಾದಿ ಆ ರೀತಿ ಶಾಸ್ತ್ರ ಸಂಸ್ಕಾರಗಳು ಕೂಡ ಆಗ್ತಾ ಇದೆ. ಅದರಿಂದಲೇ ಇಲ್ಲಿ ಒಂದು ಹೆಣ್ಣು ಮಗುವಿಗೂ ಕೂಡ ವಿದ್ಯೆ ಅನ್ನೋದು ಅಷ್ಟು ಸುಲಭವಾಗಿದೆ, ಸಲೀಸಾಗಿಬಿಟ್ಟಿದೆ ಅಂತಂತಾನೆ. ಇವೆಲ್ಲ ಅತಿಶಯೋಕ್ತಿಗಳು ಉತ್ಪ್ರೇಕ್ಷೆಗಳಿರಬಹುದು, ಆದರೆ ಮೊದಲು ಹೇಗಿತ್ತು ಆ ಸ್ಥಳ ಅಂತ ಅನ್ನೋದನ್ನು ತೋರ್ಪಡಿಸೋದಕ್ಕೆ ಒಳ್ಳೆಯ ತೋರ್ಬೆರಳಾಗಿದೆ ಅಂತ ಅನಿಸುತ್ತೆ. ಇಂಥ ಕಾಶ್ಮೀರದ ಒಂದಿಷ್ಟು ವಿವರಗಳನ್ನು ನೋಡಿದ ಮೇಲೆ ಈ ಒಂದು ದರ್ಶನ ಅಲ್ಲಿ ಹುಟ್ಟೋದಕ್ಕೆ ಕಾರಣ ಏನು ಅಂತ ನಾವು ಗಮನಿಸಬಹುದು. ಕಾಶ್ಮೀರವನ್ನಂತೂ ಏಷ್ಯಾದ ಆಭರಣ, ಜ್ಯುವೆಲ್ ಆಫ್ ಏಷ್ಯಾ ಅಂತ, ಮತ್ತು ಇಟ್ಸ್ ಎ ಬ್ಯೂಟಿಫುಲ್ ಡ್ರೀಮ್ ಆಫ್ ಬ್ಯೂಟಿ, ಇಟ್ಸ್ ಎ ಸಬ್ಲೈಮ್ ಡ್ರೀಮ್ ಆಫ್ ಬ್ಯೂಟಿ ಅಂತೆಲ್ಲ ಹೇಳಿದ್ದಾರೆ. ಮತ್ತು ಇಟ್ಸ್ ಅನ್ ಎಟರ್ನಲ್ ಪ್ಲೇಗ್ರೌಂಡ್ ಆಫ್ ಸ್ಪ್ರಿಂಗ್ ಅಂತ ಕೂಡ ಹೇಳಿದ್ದಾರೆ. ಈ ಥರ ಬೇಕಾದಷ್ಟು ಮಾತುಗಳನ್ನು ಸ್ವದೇಶೀಯರು ವಿದೇಶೀಯರು ಕೂಡ ಅವರು ಹೇಳಿರುವಂಥದ್ದು ಗೊತ್ತಾಗುತ್ತೆ. ಇವತ್ತಿನ ಕಾಶ್ಮೀರದ ಒಟ್ಟು ವಿಸ್ತಾರ 81,000 ಚದರ ಮೈಲಿಗಳಷ್ಟು ಅಂತ ಗೊತ್ತಾಗುತ್ತೆ. ಸಾಮಾನ್ಯ ಕಾಶ್ಮೀರ ಕಣಿವೆನೇ 5,800 ಅಥವಾ 5,600 ಅಡಿಗಳಷ್ಟು ಎತ್ತರ ಇದೆ ಸಮುದ್ರದಿಂದ ಅಂತ ಗೊತ್ತಾಗುತ್ತದೆ. ಮತ್ತು ಇನ್ನು ಎತ್ತರಗಳು ಹೋದರೆ ಹತ್ತತ್ರ 26,000 ಅಡಿಗಳಷ್ಟು ಎತ್ತರದವರೆಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಅನೇಕ ಶಿಖರಗಳು ಇವೆ. ವಿತಸ್ತ ವಿಶೇಷವಾಗಿ ಅದರ ಜೀವನಾಡಿಯಾಗಿದೆ. ಇದು ಕಶ್ಯಪನಿಂದ ಸೃಷ್ಟಿಯಾಯಿತು ಅಂತ ಕೂಡ ನಮಗೆ ಒಂದು ಪುರಾಣಗಳಿಂದ ಆಖ್ಯಾನಗಳಿಂದ ಗೊತ್ತಾಗುತ್ತೆ. ಅದಲ್ಲದೆ ಸಿಂಧು ಕೂಡ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹರಿಯುತ್ತದೆ. ಈಚೆಗೆ ಅದ್ವಾನಿಯವರು ಅದನ್ನು ಪ್ರಸಿದ್ಧಿ ಮಾಡಿದರು ಅಂತ ಅನ್ನೋದು ಕೂಡ ನಮಗೆ ತಿಳಿದಿರ್ತಕ್ಕಂಥದ್ದು. ಮತ್ತು ಪಹ್ರು ಅಂತ ಇನ್ನೊಂದು, ಅಡ್ಡರ್ ಅಂತ ಮತ್ತೊಂದು ಸ್ಥಳೀಯವಾದ ಹೆಸರುಗಳು ಬೇಕಾದಷ್ಟಿವೆ. ಮತ್ತು ರಾಮಶೀರ್, ದೂದ್ಗಂಗಾ ಈ ರೀತಿಯಾದ ನದಿಗಳು ಕೂಡ ಅವಕ್ಕೆ ಉಪನದಿಗಳಾಗಿ ಇವೆ ಅಂತ ನಮಗೆ ಗೊತ್ತಾಗುತ್ತೆ. ಕೃಷ್ಣಗಂಗಾ ಅಂತ ಮತ್ತೊಂದು ಶಾಖೆ ಕೂಡ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಅನೇಕ ಸರೋವರಗಳಿವೆ. ಕೊನ್ನನಾಗ್ ಅಂತ ಒಂದು, ಮತ್ತು ಶೇಷನಾಗ್ ಅಲ್ಲಿ ಬರ್ತಕ್ಕಂಥ ಒಂದು ಗಿರಿ ಸರೋವರ ಇದೆ. ಗಂಗಾಬಲನಾಗ್ ಅಂತ, ಸರ್ಬಿಲ್ನಾಗ್ ಅಂತ, ಹೀಗೆ ಬೇರೆ ಬೇರೆ ಸರೋವರಗಳನ್ನು ಕೂಡ ನಾವು ನೋಡ್ತೀವಿ. ಇನ್ನು ಇಲ್ಲಿ ಕಾಶ್ಮೀರದಲ್ಲಿ ಅನೇಕ ಭಾಷೆಗಳಿದ್ದರೂ ಕೂಡ ಕಾಶ್ಮೀರಿ ಭಾಷೆ ಸಂಸ್ಕೃತ ಜನ್ಯವಾದ ಪ್ರಾಕೃತದಿಂದ ಹುಟ್ಟಿರತಕ್ಕಂಥದ್ದು. ಆ ಭಾಷೆನಲ್ಲೂ ಸಾಕಷ್ಟು ಸಾಹಿತ್ಯ ಇದೆಯಾದರೂ ಡೋಗ್ರಿ ಅಂತ ಇನ್ನೊಂದು ಭಾಷೆ ಉಂಟು. ಹಲವು ಬೇರೆ ಬೇರೆ ಉಪಭಾಷೆಗಳಿವೆ. ಕಾಶ್ಮೀರಿ ಹೆಚ್ಚು ಸಂಸ್ಕೃತಕ್ಕೆ ನಿಕಟವಾದದ್ದು. ಡೋಗ್ರಿ ಪರ್ಷಿಯನ್ನು, ಅರಬಿಕ್ ಇತ್ಯಾದಿಗಳಿಂದ ಮಿಶ್ರಿತವಾದದ್ದು ಅಂತ ಗೊತ್ತಾಗುತ್ತೆ. ಕಾಶ್ಮೀರದ ಇತಿಹಾಸವನ್ನು ನೋಡಿದ್ರೆ ವೇದಗಳಲ್ಲಿಯೇ ಕಾಶ್ಮೀರ ಪ್ರದೇಶದ ಉಲ್ಲೇಖ ಇದೆ, ನದಿಗಳ ಉಲ್ಲೇಖ ಇದೆ ಅಂತ ಗೊತ್ತು. ಪುರಾಣಗಳಲ್ಲಂತೂ ವಿಶೇಷವಾಗಿ ಬರುತ್ತದೆ. ಮಹಾಭಾರತಾದಿಗಳಲ್ಲಿಯೇ ಕಾಶ್ಮೀರದ ರಾಜರುಗಳ ಪ್ರಸ್ತಾವ ನಮಗೆ ಸಿಗುವಂಥದ್ದನ್ನು ನೋಡ್ತೀವಿ. ಆದರೆ ಮೊದಲಿಗೆ ಇಡೀ ಭಾರತದಲ್ಲಿಯೇ ಒಂದು ರಾಜ್ಯದ ಚರಿತ್ರೆಯನ್ನು ಬರೆದಂಥ ಒಂದು ಪರಂಪರೆ ಇಲ್ಲಲ್ಲದೆ ಮತ್ತಿನ್ನೆಲ್ಲೂ ಕಾಣಿಸೋದಿಲ್ಲ. ಕಾಶ್ಮೀರದ ಇತಿಹಾಸವನ್ನು ನಾವು ಬಲ್ಲಂತೆ 4 ಜನ ವಿದ್ವತ್ ಕವಿಗಳು ಬರೆದರು. ಮೊದಲನೆಯವನು ಕ್ಷೇಮೇಂದ್ರ, ಅವನ ನೃಪಾವಳಿ ಇವತ್ತು ನಮಗೆ ಸಿಗ್ತಾ ಇಲ್ಲ. ಅದಾದ ಮೇಲೆ ಕಲ್ಲಹಣ ಬರೆದಂಥ ರಾಜತರಂಗಿಣಿ ಅತ್ಯದ್ಭುತವಾದ ಮಹಾಕೃತಿ, ಅದು ಇವತ್ತು ಉಪಲಬ್ಧಿಯಲ್ಲಿದೆ. ಅವನು ಆದ ಸುಮಾರು 300 ವರ್ಷಗಳಿಗೆ ಜೋನರಾಜ, ಅವನು ಅದೇ ರಾಜತರಂಗಿಣಿ ಹೆಸರಿನಲ್ಲೇ ಮತ್ತೊಂದು ಬರೆದ, ಸುಮಾರು 1300 ಚಿಲ್ಲರೆ ಶ್ಲೋಕಗಳಷ್ಟಿರ್ತಕ್ಕಂಥದ್ದು. ಅವನ ಶಿಷ್ಯ ಶ್ರೀವರ ಅಂತ ಅವನು ಬರೆದ. ಅವನು ಬರೆದದ್ದು ಅಂತಂದರೆ 14ನೇ ಶತಮಾನ, ಕಲ್ಲಹಣ 11ನೇ ಶತಮಾನ. ಆದರೆ ಜೋನರಾಜ ಮತ್ತು ಶ್ರೀವರ ಇವರುಗಳು 14, 15ನೇ ಶತಮಾನದ ಆದಿಭಾಗಕ್ಕೆ ಬರ್ತಾರೆ. ಆಗ ಅವರೆಲ್ಲ ಮುಸ್ಲಿಮರ ಒಂದು ದಾಳಿ ಆದ ಕಾಶ್ಮೀರ, ಅಲ್ಲಿ ಕೆಲವರು ಒಳ್ಳೆಯ ಮುಸ್ಲಿಂ ರಾಜರಿದ್ದದ್ದು, ಅವರು ಪರಿಪಾಲನೆ ಹೇಗೆ ಮಾಡಿದ್ದು, ಮತ್ತು ಅವರುಗಳಿಗೆ ಇವರು ಸಂಸ್ಕೃತಾದಿಗಳನ್ನು ಕಲಿಸ್ತಾ ಇದ್ದಿದ್ದು, ಆ ಎಲ್ಲ ವಿವರಗಳನ್ನು ಕೂಡ ಶ್ರೀವರ ಹಾಗೂ ಜೋನರಾಜ ತಮ್ಮ ರಾಜತರಂಗಿಣಿ ಆವೃತ್ತಿಗಳಲ್ಲಿ ತಿಳಿಸ್ತಾರೆ. ಕಾವ್ಯದೃಷ್ಟಿಯಿಂದ ಕೆಲವು ಕಡೆ ಕಲ್ಲಹಣನ್ನು ಮೀರಿಸುವಂಥದ್ದು ಜೋನರಾಜ ಮತ್ತು ಶ್ರೀವರ. ಆದರೆ
ಸಮಗ್ರವಾದ ಆರ್ಷ ದೃಷ್ಟಿಯಲ್ಲಿ ಕಾಶ್ಮೀರದ ಇತಿಹಾಸವನ್ನು ವಿಸ್ತಾರವಾಗಿ ಬರೆದಂಥದ್ದು ಅಂತಂದರೆ ನಾವು ಬಲ್ಲಂತೆ ಕಲ್ಹಣ, ಅವನ ರಾಜತರಂಗಿಣಿ. ಅದಲ್ಲದೆ ಕಾಶ್ಮೀರದಲ್ಲಿ ಒಂದು ನೀಲಮತ ಪುರಾಣ ಅಂತ ಒಂದು ಪುರಾಣ ಪ್ರಸಿದ್ಧವಾಗಿದೆ. ಕಾಶ್ಮೀರ ಸಂಸ್ಕೃತ ಸೀರೀಸಲ್ಲಿ ಕೂಡ ಅದು ಅಚ್ಚಾಗಿದೆ. ಅಲ್ಲಿ ಕಾಶ್ಮೀರವೇ ಸತೀ ಸರಸ್ಸು ಅಂತ ಒಂದು ದೊಡ್ಡ ಸರೋವರವಾಗಿತ್ತು. ಅದನ್ನು ನಾವು ಮೊದಲೇ ಹೇಳಿದಂತೆ ಶರ್ಯಣಾವತ್ ಸಮುದ್ರ ಅಂತಲೂ ಕರಿತಾ ಇದ್ರು, ಅದನ್ನು ಉತ್ತರ ಸಮುದ್ರ ಅಂತಲೂ ಕರಿತಾ ಇದ್ರು. ಚತುಸ್ಸಮುದ್ರ ಮುದ್ರಿತವಾದದ್ದು ಭರತ ಭೂಮಿ ಅಂತಂದರೆ ಶರ್ಯಣಾವತ್ ಸಮುದ್ರ ಉತ್ತರದಲ್ಲಿ. ಮತ್ತು ಈ ಮಹಾ ಸಮುದ್ರ ಯಾವುದು ಉಂಟು ಅದು ದಕ್ಷಿಣ ಸಮುದ್ರ ಪಾರಾವರ, ನಮಗೆ ಇವತ್ತು ಇಂಡಿಯನ್ ಓಷನ್ ಅಂತ ಆಗಿರತಕ್ಕಂಥದ್ದು. ಇನ್ನು ಪೂರ್ವಾಪರ ಜಲಧಿಗಳು ಅಂದರೆ ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರ ಅಂತ ಬೇ ಆಫ್ ಬೆಂಗಾಲ್, ಆಮೇಲೆ ನಮಗೆ ತಿಳಿದಂತೆ ಅರಬಿಯನ್ ಸಿ ಅಂತ ಅನ್ನುವಂಥದ್ದು ಯಾವುದಿವೆ ಅವುಗಳೆಲ್ಲ ಆಗಲೂ ಪ್ರಸಿದ್ಧಿ ಇದ್ದಂಥದ್ದೇ. ಅಲ್ಲಿ ಆ ನೀಲಮತ ಪುರಾಣದ ಪ್ರಕಾರವಾಗಿ ಗೊತ್ತಾಗುತ್ತೆ, ಸತೀ ಸರೋವರನ ಒಳಗೆ ಒಬ್ಬ ರಾಕ್ಷಸ ಇದ್ದ ಯಲದೇವ ಅಂತ. ಅವನನ್ನು ಕಶ್ಯಪರು ನಿರ್ಮೂಲನೆ ಮಾಡಿ ಆ ಸರೋವರವನ್ನು ಶುದ್ಧ ಮಾಡಿ ಅದನ್ನು ಜನರಿಗೆ ಕೊಟ್ಟು ಪರಿಸರದಲ್ಲಿ ವಾಸ ಮಾಡೋದಕ್ಕೆ ಮಾಡಿದ್ರು. ಅವರಿಂದಾಗಿ ಅದಕ್ಕೆ ಕಶ್ಯಪ ಮೀರ, ಕಾಶ್ಮೀರ ಅಂತ ಹೆಸರು ಬಂತು ಅಂತ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಕಾರ್ಕೋಟಕ, ಗೋನಂದ ಮೊದಲಾದ ಅನೇಕ ವಂಶೀಯರು ರಾಜರುಗಳು ಆಳಿದರು ಅಂತ ಕೂಡ ಅದರ ವಂಶ ವಿವರಣೆಯನ್ನು ಕೂಡ ನಾವು ನೋಡ್ತೀವಿ. ಅಶೋಕ ಕೂಡ ಕಾಶ್ಮೀರಕ್ಕೆ ಬಂದಿದ್ದ, ಅವನೇ ಅಲ್ಲಿ ಬೌದ್ಧ ಮತವನ್ನು ಪ್ರಚಾರ ಮಾಡಿದ್ದು ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಬೌದ್ಧ ಮತ ಕಾಶ್ಮೀರದಲ್ಲಿ ತುಂಬ ದೊಡ್ಡ ಸ್ಥಾನವನ್ನು ಪಡೆದಿತ್ತು. ಅಲ್ಲಿ ಅನೇಕ ಬ್ರಾಹ್ಮಣರು ಬೌದ್ಧ ಮತವನ್ನು ಗೌರವಿಸ್ತಾ ಇದ್ದರು. ಮತ್ತು ಬೌದ್ಧರು ಕೂಡ ಬೇರೆ ದರ್ಶನಗಳನ್ನು ಓದ್ತಾ ಇದ್ದರು. ಮತ ಸಾಮರಸ್ಯ, ದರ್ಶನಗಳಲ್ಲಿ ಅನ್ಯೋನ್ಯ ಪ್ರೀತಿ ತುಂಬ ಇತ್ತು ಅಂತ ಕೂಡ ಗೊತ್ತಾಗುತ್ತದೆ. ಹಾಗೆ ಸಂಘಭದ್ರ ಅಥವಾ ವಿನಯಭದ್ರ ಅಂತ ಒಬ್ಬ ಆಚಾರ್ಯ ತುಂಬ ದೊಡ್ಡ ಕೆಲಸ ಮಾಡಿದ ಬೌದ್ಧರಲ್ಲಿ ಅಂತ ತಿಳಿಯುತ್ತೆ. ಅಶ್ವಘೋಷ, ವಸುಬಂಧು, ನಾಗಾರ್ಜುನ ಇವರುಗಳೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು ಅಂತ ನಮಗೆ ತಿಳಿಯುತ್ತದೆ. ಆಮೇಲೆ ಬೇರೆ ಬೇರೆ ದೇಶಗಳಿಂದ ಕೂಡ ಕಾಶ್ಮೀರಕ್ಕೆ ಬರ್ತಾ ಇದ್ದರು. ಬೇರೆ ಬೇರೆ ಜನಾಂಗದವರು, ಬೇರೆ ಬೇರೆ ಮತಾಚಾರಗಳವರು ಎಲ್ಲ ಅವರುಗಳು ಕೂಡ ಓದ್ಕೊಂಡು ಹೋಗ್ತಾ ಇದ್ದರು. ಅವರು ಶಕರಿರಬಹುದು, ಹೂಣರಿರ್ಬೋದು, ಪಲ್ಲವರಿರ್ಬೋದು, ಹೀಗೆ ಅನೇಕರು ಬಂದರು ಅಂತ ಗೊತ್ತಾಗುತ್ತೆ. ಕನಿಷ್ಕ ಆ ರೀತಿಯಾದ ಒಬ್ಬ ಹೊರಗಿನ ರಾಜ, ಅವನು ಬಂದು ಭಾರತದಲ್ಲಿದ್ದು ಆಳಿ, ವಿಶೇಷವಾಗಿ ಪೆಶಾವರ್, ಪುರುಷಪುರ ಅಂತ ಕರೀತಾರಲ್ಲ, ಅಲ್ಲಿದ್ದ ಕಾಶ್ಮೀರವನ್ನು ಅವನು ತುಂಬ ಅಭಿಮಾನಿಸ್ತಾ ಇದ್ದ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೂ ಅನೇಕ ವಿದ್ವಾಂಸರು ಸುಮಾರು 2000 ವರ್ಷಗಳಿಂದ ಅಲ್ಲಿ ಆಗಿ ಹೋದರು ಅಂತ ನಮಗೆ ಗೊತ್ತಾಗುತ್ತೆ. ಚೀನಾ ದೇಶದಿಂದ ಹಲವಾರು ಬೌದ್ಧ ಯಾತ್ರಿಕರು ಬಂದರು, ಕಾಶ್ಮೀರದ ಮೂಲಕವಾಗಿ ಭಾರತಕ್ಕೆ ಬಂದು ಹೋಗಿ ಓಡಾಡಿದ್ರು, ಮತ್ತು ಅಲ್ಲಿ ಅಧ್ಯಯನವನ್ನು ಮಾಡಿದ್ರು ಅಂತ ಕೂಡ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಕಾಶ್ಮೀರದಲ್ಲಿ ಸುಮಾರು 6-7ನೇ ಶತಮಾನದಲ್ಲಿ ದುರ್ಲಭವರ್ಧನ ಅಂತ ಯಾವ ರಾಜ ಇದ್ದ, ಅವನು ತುಂಬ ದೊಡ್ಡ ಅನುಕೂಲಗಳನ್ನು ವಿದ್ವಾಂಸರಿಗೆ ಮಾಡಿಕೊಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಆ ಕಾಲದಲ್ಲಿಯೇ ಶಂಕರಾಚಾರ್ಯರು ಇದ್ದಿದ್ದು, ಅವರು ಹೋದರು ಅಂತ. ಇಂದು ಅಲ್ಲಿ ಒಂದು ಪರ್ವತಕ್ಕೆ ಶಂಕರಾಚಾರ್ಯ ಪರ್ವತ ಅಂತಲೇ ಇಟ್ಟಿದ್ದಾರೆ, ಮತ್ತು ಶಂಕರಾಚಾರ್ಯ ದೇವಸ್ಥಾನ ಕೂಡ ಇದೆ ಅಂತ ಶ್ರೀನಗರದಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾವು ಆ 7-8ನೇ ಶತಮಾನದ ಹೊತ್ತಿಗೆ ಪ್ರತಿಭಿಜ್ಞಾ ಶೈವ ದರ್ಶನದ ಉಗಮವನ್ನು ನಾವು ಕಾಣ್ತೀವಿ. ಕಾಶ್ಮೀರದ ಅತ್ಯುಚ್ಚ ಸ್ಥಾನ ಬಂದದ್ದು ಯಾವಾಗ ಅಂತಂದರೆ 6-7ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಹತ್ತತ್ರ 5 ಶತಮಾನಗಳ ಕಾಲ. ಅದರೊಳಗೂ ಮತ್ತು ಸಾರವತ್ತಾಗಿ ನೋಡಿದ್ರೆ ಸುಮಾರು 350 ವರ್ಷಗಳ ಕಾಲದಲ್ಲಿ ಕಾಶ್ಮೀರ ಕಂಡ ಎತ್ತರವನ್ನು, ವಿದ್ವತ್ತೆಯನ್ನು, ಮತ್ತು ಯಾವ ಪ್ರಾಂತವೂ ಆ ಅಲ್ಪ ಕಾಲದಲ್ಲಿ ಈ ಅನಲ್ಪ ಸಾಧನೆಯ ರೂಪದಲ್ಲಿ ನೋಡಲಿಲ್ಲ ಅಂತ ಗೊತ್ತಾಗುತ್ತೆ. 6ನೇ ಶತಮಾನದ ಕಡೆಯ ಹೊತ್ತಿನಲ್ಲಿ ವಿಕ್ರಮಾದಿತ್ಯ ಅಂತ ಬಂದ, ಅವನು ರಾಜ ಆಳ್ದ. ಅವನು ಗೋನರ್ದಿಯ ವಂಶದ ಕಡೆಯ ರಾಜ. ಅವನಾದ ಮೇಲೆ ಬಾಲಾದಿತ್ಯ ಬಂದ, ಅವನಿಗೆ ಅಲ್ಲಿಗೆ ಮುಗಿಯಿತು. ಮತ್ತು ಚಂದ್ರಾಪೀಡ, ತಾರಾಪೀಡ, ಲಲಿತಾದಿತ್ಯ, ಮುಕ್ತಾಪೀಡ ಇತ್ಯಾದಿಗಳೆಲ್ಲ ಬಂದರು. ಆಮೇಲೆ 7ನೇ ಶತಮಾನದ ಮಧ್ಯದಲ್ಲಿ ಬಂದವನು ಪ್ರವರಸೇನ. ಅವನೇ ಶ್ರೀನಗರ ಅಥವಾ ಪ್ರವರಪುರ ಅಂತ ಹೇಳ್ತೀವಲ್ಲ, ಅದನ್ನು ಅವನು ನಿರ್ಮಾಣ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಹಾಗೆ ಅವನಿಂದ ಮುಂದೆ ಬೆಳಕೊಂಡು ಬಂತು. ಅವನ ಕಾಲದಲ್ಲಿಯೇ ಸುಯ್ಯ ಅಂತ ಒಬ್ಬ ಮಹಾಶಿಲ್ಪಿ ಇದ್ದ, ವಿತಸ್ತಾ ನದಿಗೆ ಸೇತುವೆಯೆಲ್ಲ ಕಟ್ಟಿದ್ದ ಅಂತ ಗೊತ್ತಾಗುತ್ತೆ. ಅವನು ಕೊಳಲೂದಿದ್ರೆ ಕೃಷ್ಣನ ವೇಣುನಾದಕ್ಕೆ ಯಾವ ರೀತಿ ಪ್ರಕೃತಿಯ ಸ್ಪಂದಿಸ್ತಾ ಇತ್ತೋ, ಸುಯ್ಯನ ಕೈಯ ಚಾತುರ್ಯಕ್ಕೆ ಬಂಡೆಗಳು ಬೆಟ್ಟಗಳು ಕೂಡ ಸ್ಪಂದಿಸಿ ತಾವು ಅವನ ಶಿಲ್ಪ ಚಾತುರ್ಯಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ವು ಅಂತ ಹೇಳುವಂಥ ವಿವರಗಳನ್ನು ಕಲ್ಹಣದ ರಾಜತರಂಗಿಣಿಯಲ್ಲಿ ನಾವು ನೋಡ್ತೀವಿ. ಅದಾದ ಮೇಲೆ ನಾವು ಸುಮಾರು 250-300 ವರ್ಷಗಳ ಕಾಲದ ಸಂತೋಷದ ಕಾಲವನ್ನು ನೋಡ್ತೀವಿ.
ಜೊತೆಗೆ ಆಗಲೇ ಮುಸಲ್ಮಾನರ ಆಕ್ರಮಣಗಳು ಕೂಡ ಆರಂಭವಾಯಿತು ಅಂತ ಗೊತ್ತಾಗುತ್ತೆ. ಟಿಬೆಟ್ನ ಕೆಲವರು ಬಂದರು, ಆಮೇಲಿಂದ ಮಂಗೋಲಿಯಾದ ಕೆಲವರು ಬಂದರು, ಮತ್ತು ಟರ್ಕಿ ದೇಶದವರು ಬಂದರು. ಸುಮಾರು 14ನೇ ಶತಮಾನದ ಹೊತ್ತಿಗೆ ಕಾಶ್ಮೀರ ಪತನವಾಯಿತು. ಅಲ್ಲಿ ಪೂರ್ಣ ಪ್ರಮಾಣದ ಮುಸ್ಲಿಂ ಆಳ್ವಿಕೆ ಬಂತು ಅಂತ ಗೊತ್ತಾಗುತ್ತೆ. ಮುಸ್ಲಿಂ ಆಳ್ವಿಕೆಯಲ್ಲಿ ಕೂಡ ಕೆಲವರು ಬಹಳ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದು ಗೊತ್ತಾಗುತ್ತೆ. ಆ ರೀತಿಯಾಗಿ ನಾವು ನೋಡುವಂಥ ಒಬ್ಬ ವಿಶೇಷನಾದಂಥವನು ಜೈನುಲ್ಲಾಬ್ದೀನ್ ಅಂತ. ಅವನು 14ನೇ ಶತಮಾನದ ಕಡೆಯ, ಅಂದರೆ 15ನೇ ಶತಮಾನದ ಆರಂಭದಿಂದ 15ನೇ ಶತಮಾನದ ಕೊನೆಯವರೆಗೂ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದ. ಒಂದು 50 ವರ್ಷಗಳ ಕಾಲ ದಕ್ಷವಾಗಿ ಆಳದ ಅಂತ ಗೊತ್ತಾಗುತ್ತೆ ಶ್ರೀವರ, ಜೋನರಾಜ ಇವರುಗಳ ಒಂದು ರಾಜತರಂಗಿಣಿಯಿಂದ. ಆಮೇಲೆ ಪೂರ್ತಿ ಅದು ಮೊಘಲರ ಕೈಗೆ ಬಂತು ಅಂತ ಅನ್ನೋದು ಗೊತ್ತಿದೆ. ಮತ್ತು ಕಾಶ್ಮೀರಕ್ಕೆ ವೈದುಷ್ಯದ ಕಾಲ ಹೋಗಿ ಅವನತಿಯ ಕಾಲ ಬಂದದ್ದಾಯಿತು. ಆದರೆ ಈ ಒಂದು 350-400 ವರ್ಷಗಳ ಅವಧಿಯಲ್ಲಿ ನಮಗೆ ಇವತ್ತು ಉಪಲಬ್ಧ ಇರುವಂಥ ಗ್ರಂಥಗಳ ಸಂಖ್ಯೆನೇ ಕಡಿಮೆ ಅಂತಂದರೆ ಒಳ್ಳೆಯ ಒಳ್ಳೆಯ ಕ್ವಾಲಿಟಿ ಅಂತ ಹೇಳುವ ಒಂದು 500 ಗ್ರಂಥಗಳು ಸಿಗುತ್ತೆ. ಅದು ಅಲ್ಪ ಸ್ವಲ್ಪದ್ದಲ್ಲ ಅಂತನ್ಸುತ್ತೆ. ನೋಡಿ, ಹತ್ತತ್ರ ಒಂದು 700-800 ವರ್ಷಗಳ ಅವಧಿ ಹಿಂದೆ ಯಾವ ಒಂದು ಮಟ್ಟದಲ್ಲಿ ದೊಡ್ಡವು ಅಂತಾಗಿತ್ತೋ ಈ ಮಟ್ಟದಲ್ಲಿಯೂ ಈ ಕಾಲದಲ್ಲಿಯೂ ಅವು ದೊಡ್ಡವು ಅಂತಾಗಿರುವ ಗ್ರಂಥಗಳು ಅಂತಂದರೆ ಎಷ್ಟು ಹೇಳಬೇಕು. ಈಗ 20ನೇ ಶತಮಾನದ ಕನ್ನಡ ಸಾಹಿತ್ಯವನ್ನು ಇನ್ನು ಒಂದು 500-600 ವರ್ಷ ಆದಮೇಲೆ ಯಾವುದನ್ನು ಉಳಿಸ್ಕೊಳ್ಬೇಕು ಅಂದರೆ ಆ ಮಟ್ಟದ 500-600 ಗ್ರಂಥಗಳು ಉಳಿಯುತ್ತವಾ ಅಂತ ನೋಡ್ಕೊಳ್ಬೇಕು. ಈಗ ನಮ್ಮ ಹಳೆಯ ಕಾಲದಿಂದ ನೋಡಿದ್ರೆ 10ನೇ ಶತಮಾನದಲ್ಲಿ ನಮಗಿವತ್ತು ಉತ್ಕೃಷ್ಟ ಗ್ರಂಥಗಳು ಅಂತ ಉಳಿದಿರುವಂಥವು ಎಷ್ಟು? 3-4 ಗೊತ್ತಿಲ್ಲ. ಇನ್ನು 15ನೇ ಶತಮಾನದಲ್ಲಿ ಎಷ್ಟು? 15-20. ಈ ಥರ ನೋಡ್ತಾ ಬಂದರೆ ಈ ಒಂದು 3-4 ಶತಾಬ್ದಗಳ ಅವಧಿಯೊಳಗೆ 500ಕ್ಕೂ ಹೆಚ್ಚು ಪ್ರೌಢ ಗ್ರಂಥಗಳು. ಅದು ಕೇವಲ ಕಲ್ಪನೆಯ ಕಾವ್ಯ ಅಂತ ಅಷ್ಟೇ ಅಲ್ಲ, ಶಾಸ್ತ್ರ, ವ್ಯಾಖ್ಯಾನ, ಶಾಸ್ತ್ರಗಳಲ್ಲಿ ಲೌಕಿಕ ವೈದಿಕ ಶಾಸ್ತ್ರಗಳು, ಅವೈದಿಕ ದರ್ಶನಗಳು ಮತ್ತು ವ್ಯಾಕರಣಾದಿ ಭಾಷಾಶಾಸ್ತ್ರಗಳು, ಕಾವ್ಯಾಲಂಕಾರ, ಛಂದೋಮೀಮಾಂಸೆ ಇತ್ಯಾದಿಗಳು, ಮತ್ತು ಸಂಗೀತ, ನೃತ್ಯ ಇವುಗಳಿಗೆ ಸಂಬಂಧಪಟ್ಟಂಥವು ಬೇರೆ ಬೇರೆ ದರ್ಶನಗಳನ್ನು, ಬೇರೆ ಬೇರೆ ವಿದ್ಯೆಗಳನ್ನು ಕುರಿತಾದವು ಅಂತಂದರೆ ಅದರ ಅಗಾಧತೆ ಅಷ್ಟಿಷ್ಟಲ್ಲ ಅಂತ ಗೊತ್ತಾಗುತ್ತದೆ. ಮತ್ತು ಒಂದು ದೊಡ್ಡ ಶಾಸ್ತ್ರ ಪ್ರಕಾರ, ಒಂದು ದೊಡ್ಡ ದರ್ಶನ ಪ್ರಕಾರವೇ ಅಲ್ಲಿ ಹುಟ್ಟಿ ಬೆಳೆಯಿತು. ಶಾಸ್ತ್ರ ಪ್ರಕಾರ ಅಂತ ಹೇಳೋದಿದ್ದರೆ ಅಲಂಕಾರ ಶಾಸ್ತ್ರ ಕಾಶ್ಮೀರವೇ ಹೆಚ್ಚು ಬಳಸಿದ್ದು ಅನ್ಬೇಕು. ಕಾಶ್ಮೀರವನ್ನು ಅಲಂಕಾರ ಶಾಸ್ತ್ರದ ತಾಯಿ ಅಂತ ಹೇಳೋಕ್ಕಾಗದೇ ಇದ್ದರೂ ಸಾಕು ತಾಯಿ ಅಂತ ಕರೀಬೇಕು. ಅಲ್ಲಿ ಭಾಮಹ ಇರಬಹುದು, ರುದ್ರಟ ಇರಬಹುದು, ವಾಮನ ಇರಬಹುದು, ಆನಂದವರ್ಧನ ಇರಬಹುದು, ಮತ್ತು ಭಟ್ಟೇಂದುರಾಜ ಇರಬಹುದು, ಪ್ರತಿಹಾರೇಂದುರಾಜ ಇರಬಹುದು, ಕುಂತಕ, ರುಯ್ಯಕ, ಮುಕುಲಭಟ್ಟ, ಮಮ್ಮಟ, ಕಲ್ಲಟ, ರುದ್ರಟ, ಜಯ್ಯಟ, ಮತ್ತು ಶಂಕುಕ, ಭಟ್ಟನಾಯಕ, ಮತ್ತು ಮಹಿಮಭಟ್ಟ, ಸ್ವಯಂ ಅಭಿನವಗುಪ್ತ, ಕ್ಷೇಮೇಂದ್ರ, ಆಮೇಲೆ ಇನ್ನೂ ಮುಂದೆ ಬಂದಂಥ ಜಯರಥ ಮೊದಲಾದ ವ್ಯಾಖ್ಯಾನಕಾರರು ಒಬ್ಬರೇ ಇಬ್ಬರೇ ಎಷ್ಟು ಜನ ಬಂದರು. ಮತ್ತು ಒಬ್ಬೊಬ್ಬರು ಒಂದೊಂದು ಹೊಸ ಹೊಸ ವಿಷಯವನ್ನು ಹೇಳಿದರು. ಅಲಂಕಾರವೇ ವಿಶೇಷವಾದದ್ದು ಅಂತನ್ನುವ ಭಾಮಹ ಇರಬಹುದು, ಅಥವಾ ರೀತಿಯ ವಿಶೇಷ ಅಂತ ಹೇಳಿದ ವಾಮನ ಇರಬಹುದು, ಅಥವಾ ವಕ್ರೋಕ್ತಿಯ ವಿಶೇಷ ಅಂತ ಹೇಳಿದ ಕುಂತಕ ಇರ್ಬೋದು, ಧ್ವನಿಯೇ ಸರ್ವಸ್ವ ಅಂತ ಹೇಳಿದ ಆನಂದವರ್ಧನ ಇರ್ಬೋದು, ಅನುಮಾನವೇ ದೊಡ್ಡದು ಅಂತ ಹೇಳಿದಂತಹ ಶಂಕುಕ ಇರ್ಬೋದು, ಮಹಿಮಭಟ್ಟ ಇರ್ಬೋದು, ಅನುಮಿತಿವಾದ ಅಂತ ಪ್ರಸಿದ್ಧಿಯಾಗಿ ರಸಮೀಮಾಂಸೆಯಲ್ಲಿ ಮಾಡಿದಂಥ ಶ್ರೀಶಂಕುಕ ಇರಬಹುದು, ಅಥವಾ ಭೋಗೀಕರಣವಾದ ಪ್ರತಿಪಾದನೆ ಮಾಡಿದಂಥ ಭಟ್ಟನಾಯಕ ಇರಬಹುದು, ಅಥವಾ ಉತ್ಪತ್ತಿವಾದ ಅಂತ ಹೇಳಿದಂತಹ ಇವನು ಲೋಲ್ಲಟ ಇರಬಹುದು. ಹೀಗೆ ಅನೇಕ ವಿದ್ವಾಂಸರು ಒಂದು ವಿದ್ಯೆಯಲ್ಲಿ ಬೇರೆ ಬೇರೆ ಸ್ಕೂಲ್ಸ್, ಬೇರೆ ಬೇರೆ ಥಿಯರೀಸ್ ಅಂತೀವಲ್ಲ, ಅದನ್ನು ಪ್ರತಿಪಾದನೆ ಮಾಡಿದವರು ಇಷ್ಟು ಸಂಖ್ಯೆಯಲ್ಲಿ ಇಷ್ಟು ಅಲ್ಪಾವಧಿಯಲ್ಲಿ ಜಗತ್ತಿನ ಎಲ್ಲಿಯೂ ಹುಟ್ಟಲಿಲ್ಲ ಅಂತ ಅನಿಸುತ್ತೆ. ಆಧುನಿಕ ಕಾಲ ಬಿಟ್ಟು, ಆಧುನಿಕ ಕಾಲದಲ್ಲಿ ಪುರಾವೆಗಳು ಹೆಚ್ಚು, 20ನೇ ಶತಮಾನ ಬಿಟ್ಟು ಇನ್ನೆಲ್ಲಿಯೂ ಈ ಮಟ್ಟಕ್ಕೆ ಕಾಣಿಸೋಲ್ಲ. ಮತ್ತು ಅಷ್ಟು ಒರಿಜಿನಲ್ ಥಿಂಕರ್ಸ್ ಆಗಿದ್ದರು ಅವರು ಅಂತ ಗೊತ್ತಾಗುತ್ತದೆ. ಹಾಗೆಯೇ ವ್ಯಾಕರಣವೇ, ಛಂದಸ್ಸೇ, ಅಲಂಕಾರಶಾಸ್ತ್ರವೇ, ವೇದ ಭಾಷ್ಯವೇ, ಯಾವುದಕ್ಕೂ ಅಲ್ಲಿ ಬೇಕಾದಂತೆ ಅವಕಾಶ ಇತ್ತು ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ನಾವು ನೋಡಿದಾಗ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಕವಿಗಳಿದ್ದರು ಮತ್ತು ಎಷ್ಟು ದೊಡ್ಡ ದೊಡ್ಡ ಶಾಸ್ತ್ರಜ್ಞರಿದ್ದರು ಅನ್ನೋದಕ್ಕೆ ಒಂದು ಸಣ್ಣ ಪಕ್ಷಿ ನೋಟವನ್ನು ಕೊಟ್ಟರೆ ಸಾಕು ಗೊತ್ತಾಗುತ್ತದೆ.
ಚಂದ್ರಕ ಅಂತ 2ನೇ ಶತಮಾನದಲ್ಲಿದ್ದಂಥ ಕವಿ ಅಂತ ಗೊತ್ತಾಗುತ್ತೆ. ಅವನನ್ನು ಕಲ್ಹಣ ಪ್ರಸ್ತಾವ ಮಾಡ್ತಾನೆ. ವೇದವ್ಯಾಸಾಂಶದಿಂದ ಹುಟ್ಟಿದಂಥವನು ಅನ್ನುವ ಮಾತನ್ನೇ ಅವನು ಹೇಳ್ತಾನೆ. ನಾಟ್ಯಂ ಸರ್ವಜನಪ್ರೇಕ್ಷ್ಯಂ ಯಶ್ಚಕ್ರೇ ಸ ಮಹಾಕವಿ ದ್ವೈಪಾಯನ ಮುನೇರಂಶಃ ತತ್ಕಾಲೇ ಚಂದ್ರಕೋಭವತ್ ಅಂತ ಒಂದು ಅದ್ಭುತ ನಾಟಕ ಬರೆದಿದ್ದ. ಅವನು ವ್ಯಾಸರ ಅಂಶ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡೆದಿದ್ದ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಅವನು ಬರೆದ ನಾಟಕಗಳು ನಮಗೆ ಸಿಕ್ಕಿಲ್ಲ. ಆದರೆ ಅಭಿನವ ಭಾರತಿಯಲ್ಲಿ ಅದರ ಬಗ್ಗೆ ಸಾಕಷ್ಟು ಅಲ್ಲಲ್ಲಿ ವಿವರವನ್ನು ಕೊಡ್ತಾನೆ. ಚಂದ್ರಕೇನ ಸ್ವಾನಿ ರೂಪಕಾಣಿ ವೀರ ರೌದ್ರಾಧಿಕೋಪಯೋಗಿನಿ ಸಂಸ್ಕೃತ ಭಾಷೆಯೈವ ನಿಬದ್ಧಾನಿ ಅಂತಂತಾನೆ. ವೀರ ರೌದ್ರ ಮೊದಲಾದ ರಸಗಳಿಗೆ ತುಂಬ ಒದಗಿ ಬರುವಂಥ ನಾಟಕಗಳು ಬರೆದ ಅಂತ. ಸಂಸ್ಕೃತದಲ್ಲಿ ಇವತ್ತು ಅಂಥ ನಾಟಕಗಳು ಜಾಸ್ತಿ ಇಲ್ಲ. ಇನ್ನೊಬ್ಬ ಭಾಸನಂತೆ ಬರೆದಿದ್ದನೋ ಏನೋ ಸಿಗಲಿಲ್ಲ. ಕಾಳಿದಾಸನಿಗೂ ಹಿಂದಿನವನು ಇವನು ಗೊತ್ತಿಲ್ಲ. ಅವನ ಕೆಲವು ಶ್ಲೋಕಗಳು ಮಾತ್ರ ಸುಭಾಷಿತ ಗ್ರಂಥಗಳಲ್ಲಿ ಅಲ್ಲಲ್ಲಿ ಸಿಗುತ್ತವೆ. ಮತ್ತು ನಾಟ್ಯ ಪ್ರಬಂಧ ಅಂತ ನಾಟ್ಯಶಾಸ್ತ್ರ ಗ್ರಂಥವನ್ನು ಕೂಡ ಬರೆದಿದ್ದ ಅಂತ ಗೊತ್ತಾಗುತ್ತದೆ. ಆಮೇಲೆ ಮೇಂಠ ಭರ್ತೃಮೇಂಠ ಅಂತ ಒಬ್ಬ ಮಾವಟಿಗ ಎಷ್ಟು ದೊಡ್ಡ ಕವಿಯಾಗಿದ್ದ. ಹಯಗ್ರೀವ ವಧ ಅನ್ನುವ ಮಹಾಕಾವ್ಯ ಬರೆದ. ಅವನು ನಮಗೆ ಇಂದು ಅನುಪಲಬ್ಧವೇ ಅವನ ಗ್ರಂಥ. ಇದು 5-6ನೇ ಶತಮಾನಗಳ ನಡುವೆ ಇದ್ದಂಥ ಕವಿ ಅಂತ ಗೊತ್ತಾಗುತ್ತದೆ. ಪ್ರಾಚೀನ ಅಲಂಕಾರಿಕರು ಮತ್ತು ಸುಭಾಷಿತ ಸಂಕಲನಕಾರರು ಅನೇಕ ಶ್ಲೋಕಗಳನ್ನು ಇವನದನ್ನು ಉದಾಹರಣೆ ಮಾಡ್ತಾರೆ. ಮಮ್ಮಟ ಇರಬಹುದು, ಆನಂದವರ್ಧನ ಇರಬಹುದು, ಇವರೆಲ್ಲರಲ್ಲಿಯೂ ಕಾಣಿಸ್ತಾರೆ. ಹಾಗೆಯೇ 7ನೇ ಶತಮಾನದ ನಡುವಿನಲ್ಲಿದ್ದಂಥವನು ಭೂಮಕ ಅಥವಾ ಭಟ್ಟಭೀಮ ಅಂತನ್ನೋನು ಒಬ್ಬ ಒಳ್ಳೆಯ ಕವಿಯಾಗಿದ್ದ, ನಾಟಕಕಾರ ಆಗಿದ್ದ ಅಂತ ಗೊತ್ತಾಗುತ್ತದೆ. ಅವನು ರಾವಣಾರ್ಜುನೀಯ ಅಂತ ಒಂದು ಪ್ರೌಢವಾದ ಶಾಸ್ತ್ರಕಾವ್ಯ ಬರೆದ. ಅದು ವ್ಯಾಕರಣಶಾಸ್ತ್ರದ ನಿರೂಪಣೆಗೋಸ್ಕರವಾಗಿ ಬಂದದ್ದು. ಭಟ್ಟಿ ಎನ್ನುವ ಮತ್ತೊಬ್ಬ ಮಹಾಕವಿ ರಾವಣ ವಧ ಅಂತ ಬರೆದ. ಇವನು ರಾವಣಾರ್ಜುನೀಯ ಅಂತ ರಾವಣನಿಗೂ ಮತ್ತು ಕಾರ್ತವೀರ್ಯಾರ್ಜುನನಿಗೂ ನಡೆದ ಸಂಗ್ರಾಮವನ್ನು ವಸ್ತುವಾಗಿಟ್ಟುಕೊಂಡು ಬರೆದಂಥ ವ್ಯಾಕರಣ ಗ್ರಂಥ ಅಂತ ಗೊತ್ತಾಗುತ್ತದೆ. ಇದರ ಹಸ್ತಪ್ರತಿ ನಮಗೆ ಸಿಕ್ಕಿದೆ. ಒಂದಷ್ಟು ಮುದ್ರಿತವೂ ಆಗಿದೆ. 25 ಸರ್ಗಗಳು ಇರತಕ್ಕಂಥ ಒಂದು ಗ್ರಂಥ ಇದು ಅಂತ ಗೊತ್ತಾಗುತ್ತೆ. ವ್ಯಾಕರಣ ವಿದ್ಯಾರ್ಥಿಗಳಿಗೆ ತುಂಬ ಪ್ರಯೋಜನಕಾರಿಯಾದದ್ದು. ಮತ್ತು 7-8ನೇ ಶತಮಾನಕ್ಕೆ ಬಂದರೆ ಉದ್ಭಟ ಒಬ್ಬ ದೊಡ್ಡ ವಿದ್ವಾಂಸ. ಅವನು ಅಲಂಕಾರ ಶಾಸ್ತ್ರದ ಬಗ್ಗೆ ಕಾವ್ಯಾಲಂಕಾರ ಸಾರ ಸಂಗ್ರಹ ಅಂತ ಒಂದು ಗ್ರಂಥವನ್ನು ಬರೆದ. ಅಲ್ಲಿ ಅವನು ಪಾರ್ವತಿಯ ಪರಿಣಯವನ್ನು ಕುರಿತಾದ ಒಂದು ಕಾವ್ಯವನ್ನು ತನ್ನದನ್ನು ಉದಾಹರಣೆಯ ರೂಪದಲ್ಲಿ ಕೊಡ್ತಾನೆ. ಅದನ್ನು ಅವನು ಕುಮಾರ ಸಂಭವ ಅನ್ನುವ ಹೆಸರೇ ಇಟ್ಟಿದ್ದಾನೆ. ಹೆಚ್ಚಾಗಿ ಅನುಷ್ಠುಪ್ ಛಂದಸ್ಸಲ್ಲಿರತಕ್ಕಂಥ ಒಂದು ಕಾವ್ಯ. ಬಹಳ ಮನೋಹರವಾದ ಶೈಲಿ, ಒಳ್ಳೆಯ ವರ್ಣನೆ ಇದೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಶಂಕುಕ, ಅವನು ಭುವನಾಭ್ಯುದಯ ಅಂತ ಒಂದು ಮಹಾಕಾವ್ಯ ಬರೆದಿದ್ದ. ಅವನು 9ನೇ ಶತಮಾನದ ನಡುವಿನಲ್ಲಿದ್ದ ಅಂತ ಗೊತ್ತಾಗುತ್ತದೆ. ಹಾಗೆ ರಾಜಾನಕ ರತ್ನಾಕರ ಅಂತನ್ನುವಂಥವನು 8, 9, 10ನೇ ಶತಮಾನಗಳಲ್ಲಿ 9, 10ನೇ ಶತಮಾನದ ನಡುವೆ ಇದ್ದ ಅಂತ ಗೊತ್ತಾಗುತ್ತೆ. ಅವನ 50 ಸರ್ಗಗಳ ಒಂದು ರಾಕ್ಷಸ ಕಾವ್ಯ ಅಂತ ಹೇಳಬಹುದಾದ ಹರವಿಜಯ ಅನ್ನುವ ಮಹಾಕಾವ್ಯ ಬರೆದ. ಅದು ಅಂಧಕಾಸುರ ವಧೆಗೆ ಸಂಬಂಧಪಟ್ಟದ್ದು. ಸಣ್ಣ ಕಥಾತಂತು ಚಿಕ್ಕದು, ಆದರೆ ಅವನು ಬರೆದಂಥ ಕಾವ್ಯ ಮಹಾಪ್ರೌಢವಾದದ್ದು. ಏಕಾಕ್ಷರ ದ್ವ್ಯಕ್ಷರ ಮೊದಲಾದ ಸರ್ಕಸ್ಗಳು 100 ಬರುತ್ತವೆ ಅಲ್ಲಿ. ಅವನು ಹೇಳ್ತಾನೆ, ಹರವಿಜಯ ಕಾವ್ಯವನ್ನು ಓದಿದಂತಹ ಅಕವಿರಪಿ ಭವತಿ ಕವಿ, ಕವಿರಪಿ ಭವತಿ ಮಹಾಕವಿ ಕ್ರಮೇಣ ಅಂತಾನೆ. ಇದನ್ನು ಓದಿದ ಅಕವಿಯೂ ಕವಿ ಆಗ್ತಾನೆ, ಕವಿ ಮಹಾಕವಿ ಆಗಿಬಿಡ್ತಾನೆ ಅಂತ ಹೇಳ್ಬಿಟ್ಟಿದನು. ಅದೇ ಕಾಲದಲ್ಲಿದ್ದಂಥವನು ಶಿವಸ್ವಾಮಿ ಅಂತ, ಅವನು 7 ಮಹಾಕಾವ್ಯಗಳನ್ನು ಬರೆದಿದ್ದ ಅಂತ ಗೊತ್ತಾಗುತ್ತೆ. ಅವನು ಅನುಕೃತ ರಘುಕಾರ ದಂಡಿದಂಡ ಶಿವಾಂಕಃ ಅಂತ ತನ್ನ ಬಿರುದುಗಳನ್ನು ಹೇಳ್ಕೊಳ್ತಾನೆ. ನಾನು ಕಾಳಿದಾಸನ ಅನುಕರಣೆ ಮಾಡಿದವನು, ದಂಡಿಗೇನೆ ಸವಾಲು ಹಾಕಿದಂಥವನು, ಒಂದು ಸರ್ಗದ ಕೊನೆಯಲ್ಲಿ ಶಿವ ಅನ್ನುವ ಸರ್ಗ ಮುದ್ರೆಯನ್ನು ಮಾಡಿದ್ದೆ ಅಂತ ಹೇಳ್ತಾನೆ. ಅವನು ಮುದ್ರಿಕೆ ಹಾಗೆ ಬಳಸಿದ್ದ. ರತ್ನಾಕರ ರತ್ನಾಂಕ ಅಂತ ರತ್ನ ಅನ್ನುವ ಮುದ್ರಿಕೆಯನ್ನು ಬಳಸಿದ್ದ ಅಂತ ಗೊತ್ತಾಗುತ್ತೆ. ಅವನ ಕಪ್ಪಿಣಾಭ್ಯುದಯ ಅನ್ನುವಂಥದ್ದು ಒಂದು ಪ್ರೌಢವಾದ ಕಾವ್ಯ. ಯಾವುದೇ ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ಇವನಿಗಿಂತ ಹೆಚ್ಚು ಛಂದಸ್ಸುಗಳನ್ನು ರಸೋಚಿತವಾಗಿ ಬಳಸಿದ್ದಿಲ್ಲ. ಅಷ್ಟು ವೈವಿಧ್ಯಮಯವಾದ ಛಂದಸ್ಸುಗಳನ್ನು ಬಳಸಿದ್ದಾನೆ. ಅದು ಕಪ್ಪಿಣಾಭ್ಯುದಯ ವಿಶೇಷ. ಬಹಳ ಪ್ರೌಢವಾದ ಭಾಷೆ, ಪ್ರೌಢವಾದ ಶೈಲಿ, ತುಂಬ ಪೆಡಸಾದಂಥದ್ದು ಅಂತ ಅನ್ಬೋದು. ಯಮಕ ಚಿತ್ರಕವಿತ್ವದ ಪರಮಾಚಾರ್ಯ ಅಂತ ಕರಿಬಹುದು ಅವನನ್ನು. ವಿಕಟ ಯಮಕ ಶ್ಲೇಷೋದ್ಗಾರ ನಿರರ್ಗಲ ಪ್ರಬಂಧ ನಿರ್ಮಾಣ ಧುರೀಣ ಅಂತ ತನ್ನಂತಾನೆ ಕೊಂಡಾಡಿಕೊಳ್ತಾನೆ. ಅವರ ಕಾಲದಲ್ಲೇ ಇದ್ದವನು ಆನಂದವರ್ಧನ. ಇವ್ರುಗಳಿಗೆಲ್ಲ ದಿವಸಕ್ಕೆ 1,00,000 ದೀನಾರ ಸಂಬಳ ಕೊಡ್ತಾ ಇದ್ರಂತೆ. ಅದನ್ನು ಕಲ್ಹಣ ಹೇಳ್ತಾನೆ ರಾಜತರಂಗಿಣಿಯಲ್ಲಿ. ಮುಕ್ತಾಕಣ, ಶಿವಸ್ವಾಮಿ, ರತ್ನಾಕರ ಇವರುಗಳೆಲ್ಲರೂ ಗೌರವನೀಯರಾಗಿದ್ದರು. ಆನಂದವರ್ಧನ ಇತ್ಯಾದಿಗಳೆಲ್ಲ. ಆನಂದವರ್ಧನ ವಿಷಮಬಾಣ ಲೀಲಾ ಅನ್ನುವ ಒಂದು ಪ್ರಾಕೃತ ಕಾವ್ಯವನ್ನು, ಅರ್ಜುನ ಚರಿತ ಅಂತ ಒಂದು ಸಂಸ್ಕೃತ ಮಹಾಕಾವ್ಯವನ್ನು, ದೇವಿ ಶತಕ ಅಂತ ಒಂದು ಪ್ರೌಢವಾದ ಚಿತ್ರಕಾವ್ಯ ರಚನೆಯನ್ನು ಮಾಡಿದ್ದ. ಅದಲ್ಲದೆ ತತ್ವಾಲೋಕ ಅಂತ ಒಂದು ವೇದಾಂತ ಗ್ರಂಥವನ್ನು,
ಸಹೃದಯಾಲೋಕ ಅಥವಾ ಧ್ವನ್ಯಾಲೋಕ ಅನ್ನುವಂಥ ಶಾಸ್ತ್ರಗ್ರಂಥವನ್ನು ಬರೆದಿದ್ದ. ಇನ್ನೂ ಹಲವು ಕೃತಿಗಳನ್ನು ಬರೆದಿದ್ದಿರಬೇಕು, ನಮಗೆ ಅದು ಗೊತ್ತಾಗೋದಿಲ್ಲ. ಆಮೇಲೆ ಮಧುಮಥನ ವಿಜಯ, ಹರಿವಿಜಯ ಇತ್ಯಾದಿಗಳೆಲ್ಲ ಬರೆದಿದ್ದ ಅಂತ ಗೊತ್ತಾಗುತ್ತೆ. ಈಗ ನಮಗೆ ಉಳಿದಿರೋದು ಎರಡೇ, ಧ್ವನ್ಯಾಲೋಕ ಮತ್ತು ದೇವಿ ಶತಕ ಅಂತ ಅನ್ನುವಂಥದ್ದು. ಅವುಗಳ ಮಹಾತ್ಮ್ಯವನ್ನು ಹೇಳಲೇಬೇಕಾಗಿಲ್ಲ. ಹಿಂದೊಮ್ಮೆನೇ ನಾನು ಧ್ವನ್ಯಾಲೋಕದ ಬಗ್ಗೆ ಇಲ್ಲಿ ವಿಶೇಷವಾಗಿ ಮಾತನಾಡಿದ್ದೆ. ಒಬ್ಬ ಅಭಿನಂದ ಅಂತ ಒಬ್ಬ ಕವಿ ಇದ್ದ. ಅವನು ಕಾದಂಬರಿ ಕಥಾಸಾರ ಅಂತ ಒಂದು 8 ಸರ್ಗಗಳ ಕಾವ್ಯ ಬರೆದ. ಇನ್ನೊಬ್ಬ ಅಭಿನಂದನ ಇದ್ದ, ಅವನು ರಾಮಚರಿತೆ ಬರೆದ. ಅದು ತುಂಬ ದೊಡ್ಡದಾಗಿರ್ತಕ್ಕಂಥದ್ದು, ಹತ್ತತ್ರ 48-50 ಸರ್ಗಗಳಿರ್ತಕ್ಕಂಥದ್ದು, ತುಂಬ ಸೊಗಸಾದ ಶೈಲಿಯ ಕಾವ್ಯ ಅದು. ಇವನು ಕಾಶ್ಮೀರದಿಂದ ವಲಸೆ ಬಂದು ಪಾಲಸೇನರ ಆಶ್ರಯದಲ್ಲಿದ್ದ ಬಂಗಾಳದಲ್ಲಿ ಅಂತ ಕೂಡ ಗೊತ್ತಾಗುತ್ತೆ. 9-10ನೇ ಶತಮಾನದವನು. ಅವನ ಕಾವ್ಯ ತುಂಬ ರಮಣೀಯವಾದದ್ದು, ಬಹಳ ಮಧುರವಾದ ಶೈಲಿ, ಒಳ್ಳೆಯ ಕಾಳಿದಾಸಾದಿಗಳ ಗಂಗಾದೇವಿ ಮೊದಲಾದವರ ಶೈಲಿಗೆ ಹತ್ತಿರ ಬರುವಂಥದ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಶ್ಯಾಮಲ ಅಂತ ಒಬ್ಬ ಕವಿ ಇದ್ದ ಅಂತ ಗೊತ್ತಾಗುತ್ತೆ. ಅವನು ಅನೇಕ ಕಾವ್ಯಗಳನ್ನು ಬರೆದಿದ್ದರೂ ನಮಗೆ ಹೆಚ್ಚಾಗಿ ಯಾವುದೂ ಸಿಗ್ತಾ ಇಲ್ಲ. ಮತ್ತು ಅವನು ಪಾದತಾಡಿತಕ ಅಂತ ಒಂದು ನಾಟಕ ಬರೆದ, ಅದು ಇವತ್ತು ನಮಗೆ ಸಿಗತಕ್ಕಂಥದ್ದು. ಚತುರ್ಭಾಣಿಯಲ್ಲಿ ಒಂದು ಪ್ರಸಿದ್ಧವಾದದ್ದು ಪಾದತಾಡಿತಕ ಅನ್ನುವ ತುಂಬ ಉತ್ಕೃಷ್ಟವಾದಂಥದ್ದು. ಹಿಂದೆ ಅದರ ಬಗ್ಗೆ ಕೂಡ ಇಲ್ಲಿ ಮಾತಾಡಿದ್ದೆ, ಆ ಶ್ಯಾಮಿಲಕ. ಆಮೇಲೆ ಕ್ಷೇಮೇಂದ್ರ, ಅಭಿನವಗುಪ್ತನ ಶಿಷ್ಯ. ಭಟ್ಟೇಂದ್ರರಾಜ ಅಂತ ಅಭಿನವಗುಪ್ತನ ಗುರು, ಅವನು ಮಹಾಕವಿ ಅಂತ ಗೊತ್ತಾಗುತ್ತೆ. ಕ್ಷೇಮೇಂದ್ರ 40ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದ. ಅವನು ಮುಟ್ಟದ ವಿಷಯವೇ ಇಲ್ಲ. ಒಂದು ರೀತಿ ಸರ್ವತಂತ್ರ ಸ್ವತಂತ್ರ ಕಲಿಕಾಲ ಸರ್ವಜ್ಞ ಅಂತ ಅವನನ್ನು ಕರೀಬಹುದು. ರಾಮಾಯಣ, ಮಹಾಭಾರತ, ಬೃಹತ್ ಕಥೆ ಈ ಮೂರನ್ನೂ ಸಂಗ್ರಹ ಮಾಡಿ, ರಾಮಾಯಣ ಕಥಾಮಂಜರಿ, ಭಾರತ ಕಥಾಮಂಜರಿ, ಬೃಹತ್ ಕಥಾಮಂಜರಿ ಅಂತ ಅಷ್ಟು ಸಂಗ್ರಹಗಳು ಮಾಡಿಕೊಟ್ಟ. ಒಂದೊಂದು ಕೂಡ 700-800 ಪುಟಗಳಿಗೆ ಕಡಿಮೆ ಇಲ್ಲದೆ ಇರತಕ್ಕಂಥ ದೊಡ್ಡ ಗಾತ್ರದ ಕೃತಿಗಳಾಗಿವೆ. ಜೊತೆಗೆ ಬಾಣಭಟ್ಟನ ಕಾದಂಬರಿಯನ್ನು ಪದ್ಯರೂಪಕ್ಕೆ ಇಳಿಸಿ ಪದ್ಯ ಕಾದಂಬರಿ ಅಂತ ಮಾಡಿದ. ಮತ್ತು ಅವನಿಗೆ ಎಷ್ಟು ಔದಾರ್ಯ ಇತ್ತು ಅಂದರೆ, ಹುಟ್ಟಿದ್ದು ಶೈವ ಕುಟುಂಬದಲ್ಲಿ, ಆಮೇಲೆ ಸ್ವೀಕರಿಸಿದ್ದು ವೈಷ್ಣವ ದೀಕ್ಷೆ. ಅರೆ ಯಾವ ದೇವತಾ ಭೇದ ದರ್ಶನ ಭೇದ ಮಾಡದೆ ಎಲ್ಲವನ್ನೂ ಒಪ್ಪಿಕೊಂಡಿದ್ದ. ಅವನು ಬೌದ್ಧ ದರ್ಶನದ ಬಗ್ಗೆ, ಬೌದ್ಧ ಮತದ ಬಗ್ಗೆ ಕೂಡ ತಿಳ್ಕೊಂಡು ಬೌದ್ಧಾವಧಾನ ಕಲ್ಪಲತಾ ಅಂತ ಒಂದು ಉತ್ಕೃಷ್ಟವಾದ ಕೃತಿಯನ್ನು ಬರೆದಿದ್ದಾನೆ. ಇಲ್ಲಿ ಅನೇಕ ಕವಿಗಳ ಬಗ್ಗೆ ಹೇಳಿದ್ನಲ್ಲ, ಸುಮಾರು ಹೇಳಿದಂಥದ್ದೆಲ್ಲ ನಾನು ಓದಿದ್ದೀನಿ. ಈಗ ಹೇಳಿದ ಬೌದ್ಧಾವಧಾನ ಕಲ್ಪಲತಾ ಮಾತ್ರ ನನಗೆ ಪುಸ್ತಕ ಸಿಕ್ಕಿಲ್ಲ. ಹತ್ತಿರ 30 ವರ್ಷದಿಂದ ಹುಡುಕ್ತಾ ಇದ್ದೀನಿ, ಎಲ್ಲಿಯೂ ನನಗೆ ಸಿಕ್ಕಿಲ್ಲ ಪುಸ್ತಕ. ಮೊನ್ನೆನೂ ಇಂಟರ್ನೆಟ್ಟಲ್ಲಿ ಅದಕ್ಕೋಸ್ಕರ ಜಾಲಾಡ್ತಾ ಇದ್ದೆ, ಎಲ್ಲಿಯೂ ಸಿಗ್ತಾ ಇಲ್ಲ. ಆ ಬೌದ್ಧಾವಧಾನ ಕಲ್ಪಲತಾ ಒಂದು ಓದಿದ್ರೆ ಕ್ಷೇಮೇಂದ್ರನ ಉಪಲಬ್ಧ ಇರುವ ಎಲ್ಲ ಕೃತಿಗಳನ್ನು ಓದಿದ ಸಮಾಧಾನ ನನಗೆ ಸಿಗುತ್ತೆ. ಕಾಶ್ಮೀರದ ಮಹಾಕವಿಗಳೆಲ್ಲರ ಬರವಣಿಗೆ ಓದಿದ ಪೂರ್ಣ ಮಾಡಿದಂಥ ತೃಪ್ತಿ ಸಿಗುತ್ತೆ. ಆದರೆ ಇನ್ನೂ ಭಾಗ್ಯ ಬಂದಿಲ್ಲ. ಮತ್ತು ಅವನು ಭಾಗವತವನ್ನು ಆಧರಿಸಿ ದಶಾವತಾರ ಚರಿತ ಅಂತ ಬರೆದ. ಅಂದರೆ ನೋಡಿ, ನಮ್ಮಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ಬೃಹತ್ ಕಥೆ ಇವುಗಳಿಗೆ ತುಂಬ ದೊಡ್ಡ ಪ್ರಾಶಸ್ತ್ಯ. ಈ 4 ಮಹಾಕೃತಿಗಳನ್ನು ಸಂಗ್ರಹ ಮಾಡಿಕೊಟ್ಟೆ. ಮತ್ತು ವಿಷ್ಣುವಿನ 10 ಅವತಾರಗಳಲ್ಲಿ ಬೌದ್ಧಾವತಾರ ಒಂದು ಬರುತ್ತೆ ಅನ್ನೋದು ಮೊದಲಿಗೆ ಐತಿಹಾಸಿಕವಾಗಿ ನಾವು ನಚ್ಚುವಂಥ ರೀತಿಯಲ್ಲಿ ಕೊಟ್ಟ ಅರ್ಲಿಯೆಸ್ಟ್ ರೆಫರೆನ್ಸ್ ಅಂತಂದರೆ ಅವನೇ ಕ್ಷೇಮೇಂದ್ರ ಅಂತ ಗೊತ್ತಾಗುತ್ತೆ. ಶಶಿವಂಶ ಅಂತ ಒಂದು ಮಹಾಕಾವ್ಯ ಬರೆದಿದ್ದ ರಘುವಂಶದಂತೆ, ಅದು ನಮಗೆ ಇವತ್ತು ಸಿಗ್ತಾ ಇಲ್ಲ. ಅಮೃತ ತರಂಗ ಅಂತ ಒಂದು ಕಾವ್ಯ, ಅದೂ ಇಲ್ಲ. ಅವಸರಸಾರ, ಮುಕ್ತಾವಳಿ, ಲಾವಣ್ಯಲತಾ, ಮತ್ತು ಲಾವಣ್ಯವತಿ, ಪವನ ಪಂಚಾಶಿಕ, ಈ ಥರ ಅನೇಕ ಖಂಡಕಾವ್ಯಗಳು ಬರೆದ. ಅವು ಯಾವುದೂ ನಮಗೆ ಸಿಕ್ಕಿಲ್ಲ. ಅವನ ಬಿಡಿ ಬಿಡಿ ಪದ್ಯಗಳು ಅಲ್ಲಲ್ಲಿ ಇಲ್ಲಲ್ಲಿ ಸಿಗುತ್ತವೆ. ಅದನ್ನು ನೋಡಿದಾಗ ತಿಳಿಯುತ್ತೆ ಎಷ್ಟು ಒಳ್ಳೆಯ ಶೈಲಿಯ ಒಳ್ಳೆಯ ಮಹಾಕವಿ ಇವನು ಅಂತ. ಆಮೇಲೆ ಅವನ ಸಾಮಾಜಿಕವಾದ ಒಂದು ಪ್ರಜ್ಞೆಯಿಂದ ತುಂಬ ದೊಡ್ಡ ರಾಶಿಯ ಕೃತಿಗಳನ್ನು ಮಾಡಿದ. ದೇಶೋಪದೇಶ ಅಂಥೇಳಿ ಸಾಮಾಜಿಕ ಪರಿಸ್ಥಿತಿಯ ವಿಡಂಬನೆಯನ್ನು ಮಾಡಿದ್ದಾನೆ. ಬಗೆ ಬಗೆಯ ರೀತಿಯಲ್ಲಿ ಯಾವ್ಯಾವ ತರಹ ವಂಚನೆಗಳು ನಡೆಯುತ್ತವೆ ಅಂತ. ಒಬ್ಬ ಕುಂಟಿನಿ ಮಾಡುವ ವಂಚನೆ ಇರ್ಬೋದು, ಒಬ್ಬ ಜಿಪುಣ ಮಾಡುವುದಿರ್ಬೋದು, ಒಬ್ಬ ಬ್ರಾಹ್ಮಣ ಮಾಡುವುದಿರ್ಬೋದು, ಒಬ್ಬ ಮುದುಕನಿಗೆ ಎಳೆ ಹುಡುಗಿನ ಮದುವೆ ಮಾಡಿದರೆ ಉಂಟಾಗುವ ಕೆಟ್ಟ ಪರಿಣಾಮ ಎಂಥದ್ದು ಅಂತಿರ್ಬೋದು. ಮತ್ತು ಆಸ್ಥಾನದಲ್ಲಿರ್ತಕ್ಕಂತಹ ಕರ್ಣಿಕರು ಏನು ಮೋಸ ಮಾಡ್ತಾರೆ ಅನ್ನೋದಿರ್ಬೋದು. ಇದನ್ನೆಲ್ಲವನ್ನೂ ಹಸಿ ಹಸಿಯಾಗಿ ಮಾರ್ಮಿಕವಾಗಿ ಶಬ್ದಾರ್ಥಾಲಂಕಾರಯುಕ್ತವಾಗಿ ವರ್ಣಿಸಿದ್ದಾನೆ. ನರ್ಮಮಾಲ, ಕಾಶ್ಮೀರದ ಕಾಯಸ್ಥರು ಇಡೀ ಸರ್ಕಾರವೇ ತಮ್ಮದು ಮಾಡಿಕೊಂಡು ಎಷ್ಟು ದೋಚ್ತಾ ಇದ್ದರು ಪ್ರಜೆಗಳನ್ನು ಅನ್ನುವಂಥ ಚಿತ್ರಣ ಕೊಟ್ಟಿದ್ದಾನೆ. ಆಮೇಲೆ ನೀತಿ ಕಲ್ಪತರು ಅಂತ ರಾಜನೀತಿಯ ಬಗ್ಗೆ ಅದ್ಭುತವಾದ 4000 ಶ್ಲೋಕಗಳ ಮಹಾಗ್ರಂಥ ಬರೆದಿದ್ದಾನೆ. ಭೋಜರಾಜನ ಯುಕ್ತಿಕಲ್ಪತರು, ಕ್ಷೇಮೇಂದ್ರನ ನೀತಿಕಲ್ಪತರು, ಸೋಮದೇವನ ನೀತಿವಾಕ್ಯಾಮೃತ, ಆಮೇಲೆ ಕಾಮಂದಕನ ನೀತಿ ಸಾರ.
ಈ ನಾಲ್ಕನ್ನು ನಾವು ಕೌಟಿಲ್ಯನ ಅರ್ಥಶಾಸ್ತ್ರದ ಬಳಿಕ ಬಂದ ಅತಿ ಶ್ರೇಷ್ಠವಾದ ರಾಜನೀತಿಯ ವಿಶ್ವಕೋಶಾತ್ಮಕ ಕೃತಿಗಳು ಅಂತ ಕರೀಬಹುದು. ಆಮೇಲೆ ಸಮಯ ಮಾತ್ರಕ ಅಂಥೇಳಿ ಒಂದು ಒಳ್ಳೆಯ ಕೃತಿ ಬರೆದಿದ್ದಾನೆ. ಅದು ಕಾಶ್ಮೀರದ ಒಂದು ವೇಶ್ಯಾ ವೃತ್ತಿಯ ವರ್ತನೆಯನ್ನು ಕುರಿತು ಬರೆದಂಥದ್ದು. ಅದಕ್ಕೆ ಸ್ಫೂರ್ತಿ ದಾಮೋದರ ಗುಪ್ತ ಅಂತ ಅವನಿಗೆ ಹಿಂದಿನವನಾಗಿದ್ದವನು ಬರೆದಂಥ ಕುಟ್ಟನೀಮತ ಅಂತ ಒಂದು 1000ಕ್ಕೂ ಹೆಚ್ಚು ಶ್ಲೋಕಗಳ ಅತಿ ರಮಣೀಯವಾದ ಕಾವ್ಯ. ಕುಟ್ಟನೀಮತ ಕಾವ್ಯವನ್ನು ಓದಿದರೆ ಸಂಸ್ಕೃತದ ಶೈಲಿ ಎಂಥದ್ದು, ಸೊಗಸು ಎಂಥದ್ದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಒಬ್ಬ ಮುಂಬೈನಲ್ಲಿ ಒಂದು ಶತಮಾನದ ಹಿಂದೆ ತನ್ಸುಕ್ರಾಮ್ ಮನಸುಕ್ರಾಮ್ ತ್ರಿಪಾಠಿ ಅಂತ ಒಬ್ಬ ವ್ಯಾಪಾರಿ ಒಂದು ವ್ಯಾಖ್ಯಾನ ಬರೆದಿದ್ದಾನೆ. 10 ಜನ ಮಲ್ಲಿನಾಥರು ಬರೀಲಾರರು ಅಂಥ ಪ್ರೌಢ ಮನೋಹರವಾದ ವಿಷದ ಗಂಭೀರವಾದ ವ್ಯಾಖ್ಯಾನ ಬರೆದಿದ್ದಾನೆ. ಸೇವಕೋಪದೇಶ ಅಂತ ಎಂಪ್ಲಾಯರ್ ರಿಲೇಷನ್ಶಿಪ್ ಬಗ್ಗೆ ಕ್ಷೇಮೇಂದ್ರ ಒಂದು ಕಾವ್ಯ ಬರೆದಿದ್ದಾನೆ. ಚಾರುಚರ್ಯ ಅಂತ ಒಂದು ನೀತಿ ಕಾವ್ಯ ಬರೆದಿದ್ದಾನೆ. ಚತುರ್ವರ್ಗ ಸಂಗ್ರಹ ಅಂತ ಪುರುಷಾರ್ಥ ಚತುಷ್ಟಯದ ಬಗ್ಗೆ ಕಾವ್ಯ ಬರೆದಿದ್ದಾನೆ. ಇವೆಲ್ಲ ಸಿಗುತ್ತೆ. ಕಲಾವಿಲಾಸ ಅಂತ ಈ ಲಲಿತ ಕಲೆಗಳೆಲ್ಲ ಬಲಿತ ಕಲೆಗಳು, ಕೊಳೆತ ಕಲೆಗಳ ಬಗ್ಗೆ, ಜನವಂಚನೆಯ ಕಲೆಗಳ ಬಗ್ಗೆ, ಒಬ್ಬ ಜ್ಯೋತಿಷ ಮಾಡೋದು, ಒಬ್ಬ ಸಂಗೀತಗಾರ ಮಾಡೋದು, ಒಬ್ಬ ಲೇಖಕ ಮಾಡುವಂಥದ್ದು, ಎಂತೆಂಥ ಮೋಸಗಳು ಮಾಡ್ತಾರೆ ಅನ್ನೋದೇ ಸುಮಾರು ಒಂದು 1000 ಶ್ಲೋಕಗಳಷ್ಟು, 800-900 ಶ್ಲೋಕಗಳು ಆರ್ಯ ಛಂದಸ್ನಲ್ಲಿ ಅದನ್ನು ಬರೆದಿದ್ದಾನೆ. ಮತ್ತು ನೀತಿಲತಾ, ವಿನಯವಲ್ಲಿ ಅಂತ ಇನ್ನು ಕೆಲವು ಬರೆದ, ಅದು ಸಿಗ್ತಾ ಇಲ್ಲ. ಮುನಿಮತ ಮೀಮಾಂಸಾ ಅಂಥೇಳಿ ವ್ಯಾಸ ಮಹರ್ಷಿಯ ದರ್ಶನ ಏನು ಅಂತ ಬರೆದ. ಇವನಿಗೆ ವ್ಯಾಸದಾಸ ಅಂತ ಬಿರುದಿತ್ತು. ವ್ಯಾಸರ ಭಕ್ತ ಅವನು. ವ್ಯಾಸಾಷ್ಟಕ ಅಂತ ಭಾರತ ಮಂಜರಿಯ ಕಡೆಗೆ ಒಂದು ಅಷ್ಟಕವನ್ನು ಬರೆದಿದ್ದಾನೆ. ದರ್ಪದಲನ ಅಂತ ಸುಮಾರು 800 ಶ್ಲೋಕಗಳಷ್ಟು ಇರುವ ಗ್ರಂಥ. 7 ವಿಧವಾದ ದರ್ಪಗಳು ಅಂದರೆ ಕುಲದಿಂದ ಬರುವುದು, ವಿದ್ಯೆಯಿಂದ ಬರುವುದು, ರೂಪದಿಂದ ಬರುವಂಥದ್ದು, ಈ ಥರದ ದರ್ಪಗಳನ್ನೆಲ್ಲ ಸೀಳುವ ಬಗೆ ಅಂತ ಅವನು ಬರೆದಿದ್ದಾನೆ. ಹೀಗೆ ಅನೇಕ ಕೃತಿಗಳನ್ನು ಬರೆದದ್ದಲ್ಲದೆ ಲಾಕ್ಷಣಿಕವಾಗಿ ಬರೆದಿದ್ದಾನೆ. ಛಂದಸ್ಸಿನ ಬಗ್ಗೆ ಸೂರತ ತಿಲಕ, ಅದು ಅನನ್ಯವಾದ ಕೃತಿ. ಇಡೀ ಸಂಸ್ಕೃತದಲ್ಲಿ ಅಂಥ ಛಂದಸ್ಸಿನ ಬಗ್ಗೆ ಕೃತಿ ಇಲ್ಲ. ಗುಣ ದೋಷ ಎರಡೂ ಇದೆಯಾದರೂ ಉತ್ಕೃಷ್ಟವಾದಂಥ ದಾರಿಯ ಕೃತಿ. ಕವಿಕಂಠಾಭರಣ ಅಂತ ಕವಿಗಳಾಗುವ ಬಗೆಯನ್ನು ಕುರಿತು ಒಂದು ಕಾವ್ಯ, ಒಂದು ಗ್ರಂಥ ಬರೆದಿದ್ದಾನೆ. ಔಚಿತ್ಯ ವಿಚಾರ ಚರ್ಚಾ ಅಂತ ಔಚಿತ್ಯ ಸಿದ್ಧಾಂತದ ಬಗ್ಗೆ ಬರೆದಿದ್ದಾನೆ. ಕವಿ ಕರ್ಣಿಕಾ ಅಂತ ಕವಿಗಳಿಗೆ ಕಿವಿಮಾತು ಅಂತ ಒಂದು ಕೃತಿ ಬರೆದ, ಅದು ಸಿಕ್ಕಿಲ್ಲ. ಅದಲ್ಲದೆ ಬೇತಾಳ ಕಥೆಗಳ ಬಗ್ಗೆ ಬರೆದ. ಅವನು ಎಷ್ಟು ವೆರೈಟಿ ಅಂತಂದರೆ, ಈ ಬಂಗಾಳಿ ವಿದ್ಯಾರ್ಥಿಗಳು ಬಂದು ಮಾಡುವಂಥ ಕಾಶ್ಮೀರದಲ್ಲಿ ಮಾಡುವ ದಾಂಧಲೆ, ದುರಾಚಾರ, ಬೇಜವಾಬ್ದಾರಿತನದ ಬಗ್ಗೆ ಒಂದು ಬರೆದಿದ್ದಾನೆ. ಅವನ ದೇಶೋಪದೇಶದಲ್ಲಿ ಒಂದು ಸೆಕ್ಷನ್ ಇದೆ. ಲಲಿತರತ್ನಮಾಲ ಅಂತಕ್ಕಂಥದ್ದು ಒಂದು ಅನುಪಲಬ್ಧ ಕೃತಿ. ಕನಕ ಜಾನಕಿ ಅಂತ ಈ ಸ್ವರ್ಣ ಸೀತೆಯನ್ನು ಕುರಿತಾದ ಒಂದು ನಾಟಕ ಬರೆದ. ಚಿತ್ರಭಾರತ ಅಂತ ಮಹಾಭಾರತದ ಬಗ್ಗೆ ಒಂದು ನಾಟಕ ಬರೆದ. ಮೊದಲ ಇತಿಹಾಸಶಾಸ್ತ್ರವನ್ನು ಬರೆದ ನೃಪಾವಳಿ ಅಂತ. ಕಲ್ಹಣ ಬೈತಾನೆ, ಕೇನಾಪ್ಯನವಧಾನೇನ ಕವಿಕರ್ಮಣಿ ಸತ್ಯಪಿ ಈ ಅಂಶೋಪಿ ನಾಸ್ತಿ ನಿರ್ದೋಷ ಕ್ಷೇಮೇಂದ್ರಸ್ಯ ನೃಪಾವಳವು. ಅದು ಏನು ಕಾರಣವೂ ಗೊತ್ತಿಲ್ಲ, ಅಷ್ಟು ಒಳ್ಳೆ ಕವಿಯಾಗಿದ್ದರು ಕ್ಷೇಮೇಂದ್ರ ಬರೆದಿರುವ ನೃಪಾವಳಿಯಲ್ಲಿ ಒಂದೇ ಅಂಶವೂ ನಿರ್ದುಷ್ಟವಾಗಿಲ್ಲ ಅಂತ. ಸಿಕ್ಕಿಲ್ಲ. ಸಿಕ್ಕಿದ್ರೆ ಕ್ಷೇಮೇಂದ್ರಂದ ತಪ್ಪು, ಕಲ್ಹಣಂದ ಹೊಟ್ಟೆ ಕಿಚ್ಚು ಅಂತ ಗೊತ್ತಾಗ್ತಿತ್ತು, ಹೇಳೋಕ್ಕಾಗೋಲ್ಲ. ವಾತ್ಸ್ಯಾಯನ ಸೂತ್ರಸಾರ ಅಂತ ಕಾಮಸೂತ್ರದ ಸಂಗ್ರಹ ಮಾಡಿದ್ದಾನೆ. ದಾನ ಪಾರಿಜಾತ ಅಂತ ಧರ್ಮಶಾಸ್ತ್ರದ ಬಗ್ಗೆ ಬರೆದಿದ್ದಾನೆ. ಅವನು ದೊಡ್ಡ ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾ ಇದ್ದ, ಗುರುಕುಲವನ್ನು ನಡೆಸ್ತಾ ಇದ್ದ. ಬಗೆ ಬಗೆಯಲ್ಲಿ ಅವನಿಗೆ ವ್ಯಾಪ್ತಿ ಇತ್ತು. ತಸ್ಯಮೇ ಸರ್ವಶಿಷ್ಯಸ್ಯ ನೋಪದೇಶ ದರಿದ್ರತಾ ಅಂತ ಇವನು ಗುರು ಅಭಿನವ ಗುಪ್ತ ಹೇಳಿದರೆ, ಇವನು ಕ್ಷೇಮೇಂದ್ರ ಸರ್ವ ಮನೀಷಿ ಶಿಷ್ಯ ಅಂತಾನೆ. ಎಲ್ಲ ವಿದ್ವಾಂಸರ ಶಿಷ್ಯ ನಾನು ಅಂತ ಅಂದುಕೊಳ್ತಾನೆ. ಇಂಥ ಮಹಾಕವಿ. ಸೋಮದೇವ ಅಂತ ಮತ್ತೊಬ್ಬ ಆಗಿ ಹೋದ. ಅವನು 11ನೇ ಶತಮಾನದಲ್ಲಿ. ಅವನು ಪ್ರಸಿದ್ಧವಾದ ಕಥಾ ಸರಿತ್ಸಾಗರವನ್ನು ಬರೆದವನು. ಬಿಲ್ಹಣ ನಮಗೆ ಗೊತ್ತಿರುವಂತೆ ಅವನು ಈಗಾಗಲೇ ಹೇಳಿದ ವಿಕ್ರಮಾಂಕ ದೇವಚರಿತ ಬರೆದ. ಜೊತೆಗೆ ಅವನು ಕರ್ಣಸುಂದರಿ ಅಂತನ್ನುವಂಥ ಒಂದು ನಾಟಿಕೆಯನ್ನು ಬರೆದ. ಆಮೇಲೆ ಚೌರ ಪಂಚಾಶಿಕ ಅಂತ ಒಂದು ಭಾವಗೀತೆಯನ್ನು ಬರೆದ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಶಂಭು ಅಂತ ಮತ್ತೊಬ್ಬ ಕವಿ ಇದ್ದ. ಅವನು ಅನ್ಯೋಕ್ತಿ ಮುಕ್ತಾಲತಾ ಅಂತ ಒಂದು ಕೃತಿ, ಅನ್ಯೋಕ್ತಿ ಕೃತಿಯನ್ನು ಬರೆದ. ರಾಜೇಂದ್ರ ಕರ್ಣಪೂರ ಅಂತ ಒಂದು ಸಣ್ಣ ಕಾವ್ಯವನ್ನು ಬರೆದ. ಮಂಖ ನಾನು ಮೊದಲೇ ಹೇಳಿದೆ. ಅವನು ಶ್ರೀಕಂಠ ಚರಿತ ಅಂತ 25 ಸರ್ಗಗಳ ಕಾವ್ಯವನ್ನು ಬರೆದ. ಕೊನೆಯ ಸರ್ಗದಲ್ಲಿ ತನ್ನ ಕಾವ್ಯವನ್ನು ಫಸ್ಟು ತನ್ನ ಗುರು ರುಯ್ಯಕನ ಮನೆಗೆ ಹೋಗಿ ಓದಿದಾಗ ಅಲ್ಲಿದ್ದ ಬೇರೆ ಬೇರೆ ವಿದ್ವಾಂಸರು ಬಂದು ಹೇಗೆ ರಿಯಾಕ್ಷನ್ಸ್ ಕೊಟ್ಟರು, ಹೇಗೆ ಮೆಚ್ಚಿಕೊಂಡ್ರು, ಹೇಗೆ ಪ್ರತಿಕ್ರಿಯೆ ತೋರಿಸಿದ್ರು ಅನ್ನೋದನ್ನೇ ಒಂದು 125 ಶ್ಲೋಕಗಳಲ್ಲಿ ರಮಣೀಯವಾಗಿ ಬರೆದಿದ್ದಾನೆ. ಆ ಕಾಲದ ಕಾಶ್ಮೀರದ ವಿದ್ವದ್ಗೋಷ್ಠಿ ಯಾವ ಥರ ಇತ್ತು ಅಂತ ಗೊತ್ತಾಗುತ್ತೆ. ಅಪೂರ್ವವಾದ ಚಿತ್ರ. ಅಲ್ಲಿಗೆ ಕಲ್ಯಾಣ, ಇತಿಹಾಸಕಾರ ಕಲ್ಯಾಣ ಅಂದರೆ ಕಲ್ಹಣನು ಬಂದಿದ್ದ ಅಂತ ಗೊತ್ತಾಗುತ್ತೆ. ಭಾಳ ಚೆನ್ನಾಗಿದೆ. ಜಲ್ಹಣ ಅವನು ಸೂಕ್ತಿ ಮುಕ್ತಾವಳಿ ಅಂತ ಹೇಳ್ಬಿಟ್ಟಿದ್ದೀನಿ, ಒಂದು ಕಾವ್ಯ ಸಂಗ್ರಹವನ್ನು ಮಾಡ್ದ ಅಂತ ಗೊತ್ತಾಗುತ್ತೆ. ಜೊತೆಗೆ ವಾಸುದೇವ ಕವಿ ಅಂತ ಮತ್ತೊಬ್ಬ ಇದ್ದ. ಅವನು ಒಂದು
ಒಳ್ಳೆಯ ಕಾವ್ಯವನ್ನು ಬರೆದ, ಯುಧಿಷ್ಠಿರ ವಿಜಯ ಅಂತಕ್ಕಂಥ ಒಂದು ಪ್ರೌಢವಾದ ಕಾವ್ಯ ಬರೆದ ಅಂತ ಗೊತ್ತಾಗುತ್ತೆ. ಹೀಗೆ ಜಯಾನಕ, ಜಯದ್ರಥ, ಶ್ರೀವರ ಈ ಥರ ಅನೇಕ ಕವಿಗಳು ಬಂದರು. ವಲ್ಲಭದೇವ ಸುಭಾಷಿತ ಸಂಕಲನವನ್ನು ಮಾಡಿದ. ಒನ್ ಆಫ್ ದ ಫೈನೆಸ್ಟ್ ಕಲೆಕ್ಷನ್ಸ್ ಆಫ್ ಸುಭಾಷಿತ ಅವನದು. ಜೊತೆಗೆ ರಾಜರುಗಳು ಕವಿಗಳಾಗಿದ್ದರು. ಹೆಚ್ಚು ಕಡಿಮೆ ಕಾಳಿದಾಸನ ಕಾಲದಲ್ಲಿದ್ದಂಥವನು ಅಂತ, ಅಥವಾ ಇನ್ನೂ ಹಿಂದೆ ಇದ್ದವನು ಅಂತ ಹೇಳುವ ಮಾತೃಗುಪ್ತ ಅಂತ ಒಬ್ಬ ಇದ್ದ, ಅವನು ಕವಿಯಾಗಿದ್ದ ಅಂತ. ಅವನ ಅನೇಕ ಶ್ಲೋಕಗಳು ನಮಗೆ ಗೊತ್ತಾಗುತ್ತೆ. ನಾಟ್ಯಶಾಸ್ತ್ರದ ಮೇಲೆ ಒಂದು ವ್ಯಾಖ್ಯಾನ ಬರೆದಿದ್ದ ಅಂತ ಗೊತ್ತಾಗುತ್ತೆ. ಮತ್ತು ಹರ್ಷ ವಿಕ್ರಮಾದಿತ್ಯ ಅಂತ ಒಬ್ಬ, ವಿಕ್ರಮಾದಿತ್ಯ ಅನ್ನೋ ಬಿರುದು ಅನೇಕರಿಗಿತ್ತು, ಹರ್ಷ ಅಂತಲೂ ಹಲವರಿದ್ದರು. ಇವನು ಒಬ್ಬ ಹರ್ಷ. ಅವನು ಅನೇಕ ಕಾವ್ಯಗಳನ್ನು, ಲಕ್ಷಣ ಗ್ರಂಥಗಳನ್ನು, ನಾಟಕ ವ್ಯಾಖ್ಯಾನಗಳನ್ನು, ನಾಟಕ ಲಕ್ಷಣ ಗ್ರಂಥಗಳನ್ನು ಬರೆದಿದ್ದ ಅಂತ. ಪ್ರವರಸೇನ, ಅವನು ಸೇತುಬಂಧ ಅಂತ ಒಂದು ಅದ್ಭುತವಾದ ಪ್ರಾಕೃತ ಮಹಾಕಾವ್ಯ ಬರೆದ ಅಂತ ಗೊತ್ತಾಗುತ್ತೆ. ಇದಲ್ಲದೆ ಧರ್ಮಾಶೋಕ, ರಣಾದಿತ್ಯ, ಮುಕ್ತಾಪೀಡ, ಜಯಾಪೀಡ, ಅವಂತಿವರ್ಮ, ಕನಕ, ಕಲಶ ಹೀಗೆ ಅನೇಕ ರಾಜರುಗಳು ಕವಿಗಳೂ ಆಗಿದ್ದರು ಅಂತ ಗೊತ್ತಾಗುತ್ತೆ. ಕಾಶ್ಮೀರವನ್ನು ಒಬ್ಬ ನೀರೋ ತರಹ, ಕಾಲಿಗುಲಾ ತರಹ ಹದಗೆಡಿಸಿದಂಥವನು ಅಂತ ಹೇಳಿದ ಹರ್ಷ ಅಂತ ಇನ್ನೊಬ್ಬ ಬರ್ತಾನೆ, ಅವನೂ ಕವಿಯಾಗಿದ್ದ ಅಂತ ಗೊತ್ತಾಗುತ್ತೆ. ಇದಲ್ಲದೆ ಹೆಂಗಸರು, ಮಕ್ಕಳು, ಚಿಕ್ಕವರು, ದೊಡ್ಡವರು ಅಂತಿಲ್ಲದೆ ಅನೇಕರಿದ್ದರು. ಭಲ್ಲಟ ಅನ್ಯೋಕ್ತಿ ಸಾಹಿತ್ಯ ಪ್ರಕಾರವನ್ನು ಜಗತ್ತಿಗೆ ಕೊಟ್ಟಂಥ ಮಹಾಕವಿ, 100 ಶ್ಲೋಕಗಳಿಂದ ಅಜರಾಮರವಾಗಿದ್ದಾನೆ, ಅವನೊಬ್ಬ ಇದ್ದಾನೆ. ಹಾಗೆ ಕಯ್ಯಟ ಅಂತ ಅವನೊಬ್ಬ ಇದ್ದ, ವಲ್ಲಟ ಅಂತ ಮತ್ತೊಬ್ಬ, ಲಂಕಕ, ನಕ್ಕ, ಗಂಗಕ ಒಬ್ಬರೇ ಇಬ್ಬರೇ, ಹೆಸರು ಹೇಳ್ತಾ ಹೋದರೆ ಒಂದು 300 ಜನ ಸಿಗ್ತಾರೆ. ಇಷ್ಟು ಜನ ಕವಿಗಳು. ಹೀಗಲ್ಲದೆ ಲಾಕ್ಷಣಿಕರು ನಾನು ಹೇಳಿದೆ ಅನೇಕ ಜನ ಬಂದರು ಅಂತ. ಅದೇ ರೀತಿ ಬೇರೆ ಬೇರೆ ಶಾಸ್ತ್ರ ಗ್ರಂಥಗಳನ್ನು ಬರೆದಂಥವರು ಬಂದರು ಅಂತ ನಮಗೆ ಗೊತ್ತಾಗುತ್ತೆ. ಶೈವ ಸಿದ್ಧಾಂತದ ಬಗ್ಗೆನೇ ಅನೇಕರು ಬರೆದರು ಅಂತ ಆ ಇತಿಹಾಸವನ್ನು ಕೂಡ ನಾವು ನೋಡ್ಬೋದು. ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಇನ್ನು ಬೇರೆ ಬೇರೆ ದಾರ್ಶನಿಕರು, ಬೇರೆ ಬೇರೆ ದರ್ಶನಗಳಿಗೆ ಸಂಬಂಧಪಟ್ಟಂಥವರು ಇದ್ದರು ಅಂತ ಅದನ್ನು ಕೂಡ ನಾವು ನೋಡ್ಬೋದು. ರವಿಗುಪ್ತ ಅಂತ ಬೌದ್ಧ ದಾರ್ಶನಿಕರಲ್ಲಿ ಅಗ್ರೇಸರ ಇದ್ದ. ಧರ್ಮೋತ್ತರಾಚಾರ್ಯ ಅಂತ ಅವನಿದ್ದ. ಧರ್ಮೋತ್ತರಾಚಾರ್ಯ 9ನೇ ಶತಮಾನದವನು, ರವಿಗುಪ್ತ 8ನೇ ಶತಮಾನದವನಾಗಿದ್ದ. ಅರ್ಚಟ ಅವನು 9-10ನೇ ಶತಮಾನದಲ್ಲಿದ್ದ. ಅವನು ಬೌದ್ಧ ಮತ್ತು ಜೈನ ತತ್ವಗಳನ್ನು ಕೂಡ ಅವನು ಅಧ್ಯಯನ ಮಾಡಿ ಖಂಡನೆಯನ್ನು ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ರತ್ನವಜ್ರ ಅಂತ ಮತ್ತೊಬ್ಬ ಇದ್ದ. ಜಿನಮಿತ್ರ ಅವನು ಜೈನ. ಹಾಗೆ ದಾನಶೀಲ ಅಂತ ಒಬ್ಬ ಇದ್ದ. ಮತ್ತು ಸನಾತನ ಧರ್ಮೀಯರಾಗಿದ್ದವರು ಬೌದ್ಧರಾದರು ಅನೇಕರು. ಅವರೊಳಗೆ ಜ್ಞಾನಶ್ರೀ ಭದ್ರ, ಶಂಕರಾನಂದ, ಆಮೇಲೆ ಭಾಸರ್ವಜ್ಞ ಅಂತ ನೈಯಾಯಿಕ, ನ್ಯಾಯಶಾಸ್ತ್ರವನ್ನು ಬಹಳ ಪ್ರೌಢವಾಗಿ ಅಧ್ಯಯನ ಮಾಡಿದವನು. ನ್ಯಾಯಭೂಷಣ, ನ್ಯಾಯಸಾರ ಮೊದಲಾದ ಅನೇಕ ಗ್ರಂಥಗಳ ರಚನೆ ಮಾಡಿದ. ಭಾಸ್ಕರ, ಭಾರತೀ ತೀರ್ಥ ಅವರು ಮೀಮಾಂಸಾಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಗ್ರಂಥ ಬರೆದನು. ಆಮೇಲೆ ಶಬರಸ್ವಾಮಿ ಮೀಮಾಂಸಾಶಾಸ್ತ್ರದ ಪರಮಾಚಾರ್ಯ ಆತ. ಕಯ್ಯಟ ವ್ಯಾಕರಣಶಾಸ್ತ್ರಕ್ಕೆ ಪ್ರದೀಪ ಅಂತ ಒಂದು ದೊಡ್ಡ ವ್ಯಾಖ್ಯಾನ, ಅಂದರೆ ಪತಂಜಲಿಗಳ ಮಹಾಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದ. ಜೊತೆಗೆ ವಾಮನ, ಜಯಾದಿತ್ಯ ಅಂತ ಅವರಿಬ್ಬರೂ ಕೂಡ ಕಾಶಿಕಾ ಅನ್ನುವ ಅದ್ಭುತವಾದ ಪಾಣಿನಿ ಸೂತ್ರ ವ್ಯಾಖ್ಯಾನವನ್ನು ಕಾಶಿಕಾ ವೃತ್ತಿ ಅಂತ ಬರೆದರು ಅಂತ ಗೊತ್ತಾಗುತ್ತೆ. ಇದಲ್ಲದೆ ತಂತ್ರಗ್ರಂಥಗಳನ್ನು ಬರೆದವರು ಬೇಕಾದಷ್ಟು ಜನ ಇದ್ದಾರೆ. ಪ್ರತಿಭಿಜ್ಞಾ ಶೈವ ದರ್ಶನದ ನಿರ್ಮಾತೃಗಳೇ ತಂತ್ರದರ್ಶನಕ್ಕೂ ಕೂಡ ಪ್ರಮುಖರು. ಅದರೊಳಗೆ ಅಭಿನವ ಗುಪ್ತ ದೊಡ್ಡ ಸ್ಥಾನವನ್ನು ಪಡ್ಕೊಳ್ತಾನೆ. ಶಿವೋಪಾಧ್ಯಾಯ, ಪುಣ್ಯಾನಂದನಾಥ, ವಿದ್ಯಾರಣ್ಯ ಅಂದರೆ ನಮ್ಮ ವಿದ್ಯಾರಣ್ಯರಲ್ಲ, ಇನ್ನೊಬ್ಬ ವಿದ್ಯಾರಣ್ಯ. ವೇದಭಾಷ್ಯಗಳನ್ನು ಕೂಡ ಬರೆದರು. ಚಂದ್ರ ಮೊದಲಾದವರು ಅಂತ ನಮಗೆ ಗೊತ್ತಾಗುತ್ತೆ. ಲೌಗಾಕ್ಷಿ, ಜ್ಯೇಷ್ಠ ಕಲಶ. ಹೀಗೆ ಕಾಶ್ಮೀರ ಅಂತಂದರೆ ವಿದ್ವತ್ತೆಯ ಆಲಯ ಅಂತನ್ನುವುದು ನಮಗೆ ತಿಳಿಯುತ್ತದೆ. ಇಂಥ ಒಂದು ಕಾಶ್ಮೀರದಲ್ಲಿ ಕೇವಲ ಸ್ತೋತ್ರ ಸಾಹಿತ್ಯವನ್ನು ಬರೆದರು. ಜಗದ್ಧರ ಮೊದಲಾದಂಥವರು ನಮಗೆ ಕಾಣಿಸುತ್ತೆ. ಕಾಮಂದಕ ನೀತಿಸಾರ ಬರೆದವನು ಅದೇ ಕಾಶ್ಮೀರದವನು ಅಂತ ನಮಗೆ ಗೊತ್ತಾಗುತ್ತೆ. ಶಾರ್ಂಗಧರ ಸಂಹಿತ ಅಂತ ಬರೆದ ಶಾರ್ಂಗಧರನು ಅಲ್ಲಿಯವನು ಅಂತಾರೆ. ಮತ್ತು ಸಂಗೀತ ಶಾಸ್ತ್ರ ಗ್ರಂಥವನ್ನು ಅಮೋಘವಾದ ಸಂಗೀತ ರತ್ನಾಕರ ಬರೆದ ಶಾರ್ಂಗದೇವ ಅಲ್ಲಿಯವನು ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತು ಭಟ್ಟೋತ್ಪಲ ಅಂತ ಅಮೋಘವಾದ ಒಂದು ಮಹಾಗ್ರಂಥ ಬರೆದ ಅವನು ವ್ಯಾಖ್ಯಾನ ರೂಪವಾಗಿ. ಅದು ವರಾಹಮಿಹಿರನ ಬೃಹತ್ ಸಂಹಿತೆಯ ಮೇಲೆ ಬರೆದಂಥ ಒಂದು ವಿಶ್ವಕೋಶಾತ್ಮಕವಾದ ವ್ಯಾಖ್ಯಾನ ಭಟ್ಟೋತ್ಪಲ. ಅವನು ಕಾಶ್ಮೀರದವನು ಅಂತ ಗೊತ್ತಾಗುತ್ತೆ. ಕೋಕ ಅಂತ ಒಬ್ಬ, ಅವನು ಕಾಮಶಾಸ್ತ್ರದ ಬಗ್ಗೆ ಬರೆದ, ವ್ಯಾಕರಣದ ಬಗ್ಗೆ ಬರೆದ ಅಂತ ತಿಳಿಯುತ್ತೆ. ಹೀಗೆ ಕಾಶ್ಮೀರದ ಕೊಡುಗೆ ಅಪಾರ. ಇಂಥ ಕಾಶ್ಮೀರದಲ್ಲಿ ಶೈವ ದರ್ಶನ ಕೂಡ ಬೆಳೆದು ಬಂತು. ಆ ಶೈವ ದರ್ಶನ ಎಲ್ಲ ಶೈವ ದರ್ಶನಗಳಂತೆಯೇ ಆಗಮ ಪ್ರೇರಿತವಾದದ್ದು ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಆಗಮ ನಿಗಮ ಅಂತ ಎರಡನ್ನು ಹೇಳ್ತೀವಿ. ಆಗಮ ಅಂತನ್ನುವುದನ್ನು ಒಂದರ್ಥದಲ್ಲಿ, ನಿಗಮ ಅನ್ನೋದನ್ನು ಮತ್ತೊಂದು ಅರ್ಥದಲ್ಲಿ ಬಳಸ್ತೀವಿ. ನಿಗಮ ಸಾಮಾನ್ಯವಾಗಿ ವೇದ ಅನ್ನುವ ಅರ್ಥದಲ್ಲಾದರೆ, ಆಗಮ ಅನ್ನುವುದನ್ನು ತಂತ್ರಗ್ರಂಥ ಅನ್ನುವ ಅರ್ಥದಲ್ಲಿ ಬಳಸ್ತೀವಿ. ವಸ್ತುತಃ ಈ ಶಬ್ದಗಳೆಲ್ಲ ಒಂದು ರೀತಿ ಪರ್ಯಾಯ ಪದಗಳಂತೆ ಕೂಡ ಬಳಕೆ ಆಗುವುದನ್ನು ನೋಡ್ತೀವಿ.
ಕಾರಣ ಏನಂತಂದರೆ ಒಂದು ಹಂತ ಮೀರಿದ ಮೇಲೆ ಎಲ್ಲವೂ ಒಂದೇ ಆಗಿಬಿಡುತ್ತೆ. ಈ ದೃಷ್ಟಿಯಿಂದ ಕಂಡಾಗ ವೇದವೂ ತಂತ್ರವೇ. ತಂತ್ರ ಅಂದರೆ ಏನು? ಮಾರ್ಗ, ತನು ವಿಸ್ತಾರೆ ಅನ್ನುವ ಧಾತುವಿನಿಂದ ಬಂದಾಗ ಅದೊಂದು ಹಾದಿ ಅಂತ ಗೊತ್ತಾಗುತ್ತದೆ. ವೇದವೂ ಕೂಡ ಸದ್ಗತಿಗೆ, ನಿಶ್ರೇಯಸ್ಸಿಗೆ ಒಂದು ಹಾದಿ ಅಂತ. ಮೀಮಾಂಸಾ ಶಾಸ್ತ್ರಕ್ಕೆ ತಂತ್ರ ಅಂತಲೇ ಕರೀತಾ ಇದ್ರು ಅಂತ ಗೊತ್ತಾಗುತ್ತದೆ. ಮೀಮಾಂಸಾ ವೇದವನ್ನೇ ನಚ್ಚಿಕೊಂಡು, ವೇದದ ಕರ್ಮಕಾಂಡವನ್ನೇ ನಚ್ಚಿಕೊಂಡು ಬೆಳೆದಂಥದ್ದು ಅಂತ ಗೊತ್ತಾಗೋದರಿಂದ, ಅದರಿಂದಲೇ ನಮ್ಮ ಪ್ರಾಚೀನ ಮೀಮಾಂಸಾ ಗ್ರಂಥಗಳು, ಉದಾಹರಣೆಗೆ ತಂತ್ರವಾರ್ತಿಕ ಇರಬಹುದು, ತಂತ್ರದೀಪಿಕಾ ಅನ್ನುವಂಥದ್ದು ಇರಬಹುದು. ಇವೆಲ್ಲ ಕೂಡ ಮೀಮಾಂಸಾ ಶಾಸ್ತ್ರ ಒಂದು ತಂತ್ರ ಅಂತ ತೋರುವಂಥದ್ದು. ನಮಗಿವತ್ತು ತಂತ್ರ ಅಂತ ತಕ್ಷಣವೇ ನಮಗೆ ಈ ಷಟ್ಚಕ್ರಗಳು ಮತ್ತು ಪಂಚಮಕಾರಗಳು, ವಾಮಾಚಾರ ಇಷ್ಟೇ ತಂತ್ರ ಅಂತಾಗಿದೆ. ಎಲ್ಲವೂ ತಂತ್ರವೇ. ತಂತ್ರ ಅನ್ನೋದಕ್ಕೆ ಹಾದಿ, ಕ್ರಮ, ಪ್ರಕ್ರಿಯೆ ಅನ್ನುವ ಅರ್ಥ ಅಂತ ಗೊತ್ತಾಗುತ್ತದೆ. ಇಲ್ಲಿ ಶೈವ, ಶಾಕ್ತ, ವೈಷ್ಣವ ಮೂರು ಪ್ರಸಿದ್ಧವಾದಂಥ ವೈದಿಕ ತಂತ್ರಗಳು, ಜೈನ, ಬೌದ್ಧ ಅಂತ ವೈದಿಕೇತರವಾದ ತಂತ್ರಗಳು ಅಂತ ಗೊತ್ತಾಗುತ್ತೆ. ಕಾಶ್ಮೀರದಲ್ಲಿ ಇವೆಲ್ಲವೂ ಬಳಕೆಯಲ್ಲಿತ್ತು. ಆದರೆ ಪ್ರಧಾನವಾಗಿ ಈ ಶೈವ ತಂತ್ರ ಗ್ರಂಥಗಳು ಬೆಳೆದವು. ಶೈವ ತಂತ್ರ ಗ್ರಂಥಗಳ ಸಂಖ್ಯೆ ತುಂಬ ಹೆಚ್ಚು, 64 ತಂತ್ರಗಳು ಅಂತ ಶಾಸ್ತ್ರ ಪ್ರಸಿದ್ಧಿ ಉಂಟು. ಶಂಕರರ ಸೌಂದರ್ಯ ಲಹರಿಯಲ್ಲಿ ಒಂದು ಕಡೆ ಚತುಷ್ಷಷ್ಟ್ಯಾ ತಂತ್ರೈ ಸಕಲಂ ಅಭಿಸಂಧಾಯ ಭುವನಂ ಸ್ಥಿತತ್ತತ್ಸತ್ಸಿದ್ಧಿ ಪ್ರಸವ ಪರತಂತ್ರೈ ಪಶುಪತಿ ಪುನಸ್ತ್ವನ್ನಿರ್ಬಂಧಾದಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂ ತೇ ತಂತ್ರಂ ಕ್ಷಿತಿತಲಮವಾತೀತರದಿದಂ ಅಂತನ್ನುವಲ್ಲಿ 64 ಶೈವ ತಂತ್ರಗಳು ಬಂದುವು ಅಂತ ಗೊತ್ತಾಗುತ್ತೆ. ಮತ್ತು ಈ ಶೈವ ತಂತ್ರಗಳೆಲ್ಲ ಜಗನ್ಮೋಹನಕ್ಕೆ, ಜಗತ್ತಿಗೆ, ಜನರಿಗೆ ವ್ಯಾಮೋಹ ಉಂಟು ಮಾಡೋಕ್ಕೆ ಬಂದಿದ್ದು ಅಂತಲೂ, ಅಂದರೆ ಅವುಗಳಲ್ಲಿ ಭೇದ ದರ್ಶನ ಪ್ರತಿಪಾದಿತವಾಯಿತು, ಅಭೇದ ದರ್ಶನ ಅಲ್ಲ ಅಂತ ಕೂಡ ಶಂಕರರಲ್ಲಿ ಹೇಳ್ತಾರೆ. ಯಾಕೆಂದರೆ ಶಾಕ್ತ ದರ್ಶನವೆಲ್ಲ ಸಂಪೂರ್ಣವಾಗಿ ಅಭೇದ ದರ್ಶನ ಅಂತ. ಪ್ರಾರಂಭದಲ್ಲಿ ಭೇದ ದರ್ಶನವಾಗಿದ್ದ ಶೈವವನ್ನು ಕಾಶ್ಮೀರ ಪ್ರತಿಭಿಜ್ಞಾ ಶೈವ ದರ್ಶನಕಾರರು ಅಭೇದವನ್ನಾಗಿ ಮಾಡಿದರು ಅನ್ನೋದು ಅವರ ಹೆಚ್ಚುಗಾರಿಕೆ ಅಂತಾರೆ. ಆದರೆ ಶೈವ ದರ್ಶನದಲ್ಲಿ ಕೂಡ ಭೇದ, ಅಭೇದ, ಭೇದಾಭೇದ ಮೂರು ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಯಾವ ದರ್ಶನವನ್ನು ತಗೊಳ್ಳಿ ಈ ಮೂರೂ ಇದ್ದೇ ಇತ್ತು. ವೈಷ್ಣವ ಆಗಮಗಳಾಗಲಿ, ಶೈವಾಗಮಗಳಾಗಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಭೇದ, ಅಭೇದ, ಭೇದಾಭೇದ ಎಲ್ಲ ಇದ್ದದ್ದೇ. ವೇದಗಳಲ್ಲಿ ಆದರೂ ಅಷ್ಟೇ. ನಿಮಗೆ ದ್ವೈತಕ್ಕೂ ಆಧಾರ ಸಿಗುತ್ತೆ, ವಿಶಿಷ್ಟಾದ್ವೈತಕ್ಕೂ ಆಧಾರ ಸಿಗುತ್ತೆ, ಅದ್ವೈತಕ್ಕೂ ಆಧಾರ ಸಿಗುತ್ತದೆ. ಸಾಧಕನ ಅಪ್ರೋಚಿಗೆ ತಕ್ಕಂತೆ ಅದನ್ನು ನೋಡಿಕೊಳ್ಳಬಹುದು. ಪ್ರಾಮಾಣಿಕನಾಗಿ ಮುಂದುವರೆದರೆ ಅವನಿಗೆ ಆತ್ಮಸಾಕ್ಷಾತ್ಕಾರವಾದಾಗ ಸಮನ್ವಯ ಸಾಕ್ಷಾತ್ಕಾರ ಆಗುತ್ತೆ. ಅದರೊಳಗೆ ಯಾವ ವಿಪ್ರತಿಪತ್ತಿ ಕೂಡ ಕಾಣಿಸೋದಿಲ್ಲ. ಈ ಒಂದು ಶೈವ ತಂತ್ರಗಳಲ್ಲಿ ಒಂದು ಕವಲಾಗಿ ಬಂತು. ಶೈವ ತಂತ್ರಗಳು ಇಡೀ ಭಾರತ ದೇಶ ಪೂರ್ತಿ ಹಬ್ಬಿಕೊಂಡಿವೆ. ತಮಿಳುನಾಡಿನಲ್ಲಿ ಕೂಡ ಸಿದ್ಧಾಂತ ಶೈವ ಅಂತ ಒಂದು ಶೈವ ಪರಂಪರೆ ಉಂಟು. ಅದು ಪ್ರಧಾನವಾಗಿ ಭೇದ ರೂಪವಾದದ್ದು. ಅಲ್ಲಿ ನಾವು ನೋಡುವಂಥ ಶೈವ ದರ್ಶನ ನಮಗೆ ಹೊತ್ತು ಯಾವ ಆನಂದ ತೀರ್ಥರು ಅಂತ ಪ್ರಸಿದ್ಧರಾದ ಮಧ್ವಾಚಾರ್ಯರ ದರ್ಶನ ಬರುತ್ತಲ್ಲ, ಅದಕ್ಕೆ ನಿಕಟವಾಗಿರುವಂಥ ರೀತಿಯಲ್ಲಿ ತೋರ್ಕೊಳ್ಳುವಂಥದ್ದಾಗಿದೆ. ಕರ್ನಾಟಕದಲ್ಲಂತೂ ಶಕ್ತಿ ವಿಶಿಷ್ಟಾದ್ವೈತ ಅಂತ ಪ್ರಸಿದ್ಧವೇ ಆಗಿರುವಂಥದ್ದು. ಇದಕ್ಕೆ ಕಾಶ್ಮೀರದ ಮೂಲ ಉಂಟು ಅಂತ ಕೂಡ ವಿದ್ವಾಂಸರು ತೋರ್ಪಡಿಸಿಕೊಡ್ತಾರೆ. ಇದು ಶಕ್ತಿ ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತಕ್ಕೆ ಸಂವಾದಕ್ಕೆ ಕಾಣುವಂಥದ್ದು. ಶ್ರೀಕಂಠಾಚಾರ್ಯ ಅಂತ ಹೆಸರಾಗಿದ್ದವರೊಬ್ಬರು ಶಕ್ತಿ ವಿಶಿಷ್ಟಾದ್ವೈತ ದೃಷ್ಟಿಯಿಂದ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆದರು ಅಂತ ಗೊತ್ತಾಗುತ್ತೆ. ಅದು ರಾಮಾನುಜರ ಒಂದು ಸಿದ್ಧಾಂತಕ್ಕೆ ತುಂಬ ಹತ್ತಿರ ಬರುವಂಥದ್ದು. ಇಲ್ಲಿ ವಿಷ್ಣು ಇದ್ದಾನೆ, ಅಲ್ಲಿ ಶಿವ ಇದ್ದಾನೆ, ಅಷ್ಟೇ ವ್ಯತ್ಯಾಸ. ಯಾರು ಪ್ರಾಚೀನ ಯಾರು ಅರ್ವಾಚೀನ ಅಂತ ದೊಡ್ಡ ಜಗಳ ಉಂಟು. ರಾಮಾನುಜರ ಪರಂಪರೆಯವರು ಹೇಳ್ತಾನೆ, ಶ್ರೀಕಂಠಾಚಾರ್ಯಸ್ತು ರಾಮಾನುಜ ಚೌರಹ ಅಂತ ಹೇಳಿಬಿಟ್ಟು. ಶ್ರೀಕಂಠಾಚಾರ್ಯರು ರಾಮಾನುಜರಿಂದಲೇ ಕದ್ದುಕೊಂಡಿರುವಂಥದ್ದು ಅಂತ. ಅಪ್ಪಯ್ಯ ದೀಕ್ಷಿತರು ಮೊದಲಾದವರು ಇಲ್ಲ, ಶ್ರೀಕಂಠಾಚಾರ್ಯರು ಪ್ರಾಚೀನರು, ಅಲ್ಲಿಂದಲೇ ಇವರು ಕದ್ದುಕೊಂಡಿರೋದು ಅಂತಾರೆ. ಇದು ಕೊನೆ ಮೊದಲಿಲ್ಲದಂಥ ಚರ್ಚೆ, ಹೇಳೋದು ತೊಡಕು. ಯಾರು ಯಾವ ಬರ್ತ್ ಸರ್ಟಿಫಿಕೇಟನ್ನು ಕೊಟ್ಟು ಹೋಗಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಆದರೆ ಒಂದನ್ನು ನಾವು ಗಮನಿಸಬೇಕು, ತತ್ವ ಮೂರು ಬಗೆಯಾಗಿರೋದು ಬಿಟ್ಟು ಬೇರೆ ಯಾವ ಥರವೂ ಇರೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಹಂತ, ಒಂದು ಹಂತದಲ್ಲಿ ಭೇದ, ಮತ್ತೊಂದು ಹಂತದಲ್ಲಿ ಭೇದಾಭೇದ, ಇನ್ನೊಂದು ಹಂತದಲ್ಲಿ ಅಭೇದ ಅನ್ನುವುದು ಕಾಣಿಸುತ್ತದೆ. ಕೆಲವೊಮ್ಮೆ ವಿಚಾರವನ್ನು ಮಾಡುವಾಗ ನಮಗೆ ಸ್ಪಷ್ಟವಾಗಿ ಪೃಥಕ್ಕರಣ ಮಾಡಿ ಇದಿಷ್ಟೇ ಅದಷ್ಟೇ ಅಂತ ಹೇಳೋ ತರಹ ಆಗುತ್ತೆ. ಇನ್ನೊಮ್ಮೆ ಇದಕ್ಕೆ ಸಂಬಂಧ ಇದೆ, ಇದನ್ನು ಬಿಟ್ಟು ಅದಿಲ್ಲ, ಅದನ್ನು ಬಿಟ್ಟು ಇದಿಲ್ಲ ಅಂತ ಅನಿಸುತ್ತೆ. ಇನ್ನೊಮ್ಮೆ ಎಲ್ಲ ಒಂದೇ ಅಂತ ಕೂಡ ಅನಿಸುತ್ತದೆ. ಹೀಗೆ ಯಾವ ವಿಚಾರ ತೆಗೆದುಕೊಂಡ್ರೂ ನಾವು ಮೂರು ಕ್ರಮದಲ್ಲಿ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ನಮ್ಮ ಬುದ್ಧಿ ಸೋತಾಗ ಕಡೆಗೆ ಅದ್ವೈತಕ್ಕೆ ಬರ್ತೀವಿ, ಅಂದರೆ ಎಲ್ಲ ಒಂದೇ ಆಗಿಬಿಡುತ್ತೆ ಅಂತ. ನಮ್ಮ ಬುದ್ಧಿ ಜಾಗೃತವಾಗಿದ್ದಾಗ, ಚಿಕಿತ್ಸಕ ದೃಷ್ಟಿ ಇದ್ದಾಗ
ವಿಭಕ್ತವಾಗಿ ನೋಡಿ ಅನಲೈಸ್ ಮಾಡೋದು ಸಾಧ್ಯವಾಗುತ್ತದೆ. ಹೀಗೆ ಬುದ್ಧಿಯಂಶ, ಭಾವಾಂಶ, ಅನುಭವಾಂಶ, ತರ್ಕಾಂಶ ಇವುಗಳ ಪಾರಮ್ಯದ ಅನುಸಾರವಾಗಿ ಒಡ್ಕೊಂಡಿರುವಂಥವು. ಇದಕ್ಕಾಗಿ ಯಾರು ನಾಯಿ ಬೆಕ್ಕುಗಳ ತರಹ, ಮುಂಗುಸಿ ಹಾವುಗಳ ತರಹ ಕಚ್ಚಾಡಬೇಕಾಗಿಲ್ಲ ಅಂತ ನನ್ನ ಪ್ರಾಮಾಣಿಕವಾದ ದೃಷ್ಟಿ. ಕಾರಣ, ನಮಗೆ ಕೆಲವು ವಾಕ್ಯಗಳನ್ನು ವ್ಯಾಖ್ಯಾನಿಸಬೇಕಾದರೆ ಆಯಾ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಾಗ ಆಯಾ ದರ್ಶನಗಳು ಅನುಕೂಲವಾಗಿ ಒದಗಿ ಬರುತ್ತವೆ ಅಂತ ಗೊತ್ತಾಗುತ್ತದೆ. ಇದನ್ನು ಅದ್ವೈತದಲ್ಲಿ, ಶಾಂಕರ ಅದ್ವೈತದಲ್ಲಿ ವ್ಯಾವಹಾರಿಕ, ಪಾರಮಾರ್ಥಿಕ ಅಂತ ಎರಡು ಸತ್ತಿಯಲ್ಲಿ ಅಡಕ ಮಾಡಿರುವಂಥದ್ದು ನೋಡ್ತೀವಿ. ಅದನ್ನೇ ಅದ್ವೈತವನ್ನು ಅಡಕ ಮಾಡಿರುವಂಥ ರೀತಿಯಲ್ಲೇ ಸ್ವತಂತ್ರ ಸತ್ಯ, ಅಸ್ವತಂತ್ರ ಸತ್ಯ ಅಂತ ದ್ವೈತ ದೃಷ್ಟಿಯಲ್ಲಿ ಕೂಡ ಬರವಣಿಗೆ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ನಾವು ಅಲ್ಲಿ ತುಂಬ ಕ್ಷೋಭೆ ಮಾಡಿಕೊಳ್ಳುವುದು ಬೇಕಿಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲಿ ಆ ಒಂದು ಶೈವ ದರ್ಶನ ತಂತ್ರಗಳನ್ನು ಕಾಶ್ಮೀರದಲ್ಲಿಯೂ ಕೂಡ ಅಧ್ಯಯನ ಮಾಡ್ತಾ ಬರ್ತಾ ಇದ್ದಂತೆ ಅಲ್ಲಿ ಪ್ರಾಯಶಃ ಸುಮಾರು ಈ ಕ್ರಿಸ್ತ ಶಕ 7-8ನೇ ಶತಮಾನದ ಆಸುಪಾಸಿನಲ್ಲಿ ಒಬ್ಬ ಮಹಾವಿದ್ವಾಂಸ, ಜ್ಞಾನಿ ಇದ್ದ ಅಂತ ಗೊತ್ತಾಗುತ್ತದೆ. ಆತ ನಮಗೆ ವಸುಗುಪ್ತ ಅಂತ. ವಸುಗುಪ್ತ ತನ್ನ ಅಧ್ಯಾತ್ಮ ದರ್ಶನದಿಂದಾಗಿ ಪಡ್ಕೊಂಡಂಥದ್ದು ಶಿವಸೂತ್ರಗಳು ಅಂತ ಹೇಳಿಬಿಟ್ರು. ಶ್ರೀನಗರದ ಹತ್ತಿರದಲ್ಲಿ ಇವತ್ತಿನ ಶಾಲಿಮಾರ್ ಉದ್ಯಾನ ಅಂತ ಯಾವುದಿದೆ, ಅದನ್ನು ಷಷ್ಠರ್ಹವನ ಅಂತ, ಅದನ್ನು ಹರವಾನ್ ಅಂತ ಈಗ ಕರೀತಾರೆ. ಅಲ್ಲಿ ಅವನು ಮಹರ್ಷಿಯಂತೆ ತಪಸ್ಸು ಮಾಡ್ತಾ ಇದ್ದ ಅನ್ನುವ ವಿವರಗಳನ್ನು ಕಲ್ಲಟ ಕೊಡ್ತಾನೆ ಇವನ ಶಿಷ್ಯ. ಈ ಕಲ್ಲಟನ ಗುರುವಾದ ವಸುಗುಪ್ತ ಅವನು ಅವಂತಿವರ್ಮನ ಕಾಲದಲ್ಲಿ ಇದ್ದ. ಅವಂತಿವರ್ಮ ಕಾಶ್ಮೀರವನ್ನು ಆಳ್ತಾ ಇದ್ದದ್ದು 8-9ರ ನಡುವಣ ಶತಮಾನದಲ್ಲಿ. ಆಗ ಅವನು ತನ್ನ ತಪಸ್ಸಿನಿಂದ ಶಿವನ ಪ್ರಣೀತವಾದ, ಶಿವನಿಂದ ರಚಿತವಾದಂಥ ಶಿವಸೂತ್ರಗಳನ್ನು ಪಡ್ಕೊಂಡ ಅಂತ ಗೊತ್ತಾಗುತ್ತೆ. ಶಿವಸೂತ್ರಗಳ ಸಂಖ್ಯೆ ಒಟ್ಟು 79. ಅದರೊಳಗೆ 3 ಅಧ್ಯಾಯಗಳಲ್ಲಿ ವಿಭಕ್ತವಾಗಿವೆ. 3 ಪ್ರಕಾಶ ಅಂತಲೂ ಕರೀತಾರೆ. ಮೊದಲನೇ ಪ್ರಕಾಶದಲ್ಲಿ 23 ಸೂತ್ರಗಳು, ಎರಡನೇದರೊಳಗೆ 10 ಸೂತ್ರಗಳು, ಮತ್ತು ಮಿಕ್ಕವು ಇನ್ನು 3ನೇ ಅಧ್ಯಾಯದಲ್ಲಿ ಇರುವಂಥದ್ದು ಅಂತ ಗೊತ್ತಾಗುತ್ತೆ. ಇದಕ್ಕೆ ವರದರಾಜ ಅಂತ ಒಬ್ಬ ವಾರ್ತಿಕ, ಅಂದರೆ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕಲ್ಲಟ ಮೊದಲಾದವರೆಲ್ಲ ಬರ್ಕೊಂಡು ಬಂದರು. ಕಲ್ಲಟ ಇವನ ಸಾಕ್ಷಾತ್ ಶಿಷ್ಯ. ಅವನು ಸ್ಪಂದಕಾರಿಕ ಅಂತ ಒಂದು ಕೃತಿಯನ್ನು ಬರೆದ. ಆ ಸ್ಪಂದಕಾರಿಕಾದಲ್ಲಿ ಈ ತತ್ವ ನಮಗೆ ಇನ್ನಷ್ಟು ವಿಶದವಾಗಿ ಕಾಣಿಸುತ್ತೆ. ಆಮೇಲೆ ಶಿವಸೂತ್ರಗಳಿಗೆ ಒಂದು ವಿವರಣೆಯನ್ನು ಕ್ಷೇಮರಾಜ ಅಂತ ಬರೆದ, ಶಿವಸೂತ್ರ ವಿಮರ್ಶಿನಿ ಅಂತ ಬರೆದ ಅಂತ ಗೊತ್ತಾಗುತ್ತೆ. ವಸುಗುಪ್ತನ ಶಿಷ್ಯನಾದಂಥ ಕಲ್ಲಟ 52 ಕಾರಿಕೆಗಳು, ಆರ್ಯ ಅನುಷ್ಠುಪ್ ಛಂದಸ್ಸಿನಲ್ಲಿ ಬರೆದಂಥ ಆ ಸಂಕ್ಷಿಪ್ತ ಮನೋಹರವಾದ ಕಾರಿಕೆಗಳಲ್ಲಿ ಸ್ಪಂದ ತತ್ವ ಅಂತ ಒಂದು ಕಾನ್ಸೆಪ್ಟನ್ನು ಕೊಡ್ತಾನೆ. ಅದು ಏನು ಅಂತ ನಾನು ಮುಂದೆ ವಿವರಿಸ್ತೀನಿ. ಆಮೇಲೆ ಇನ್ನೊಬ್ಬ ಶಿಷ್ಯನೂ ಇದ್ದ ವಸುಗುಪ್ತನಿಗೆ, ಸೋಮಾನಂದ ಅಂತ ಹೇಳಿಬಿಟ್ಟು. ಇವನ ಒಂದು ಕೃತಿ ಶಿವದೃಷ್ಟಿ ಅಂತ ಗೊತ್ತಾಗುತ್ತೆ. ಇವನಿಗೆ ಮತ್ತೊಬ್ಬ ಮಗ ಇದ್ದ ಅಂತ ಗೊತ್ತಾಗುತ್ತೆ. ಇವನ ಮಗನೇ ಉತ್ಪಲ, ಸೋಮಾನಂದನ ಮಗನೇ ಉತ್ಪಲ ಅಥವಾ ಉತ್ಪಲಾಚಾರ್ಯ, ಉತ್ಪಲ ದೇವ ಅಂತ ಕೂಡ ಅವನನ್ನು ಕರೀತಾನೆ. ಶಿವದೃಷ್ಟಿ ಒಂದು 7 ಅಧ್ಯಾಯಗಳ 700 ಶ್ಲೋಕಗಳ ಕೃತಿ ಸೋಮಾನಂದ ಬರೆದಿರ್ತಕ್ಕಂಥದ್ದು. ಅದು ನಮಗೆ ಪೂರ್ಣವಾಗಿ ನಮಗೆ ಸಿಕ್ಕಿಲ್ಲ, 4 ಆಹ್ನಿಕಗಳು ಮಾತ್ರ ಸಿಗುತ್ತವೆ. ಆದರೆ ಸೋಮಾನಂದನ ಮಗ ಉತ್ಪಲಾಚಾರ್ಯ ಈಶ್ವರ ಪ್ರತ್ಯಭಿಜ್ಞಾಕಾರಿಕ ಅನ್ನುವಂಥದ್ದನ್ನು ಮತ್ತು ಈಶ್ವರ ಪ್ರತ್ಯಭಿಜ್ಞಾಕಾರಿಕ ವಿವೃತಿ, ಅದಕ್ಕೊಂದು ವ್ಯಾಖ್ಯಾನವನ್ನು ಬರೆದ. ಇದು ತುಂಬ ವಿಶೇಷವಾದದ್ದಾಯಿತು. ಇಲ್ಲಿ 190 ಕಾರಿಕೆಗಳು 4 ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿ ಅಂತ ಅಭಿನವಗುಪ್ತ ಒಂದು ವಿವರಣೆಯನ್ನು ಕೂಡ ಬರೆದಿದ್ದಾನೆ. ಭಾಸ್ಕರ ಕೂಡ ಒಂದು ವಿವರಣೆ ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಇದಾದ ಮೇಲೆ ಆ ಉತ್ಪಲದೇವನ ಶಿಷ್ಯನಾಗಿ ಬಂದಂಥವನು ರಾಜಾನಕ ರಾಮಕಂಠ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಬ್ಬ ಶಿಷ್ಯ ಲಕ್ಷ್ಮಣಗುಪ್ತ ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೊಬ್ಬ ಉತ್ಪಲ ವೈಷ್ಣವ ಅಂತ ಒಬ್ಬ ಇದ್ದ. ಇವರೆಲ್ಲ ಉತ್ಪಲದೇವನ ಶಿಷ್ಯರು ಅಂತ ಗೊತ್ತಾಗುತ್ತೆ. ಇವರ ಪೈಕಿ ಲಕ್ಷ್ಮಣಗುಪ್ತನ ಶಿಷ್ಯನೇ ಅಭಿನವಗುಪ್ತ. ಅಂದರೆ ಈ ಗುರು ಪರಂಪರೆಯನ್ನು ನೋಡ್ತಾ ಬಂದರೆ ವಸುಗುಪ್ತ, ಸೋಮಾನಂದ, ಉತ್ಪಲ, ಲಕ್ಷ್ಮಣಗುಪ್ತ, ಹೀಗೆ 5ನೇ ತಲೆಮಾರಿಗೆ ಬಂದಂಥವನು ಅಭಿನವಗುಪ್ತ ಅಂತ ಗೊತ್ತಾಗುತ್ತದೆ. ಅಭಿನವಗುಪ್ತನಲ್ಲಿ ಈ ದರ್ಶನ ತನ್ನ ಪರಾಕಾಷ್ಠೆಯನ್ನು ಮುಟ್ಟಿತು ಅಂತ. ಅಭಿನವಗುಪ್ತ ಸುಮಾರು 40-50 ಕೃತಿಗಳನ್ನು ಬರೆದ. ಅನೇಕ ನಮಗೆ ಸಿಗೋಲ್ಲ. ಸಿಕ್ಕುಗಳಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು ಪ್ರತಿಭಿಜ್ಞಾ ಶೈವ ದರ್ಶನಕ್ಕೆ ಸಂಬಂಧಪಟ್ಟದ್ದು ಅಂತ ಗೊತ್ತಾಗುತ್ತೆ. ಅಭಿನವಗುಪ್ತನ ಕೃತಿಗಳು ತುಂಬ ತುಂಬ ವಿಶೇಷವಾದವು. ಅವುಗಳ ಭಾಷೆಯ
ಮತ್ತು ಭಾವನೆಯ ಔನ್ನತ್ಯ ಬಹಳ ದೊಡ್ಡದು ಅಂತ ವಿದ್ವಾಂಸರೆಲ್ಲ ಕೊಂಡಾಡಿದ್ದಾರೆ. ಎಷ್ಟೋ ಸಿಕ್ಕಿಲ್ಲ ಅಂತಂದೆ, ಸಿಕ್ಕಿದಷ್ಟೆಲ್ಲ ಕಾಶ್ಮೀರ್ ಸಂಸ್ಕೃತ್ ಸೀರೀಸ್ ಅಂತ ಅಚ್ಚಾಯಿತು. ಅದರೊಳಗೆ ಅನೇಕ ಅನುವಾದವೂ ಕೂಡ ಆಗಿವೆ ಇಂಗ್ಲೀಷ್ಗೆ. ಬೋಧ ಪಂಚಾಶಿಕ, ಮಾಲಿನಿ ವಿಜಯವಾರ್ತಿಕ, ಪರಾತ್ರಿಷಿಕ ಅಥವಾ ಪರಾತ್ರಿಂಶಿಕಾ ವಿವೃತಿ, ತಂತ್ರಾಲೋಕ, ತಂತ್ರಸಾರ, ತಂತ್ರವಟಧಾನಿಕ, ಪರಮಾರ್ಥಸಾರ, ಈಶ್ವರ ಪ್ರತ್ಯಭಿಜ್ಞಾ ವಿಮರ್ಶಿನಿ, ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿ, ಭಗವದ್ಗೀತಾ ವ್ಯಾಖ್ಯಾನ, ಅದಕ್ಕೆ ಭಗವದ್ಗೀತಾರ್ಥ ಸಂಗ್ರಹ ಅಂತ ಇವು ಪ್ರಧಾನವಾದವು. ಇನ್ನು ಚಿಕ್ಕ ಚಿಕ್ಕ ಸ್ತೋತ್ರಗಳು, ಕ್ರಮಸ್ತೋತ್ರ ಅಂತೆ, ದೇಹಸ್ಥ ದೇವತಾ ಚಕ್ರಸ್ತೋತ್ರ, ಭೈರವ ಸ್ತೋತ್ರ, ಪರಮಾರ್ಥ ದ್ವಾದಶಿಕ, ಪರಮಾರ್ಥ ಚರ್ಚಾ, ಮಹೋಪದೇಶ ವಿಮರ್ಶನ, ಅನುತ್ತರಾಷ್ಟಿಕ, ಅನುಭವ ನಿವೇದನ, ಬಿಂಬ ಪ್ರತಿಬಿಂಬವಾದ, ಕ್ರಮಕೇಲಿ, ಪರಮಾರ್ಥ ಸಂಗ್ರಹ, ಶಿವದೃಷ್ಟ್ಯಾಲೋಕನ, ಪೂರ್ವಪಂಚಿಕ, ಈ ಥರದ್ದು ಕೆಲವೆಲ್ಲ ಅನುಪಲಬ್ಧವಾದದ್ದು ಇನ್ನು ಹೆಚ್ಚಾಗಿ ಉಂಟು. ಸುಮ್ಮನೆ ವಿಷಯದ ಲಿಸ್ಟನ್ನು ಬೆಳೆಸೋದು ಬೇಕಿಲ್ಲ ಅಂತ. ಆದರೆ ಅವನ ಮುಖ್ಯವಾದ ಕೃತಿಗಳು ಅಂತ ಹೇಳ್ಬೋದಾದರೆ ತಂತ್ರಾಲೋಕ. ತಂತ್ರಾಲೋಕ ತಂತ್ರ ಸಂಬಂಧಿಯಾದದ್ದು, ಅದಕ್ಕೂ ಶೈವ ದರ್ಶನಕ್ಕೂ ಸಂಬಂಧ ಉಂಟು, ಅದನ್ನು ನಾನು ಮುಂದೆ ಹೇಳ್ತೀನಿ. ಅದರ ಸಂಗ್ರಹವಾಗಿಯೇ ಅವನು ತಂತ್ರಸಾರ, ತಂತ್ರವಟಧಾನಿಕ ಅಂತೆಲ್ಲ ಮಾಡಿದ. ತಂತ್ರಾಲೋಕ ಅವನ ಮ್ಯಾಗ್ನಮ್ ಓಪಸ್ ಒಂದು ಕಡೆ. ಇನ್ನೊಂದು ಕಡೆ ಈಶ್ವರ ಪ್ರತ್ಯಭಿಜ್ಞಾ ವಿಮರ್ಶಿನಿ, ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿ ಅಂತ ಎರಡು. ಇವು ಬಹಳ ಮುಖ್ಯವಾದಂಥ ಗ್ರಂಥಗಳು ಅಂತ. ಈಶ್ವರ ಪ್ರತ್ಯಭಿಜ್ಞಾ ವಿವೃತಿ ವಿಮರ್ಶಿನಿ ಬಹಳ ಮೇಜರ್ ಆದದ್ದು. ಆಮೇಲೆ ಭಗವದ್ಗೀತೆಗೆ ಅಡಕವಾಗಿ ಬರೆದ ಒಂದು ವಿವರಣೆ ಉಂಟು, ಕೆಲವೊಂದು ಸ್ತೋತ್ರಗಳು ಇವೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ನೋಡುವಂಥದ್ದು ಅವನ ಶಿಷ್ಯನಾದಂಥ ಕ್ಷೇಮರಾಜ ಬರೆದಂಥ ಕೃತಿಗಳು. ಕ್ಷೇಮರಾಜ ಅಭಿನವಗುಪ್ತನಿಗೆ ಬಹಳ ಯೋಗ್ಯನಾದಂಥ ಶಿಷ್ಯ. ಅವನು 20ಕ್ಕೂ ಹೆಚ್ಚು ಕೃತಿಗಳು ಬರೆದ ಅಂತ ನಮಗೆ ಗೊತ್ತಾಗುತ್ತೆ. ಪ್ರತ್ಯಭಿಜ್ಞಾ ಹೃದಯ ಬಹಳ ಮುಖ್ಯವಾದಂಥ ಒಂದು ಗ್ರಂಥ. ಅದು ಪ್ರತ್ಯಭಿಜ್ಞಾ ಶೈವ ದರ್ಶನದ ಒಂದು ಪ್ರವೇಶಿಕೆ ಅಂತ ಕೂಡ ನಾವು ಕರೆಯಬಹುದು. ತಂತ್ರಾಲೋಕ ಮೊದಲಾದ ಅಭಿನವಗುಪ್ತನ ಕೃತಿಗಳಿಗೆಲ್ಲ ಇವನು ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾನೆ. ಇನ್ನು ಅನೇಕ ಅಲಂಕಾರಶಾಸ್ತ್ರ ಗ್ರಂಥಗಳನ್ನು ಕೂಡ ಬರೆದಿದ್ದಾನೆ. ಹಾಗೆ ರಾಮಕಂಠ, ನಾರಾಯಣಕಂಠ, ತೇಜಃಕಂಠ, ಶ್ರೀಕಂಠ ಮೊದಲಾದವರು ಬರ್ಕೊಂಡು ಬಂದಿದ್ದಾರೆ. ಇವರಲ್ಲಿ ಲಲ್ಲೇಶ್ವರಿ ಅಥವಾ ಲಲ್ಲಾದೇವಿ ಒಬ್ಬಳು ಅದ್ವಿತೀಯಳಾದವಳು. ಅವಳು ಕಾಶ್ಮೀರಿ ಭಾಷೆಯಲ್ಲೇ ಬರೆದಿರ್ತಕ್ಕಂಥ ಒಬ್ಬ ಯೋಗಿನಿ, ಅವಧೂತ ಸ್ವರೂಪಿಣಿ ಅವಳು. ಆಕೆಯ ಲಲ್ಲೇಶ್ವರಿಯ ಕೃತಿ ಬಿಡಿ ಬಿಡಿ ಶ್ಲೋಕಗಳಾಗಿ ಸಂಸ್ಕೃತಕ್ಕೂ ಅನುವಾದವಾಗಿವೆ. ಭಾಸ್ಕರ ಅಂತ 18ನೇ ಶತಮಾನ ಅಥವಾ 17ನೇ ಶತಮಾನದವನು ಅನುವಾದವನ್ನು ಕೂಡ ಮಾಡಿದ್ದಾನೆ. ತುಂಬ ಚೆನ್ನಾಗಿವೆ. ನಮ್ಮ ಅಕ್ಕ ಮಹಾದೇವಿ, ಮೀರಾ ಮೊದಲಾದವರ ವರ್ಗಕ್ಕೆ ಸೇರ್ತಕ್ಕಂಥವಳು ಅಂತ ಗೊತ್ತಾಗುತ್ತೆ. ಇದಿಷ್ಟು ಸ್ಥೂಲವಾಗಿ ನಾವು ಕಾಶ್ಮೀರದ ಸಾಹಿತ್ಯದ ಹಿನ್ನೆಲೆಯನ್ನು ನೋಡಿದ್ದಾಯಿತು. ಇನ್ನು ನೇರವಾಗಿ ಪ್ರತ್ಯಭಿಜ್ಞಾ ಶೈವ ದರ್ಶನದ ಸಾಮಾನ್ಯ ಪರಿಚಯ ಮಾಡಿಕೊಂಡ್ರೆ ಇದರ ಹಿನ್ನೆಲೆಯಲ್ಲಿ ಶಿವಸೂತ್ರಗಳನ್ನು ಗಮನಿಸಿಕೊಳ್ಳಬಹುದು ಅಂತ ಅನಿಸುತ್ತೆ. ಪ್ರತಿಭಿಜ್ಞಾ ಅಂತನ್ನುವ ಶಬ್ದಕ್ಕೆ ಅರ್ಥ ಗುರುತಿಸಿಕೊಳ್ಳುವಿಕೆ ಅಂತ. ಅಭಿಜ್ಞಾನ ಅಂತಂದರೆ, ಅಭಿಜ್ಞಾ ಅಂದರೆ ಗುರುತು, ಪ್ರತ್ಯಭಿಜ್ಞಾ ಅಂತಂದರೆ ಮತ್ತೆ ಗುರುತು ಮಾಡಿಕೊಳ್ಳುವುದು, ಮತ್ತೆ ನೆನಪು ಮಾಡಿಕೊಳ್ಳುವಂಥದ್ದು ಅಂತ ಅರ್ಥ. ಯಾವುದನ್ನು ನೆನಪು ಮಾಡಿಕೊಳ್ಳೋದು? ಜೀವಾತ್ಮ ತಾನು ತತ್ವತಃ ಪರಮಾತ್ಮನೇ ಹೌದು ಅನ್ನೋದನ್ನು ಮತ್ತೆ ಜ್ಞಾಪಕ ಮಾಡಿಕೊಳ್ಳುವುದು ಅಂತ ಅರ್ಥ. ಹೀಗಾಗಿ ಪ್ರತ್ಯಭಿಜ್ಞಾ ಅಂತ ಬಂದದ್ದು. ಆ ಪರಮಾರ್ಥ ತತ್ವ ಶಿವನಲ್ಲದೆ ಇನ್ಯಾವುದು ಅಲ್ಲ ಅನ್ನೋದರಿಂದ ಪ್ರತ್ಯಭಿಜ್ಞಾ ಶೈವ ಅನ್ನುವ ದರ್ಶನ ಅಂತ ಬಂದಂಥದ್ದಾಯಿತು. ಇದು ಹೆಚ್ಚು ಕಡಿಮೆ ಅದ್ವೈತವೇ, ಆದರೆ ಸ್ವಲ್ಪ ಬೇರೆ ವಿವರಗಳು ಉಂಟು. ಶಿವ ಅದೊಂದೇ ಅಂತಿಮವಾದಂಥ ತತ್ವ ಮತ್ತು ಶಕ್ತಿ ಶಿವನಿಗಿಂತ ಅಭಿನ್ನವಾದದ್ದು ಅಂತ. ಶಂಕರ ದರ್ಶನದಲ್ಲಿ ಬ್ರಹ್ಮ, ಮಾಯೆ ಎರಡೂ ಬೇರೆ ಬೇರೆ ತತ್ವಗಳು. ಆದರೆ ಪರಮಾರ್ಥತಃ ಒಂದೇ ಬ್ರಹ್ಮ. ಮಾಯೆ ಎನ್ನುವಂಥದ್ದು ಈಶ್ವರನ ಹಂತದಲ್ಲಿ ನಮಗೆ ತೋರಿಕೊಳ್ಳುವಂಥದ್ದು, ಬ್ರಹ್ಮದ ಹಂತದಲ್ಲಿ ಯಾವುದೂ ಇಲ್ಲ. ಬ್ರಹ್ಮವಸ್ತು ಕಾರ್ಯಾಧ್ಯಕ್ಷ ಅಂತ ಆದಾಗ ಈಶ್ವರ ಅಂತ ಆಗಿ ಅದರ ಕಾರ್ಯಶಕ್ತಿ ಅನ್ನುವಂಥದ್ದು ಮಾಯೆ ಅಂತ ಆಗುತ್ತದೆ ಅಂತಂತಾರೆ. ಇಲ್ಲಿ ಶಿವ ಮತ್ತು ಶಕ್ತಿ ಜಗತ್ ಸೃಷ್ಟಿಗೆ ಮೊದಲು ಅಭಿನ್ನ, ಜಗತ್ ಪ್ರಳಯಾನಂತರ ಅಭಿನ್ನ, ಜಗನ್ ನಿರೂಪಣವಾಗುವ ಕಾಲದಲ್ಲಿ ಮಾತ್ರ ಭಿನ್ನ ಅಂತ ಗೊತ್ತಾಗುತ್ತೆ. ಮತ್ತು ಈ ಜಗತ್ತು ಪರಮಾತ್ಮನಿಂದ ಹೇಗೆ ಬಂದಿದೆ ಅಂತಂದರೆ, ಪರಮಾತ್ಮೊಳಗೆ ಇದೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಇದ್ದಂತೆ ಇದೆ ಅಂತ. ಪರಮಾತ್ಮ ಕನ್ನಡಿಯಾದರೆ ಜಗತ್ತು ಪ್ರತಿಬಿಂಬ. ಇದನ್ನು ಬಿಂಬ ಪ್ರತಿಬಿಂಬವಾದದ ಮೂಲಕ ನಿರೂಪಣೆ. ಪ್ರತಿಬಿಂಬ ಎಷ್ಟೇ ಆಗಲಿ, ಯಾವುದೇ ಆಗಲಿ, ಕನ್ನಡಿಗೆ ಏನು ಹೇಗೆ ಹಾನಿ ಇಲ್ಲವೋ ಹಾಗೆ ಜಗತ್ತು ಪರಮಾತ್ಮನಲ್ಲಿದ್ದರೂ, ಪರಮಾತ್ಮನಲ್ಲಿ ತೋರಿಕೊಳ್ತಾ ಇದ್ದರೂ ಪರಮಾತ್ಮನಿಗೆ ಯಾವ ಹಾನಿಯೂ ಇಲ್ಲ, ಯಾವುದೇ ಲೋಪದೋಷಗಳು ಬಂದಿಲ್ಲ, ಯಾವುದೇ ಅಪೂರ್ಣತೆ, ಅಲ್ಪತೆ, ಕಾಳಿಮೆ ಕಾಡುವಂಥದ್ದಲ್ಲ ಅಂತ ಗೊತ್ತಾಗುತ್ತೆ. ಮತ್ತು
ಕನ್ನಡಿ ಹೊಡೆದ ತಕ್ಷಣ ಜಗತ್ತು ಹೇಗಿರಲ್ವೋ ಹಾಗೆ ಬ್ರಹ್ಮವಸ್ತು ವಿಲೀನವಾದಾಗ ಜಗತ್ತು ಇರೋದಿಲ್ಲ. ಮತ್ತು ವಸ್ತು ಅನ್ನೋದು ಅಳೆದ ಮೇಲೂ ಕೂಡ ಕನ್ನಡಿ ಇರುತ್ತೆ. ದೃಶ್ಯ ಪ್ರಪಂಚ ನಶ್ವರವಾದದ್ದು ಹೋದ ಮೇಲೆ ಕೂಡ ಕನ್ನಡಿ ಎನ್ನುವಂಥದ್ದು ದರ್ಪಣ ಅದು ಇದ್ದೇ ಇರುತ್ತೆ ಅಂತನ್ನುವಂಥದ್ದು ಹೇಳ್ತಾರೆ. ಮತ್ತು ಈ ಜಗತ್ತು ಹಾಗಿದ್ದರೆ ಹೇಗೆ ಪರಮಾತ್ಮನದು ಅಂದರೆ ಅಭಿವ್ಯಕ್ತಿ, ಅವನ ಎಕ್ಸ್ಪ್ರೆಷನ್ ಅಂತ. ಶಾಂಕರ ದರ್ಶನದಲ್ಲಿ ಜಗತ್ತನ್ನು ಬ್ರಹ್ಮದ ತೋರಿಕೆ, ವಿವರ್ತ ಅಂದರೆ ಅಪಿಯರೆನ್ಸ್ ಅಂತಂದರೆ ಇಲ್ಲಿ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಎಕ್ಸ್ಪ್ರೆಷನ್ ಅನ್ನುವಲ್ಲಿ ಒಂದು ಎಫರ್ಟ್ ಇದೆ, ಪ್ರಯತ್ನ ಇದೆ. ಅಪಿಯರೆನ್ಸ್ ಅನ್ನೋದ್ರೊಳಗೆ ಇಲ್ಲ. ಅಲೆ ಅನ್ನೋದು ನೀರಿನ ತೋರಿಕೆ, ನೊರೆ ಅನ್ನೋದು ನೀರಿನ ತೋರಿಕೆ ಅಂತಂದರೆ ಅದು ಹೇಗೋ, ನೀರಿನ ಒಂದು ಅಭಿವ್ಯಕ್ತಿ ಅಲೆ ಅಂತಂದರೆ ಅದು ಬೇರೆ ಥರ ಆಗುತ್ತೆ, ಪ್ರಯತ್ನದಿಂದ ಮಾಡಿದ್ದು. ಈಗ ಕಾವ್ಯ ಕವಿಯ ಅಭಿವ್ಯಕ್ತಿ ಅಂದರೆ ಕವಿ ಪ್ರಯತ್ನಜನ್ಯವಾಗಿ ಬಂದದ್ದು, ಗಾನ ಗಾಯಕನ ಅಭಿವ್ಯಕ್ತಿ ಅಂತಂದರೆ ಅಂತ. ಹೀಗಾದಾಗ ಬ್ರಹ್ಮ ಮತ್ತು ಜಗತ್ತುಗಳಿಗೆ ಒಂದು ಸ್ವಲ್ಪ ಪ್ರಯತ್ನಿತವಾದ ಸಂಬಂಧ ಇರುತ್ತೆ ಅಂತನ್ನುವಂಥದ್ದು. ಹಾಗಾದ ತಕ್ಷಣ ಬ್ರಹ್ಮಕ್ಕೆ ಒಂದು ಇಚ್ಛೆ ಬಂತು. ಇಚ್ಛೆ ಬಂತು ಅಂದರೆ ಅಪೂರ್ಣವಾಗಿತ್ತು, ಅತೃಪ್ತವಾಗಿತ್ತು ಅಂತ ಈ ಥರದ್ದು ತೊಡಕು ನನ್ನನ್ನು ಕಾಡುವಂಥದ್ದು ಅಷ್ಟೇ. ಅದಕ್ಕಿಂತ ಅದನ್ನು ಹೆಚ್ಚು ನಾನು ವಿವರಣೆ ಕೊಡೋಕ್ಕೆ ಹೋಗೋಲ್ಲ. ಮತ್ತು ಈ ಜಗತ್ತು ಬ್ರಹ್ಮದ ಪರಿಣಾಮ ಅಂದರೆ ಮಾಡಿಫಿಕೇಷನ್ ಅಲ್ಲ, ಜಗತ್ತು ಬ್ರಹ್ಮದ ವಿಕಾರ, ಡಿಸ್ಟಾರ್ಷನ್ ಕೂಡ ಅಲ್ಲ. ಮತ್ತು ಇನ್ನೇನು ಅದನ್ನು ಅಭಿವ್ಯಕ್ತಿ ಅಂತಂದರೆ ಆ ಅಂಶವನ್ನೇ ಆಭಾಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಭಾಸ ಅಂತ ಹೇಳುವಾಗ ಅಪಿಯರೆನ್ಸೇ ಅಲ್ವಾ, ವಿವರ್ತವೇ ಅಲ್ವಾ ಅಂದರೆ ಹಾಗಲ್ಲ ಅಂತಾರೆ. ಕಷ್ಟ, ಇದನ್ನು ಒಪ್ಪೋದು ಕಷ್ಟ ಆಗುತ್ತೆ. ಹಾವು ಹೆಡೆ ಬಿಚ್ಚಿದಂತೆ ಸೃಷ್ಟಿ ಅಂತ, ಅಲ್ಲಿ ಅದು ವಿಕಾರ ಅಂತಲೇ ಹೇಳಬೇಕಾಗುತ್ತೆ. ವಿಕಾರ ಬದಲಾವಣೆ ಅಂತ ಅನ್ಬೇಕಾಗುತ್ತೆ. ಅಭಿವ್ಯಕ್ತಿಯಲ್ಲಿ ಒಂದು ಬದಲಾವಣೆ ಇರುತ್ತೆ. ಕವಿಗೂ ಕವಿಯ ಕಾವ್ಯಕ್ಕೂ ಒಂದು ಬದಲಾವಣೆ ಉಂಟು. ಆದರೆ ನೀರಿಗೂ ನೀರಿನ ಅಲೆಗೂ ಕೂಡ ಕ್ವಾಲಿಟೇಟಿವ್ ಆದಂತಹ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಈ ವ್ಯತ್ಯಾಸಗಳು ಸ್ವಲ್ಪ ಕಾಡುವಂಥದ್ದಾಗಿದೆ. ಮತ್ತು ಬ್ರಹ್ಮದ ಚಿತ್, ಆನಂದ, ಇಚ್ಛಾ, ಜ್ಞಾನ, ಕ್ರಿಯಾ ಅಂತ 5 ಶಕ್ತಿಯ ಅಂಶಗಳು ಉಂಟು ಅಂತ ಹೇಳುತ್ತೆ. ಆ ಶಿವನಿಗೆ, ಬ್ರಹ್ಮವಸ್ತುವಿಗೆ 5 ಶಕ್ತಿ ಅಂಶಗಳು ಇವೆ. ಚಿತ್ ಅಂದರೆ ಜ್ಞಾನ ಅನ್ನುವಂಥದ್ದು ಶುದ್ಧ ಜ್ಞಾನ, ಸ್ವರೂಪ ಜ್ಞಾನ ಅಂತ. ಆನಂದ ಅದು ಅನುಭವದ ಒಂದು ಹಂತ. ಇಚ್ಛೆ ಅಂದರೆ ಸಂಕಲ್ಪ. ಜ್ಞಾನ ಅಂತಂದರೆ ಮಿಕ್ಕ ಸವಿಕಲ್ಪವಾದದ್ದು. ಕ್ರಿಯೆ ಅಂದರೆ ಅದರಿಂದ ಚೋದಿತವಾದಂಥ ಕೆಲಸ ಅಂತ. ಈ 5 ಅಂಶಗಳನ್ನು ಸಚ್ಚಿತ್ತ ಆನಂದಗಳಲ್ಲೇ ಅಡಕ ಮಾಡಬಹುದು. ಆದರೆ ಅವರು ಮತ್ತೆ ಈ ಅಭಿವ್ಯಕ್ತಿವಾದಕ್ಕಾಗಿ ಆ 5 ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇವುಗಳನ್ನೇ ಜಗದ್ವಿಕಾಸ ಕಾಲದಲ್ಲಿ ಶಿವತತ್ವ, ಶಕ್ತಿತತ್ವ, ಸದಾಶಿವತತ್ವ, ಈಶ್ವರ ತತ್ವ ಮತ್ತು ಶುದ್ಧ ವಿದ್ಯಾ ತತ್ವ ಅಂತ ಹೇಳಿದ್ದಾರೆ. ಚಿತ್ ಅನ್ನುವುದೇ ಶಿವತತ್ವ, ಆನಂದ ಅನ್ನುವುದೇ ಶಕ್ತಿತತ್ವ, ಇಚ್ಛಾ ಅನ್ನೋದೇ ಸದಾಶಿವತತ್ವ, ಜ್ಞಾನ ಅನ್ನುವಂಥದ್ದು ಈಶ್ವರ ತತ್ವ, ಕ್ರಿಯೆ ಅಂತಕ್ಕಂಥದ್ದು ಶುದ್ಧ ವಿದ್ಯಾ ತತ್ವ ಅಂತ ಹೇಳ್ಬಿಟ್ಟು. ಈ ಸೃಷ್ಟಿಗೆ ಮೊದಲು ಜಗತ್ತೆಲ್ಲವೂ ಹೇಗಿತ್ತು ಬ್ರಹ್ಮದಲ್ಲಿ ಅನ್ನೋದಕ್ಕೆ ಅದು ಒಂದು ಬಹಳ ಜನಪ್ರಿಯವಾದ ದೃಷ್ಟಾಂತ ಕೊಡ್ತಾರೆ. ಮಯೂರಾಂಡರಸನ್ಯಾಯ ಅಂತ. ನವಿಲಿನ ಮೊಟ್ಟೆ ಒಳಗೆ ನವಿಲಿನ ಗರಿಗಳ ಬಣ್ಣಗಳೆಲ್ಲವೂ ಹೇಗೆ ಅಡಗಿತ್ತು, ಆದರೆ ಒಡೆದಾಗ ಅಲ್ಲಿ ಎಲ್ಲೂ ಕಾಣಿಸಲ್ವೋ ಆ ರೀತಿ ಜಗದ್ವಿವರಗಳೆಲ್ಲ ಬ್ರಹ್ಮದೊಳಗಿತ್ತು. ಆದರೆ ಅದು ವ್ಯಕ್ತೀಕೃತವಾದ ಹೊರತು ನಮಗೆ ಗೊತ್ತಾಗೋದಿಲ್ಲ ಅಂತನ್ನುವಂಥದ್ದು ಗೊತ್ತಾಗುತ್ತೆ. ಸೃಷ್ಟಿಯ ಮೊದಲಿಗೆ ಶಿವನ ಚಿತ್ಶಕ್ತಿ ಮಾತ್ರ ಕೆಲಸ ಮಾಡುತ್ತೆ, ಅಂದರೆ ಕೇವಲ ಜ್ಞಾನಶಕ್ತಿ ಮಾತ್ರ ಉಂಟು. ಸೃಷ್ಟಿ ಕಾಲದಲ್ಲಿ ಆನಂದವೂ ಇದೆ, ಆನಂದ ಶಕ್ತಿ ಅಂತ. ಯಾಕೆಂದರೆ ಸೃಷ್ಟಿ ಮಾಡುವುದೊಂದು ಆನಂದ ಅಂತ, ಗೋಳಾಟ ಅಲ್ಲ ಅಂತ. ಆದರೆ ಆಗ ಒಂದು ಸಮಸ್ಯೆ ಬರುತ್ತೆ, ಸೃಷ್ಟಿ ಮಾಡೋಕ್ಕೆ ಮುನ್ನ ಆನಂದ ಇರಲಿಲ್ವಾ ಅಂತಕ್ಕಂಥದ್ದು. ಅಂದರೆ ಅದು ಯಾತಕ್ಕೆ ಈ ಎಡವಟ್ಟಾಯಿತು ನನಗೆ ಗೊತ್ತಾಗೋದಿಲ್ಲ. ಆಮೇಲೆ ಇಚ್ಛಾಶಕ್ತಿ ಬರುತ್ತೆ ಸೃಷ್ಟಿ ನಿರ್ಮಾಣ ಕಾಲದಲ್ಲಿ. ಹೀಗಾಗಿ ಸೃಷ್ಟಿ ಅನ್ನುವಂಥ ಕಲೆಯನ್ನು ನಿರ್ಮಾಣ ಮಾಡುವಾಗ ಆನಂದ ಮತ್ತು ಇಚ್ಛೆಗಳು ತುಂಬ ವಿಶೇಷವಾಗಿ ತೋರುತ್ತವೆ ಅಂತ. ಕಾಶ್ಮೀರದಲ್ಲಿ ನಾನು ಮೊದಲೇ ಹೇಳಿದೆ ಅಲಂಕಾರ ಶಾಸ್ತ್ರ ತುಂಬ ಬೆಳೆಯಿತು. ಅದಕ್ಕೆ ಮೊದಲು ಕಾವ್ಯ ತುಂಬ ಬೆಳೆಯಿತು ಅಂತ. ಕಾವ್ಯ ಬೆಳೆಯಿತು, ಕಾವ್ಯ ಲಕ್ಷಣ ವಿವರಣಕ್ಕಾಗಿ ಅಲಂಕಾರ ಶಾಸ್ತ್ರ ಬೆಳೆಯಿತು. ಅದಾದ ಮೇಲೆ ಪ್ರತಿಭಿಜ್ಞಾ ಶೈವ ದರ್ಶನ ಬೆಳೆಯಿತು ಅಂತ ಗೊತ್ತಾಗುತ್ತೆ. ಕಾಶ್ಮೀರದಲ್ಲಿ ನಾವು ಇತಿಹಾಸವನ್ನು ಗಮನಿಸ್ತಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಚೀನರಾದ ಕವಿಗಳಿದ್ದರು ಅಂತ ನಾನು ಹೇಳ್ತಾ ಬಂದೆ. 2ನೇ ಶತಮಾನದಿಂದ ಹೇಳ್ತಾ ಬಂದರು, ಭರ್ತೃಮೇಂಠ ಮೊದಲಾದವರೆಲ್ಲ ಅಂತಂದೆ. ಆಮೇಲೆ ನಾವು ನೋಡ್ತೀವಿ ಭಾಮಹ ಮತ್ತು ತಿರ್ಗ ವಾಮನ, ಅದಕ್ಕೂ ಹಿಂದೆ ಇದ್ದಂತಹ ಮಂಗಲ ಅಂತ ಒಬ್ಬ ಇದ್ದ,
ಮೇಧಾವಿ ರುದ್ರ ಅಂತ ಭಾಮನಿಗೂ ಹಿಂದೆ ಇದ್ದ 5ನೇ ಶತಮಾನದಲ್ಲಿ ಅಂತೆಲ್ಲ ಗೊತ್ತಾಗುತ್ತೆ. ಇವರೆಲ್ಲರಲ್ಲಿ ಅಲಂಕಾರ ಶಾಸ್ತ್ರ ಬೆಳೀತು. ಅದಾದ ಮೇಲೆ ಈ ಶೈವ ದರ್ಶನ ಬೆಳೀತು. ಹೀಗಾಗಿ ಕಾವ್ಯ ಮತ್ತು ಕಾವ್ಯ ಮೀಮಾಂಸೆ ಕಾಶ್ಮೀರ ಶೈವ ದರ್ಶನದ ಮೇಲೆ ತುಂಬ ಪ್ರಭಾವ ಬೀರಿದೆ. ಅದರಿಂದ ಒಂದಷ್ಟು ಒಳ್ಳೆಯದು ಆಯಿತು, ಒಂದಷ್ಟು ಕೆಟ್ಟದ್ದು ಆಯಿತು ಅಂತ ಅನ್ನಬೇಕೆ. ಕೆಟ್ಟದ್ದಾಯಿತು ಅಂತ ಹೇಳೋಕ್ಕೆ ಮನಸ್ಸು ಬರೋಲ್ಲ, ಅದು ಉದ್ದಟತನದ ಮಾತಾದೀತೋ ಏನೋ ಗೊತ್ತಿಲ್ಲ. ಒಂದಿಷ್ಟು ತೊಡಕು ಆಯಿತು ಅಂತ ಅನ್ಬೋದು. ಏನಂದರೆ, ನಾವು ಕಾವ್ಯಾನುಭವದಿಂದಲೇ ಪರಮಾರ್ಥಾನುಭವವನ್ನು ಹೇಳೋಕ್ಕೆ ಹೊರಟಾಗ ಒಂದು ಸಮಸ್ಯೆ ಬರುತ್ತೆ. ಇದನ್ನು ಹೇಳೋವಾಗ ನನಗೆ ತುಂಬ ದುಃಖ ಇದೆ. ಕಾರಣ, ನಾನು ಕಾವ್ಯ ಪಕ್ಷಪಾತಿ. ಕಾವ್ಯಾನುಭವದಿಂದ ನಾವು ಬ್ರಹ್ಮಾನುಭವವನ್ನು ಹೇಳೋಕ್ಕೆ ಹೊರಟಾಗ ಕಾವ್ಯ ಅನ್ನುವ ಬಾಹ್ಯ ನಿಮಿತ್ತದಿಂದ ಉಂಟಾಗುವಂಥದ್ದು. ಈ ಕಾರಣ ಕಾವ್ಯಾನುಭವ ಪರಿಚ್ಛಿನ್ನ. ಇಟ್ ಈಸ್ ಲಿಮಿಟೆಡ್ ಬೈ ದಿ ಕನ್ಸ್ಟ್ರೈಂಟ್ ಆಫ್ ದಿ ಅದರ್ ಆಬ್ಜೆಕ್ಟ್, ದಟ್ ಈಸ್ ಪೊಯೆಟ್ರಿ ಆ್ಯಂಡ್ ದಿ ಇನ್ವಾಲ್ವ್ಮೆಂಟ್ ವಿತ್ ದಟ್. ಎಷ್ಟೊತ್ತು ನಮಗೆ ಕಾವ್ಯ ಆಸ್ವಾದನ ಮಾಡ್ತೀವಿ ಅಷ್ಟೊತ್ತು ಆನಂದ ಇರುತ್ತೆ. ಅದು ಏನೋ ಎನ್ಗ್ರಾಸಿಂಗ್ ಪೊಯೆಟ್ರಿ ಆದರೆ, ಒಳ್ಳೆ ಭೈರಪ್ಪನವ್ರ ಕಾದಂಬರಿ ಥರದ್ದಾದರೆ ಓದೋಷ್ಟೊತ್ತು ಖುಷಿ ಇರ್ಬೋದು. ಇನ್ಯಾವುದೋ ಓದ್ತಾ ಹೋದರೆ ಓದೋವಾಗಲೇ ಅಯ್ಯೋ ಯಾತಕ್ಕಾದ್ರೂ ಓದ್ತಿದ್ದೀವಿ, ಸಾಕು ಮುಚ್ಚಿಟ್ರೆ ಆಯಿತು ಅಂತ ಅನಿಸುತ್ತೆ ಅಂತಂದಾಗ ಅಲ್ಲೂ ಇರೋಲ್ಲ. ಹೀಗೆ ಕಂಡಾಗ ಕಲಾನುಭವ ಎಷ್ಟು ದೊಡ್ಡದಾದರೂ ಕೂಡ ಅದು ಬಾಹ್ಯ ಪ್ರಚೋದನೆಯಿಂದ ಬರುವ ಕಾರಣ ಅದರ ಹಂಗು ಅದಕ್ಕಿರುತ್ತೆ. ಅದರಿಂದ ಅದನ್ನು ಬ್ರಹ್ಮಾಸ್ವಾದ ಸಹೋದರ ಅಂತಂತೀವಿ. ನಮಗಷ್ಟೇ ಸಾಕು ಅಂದರೆ ಏನೂ ಆಕ್ಷೇಪವೇ ಇಲ್ಲ. ನಾನು ಅದೇ ಕ್ಯಾಟಗರಿನವನು. ನಮಗೆ ಯಾವುದಿದೆಯೋ ಇಲ್ವೋ ಗೊತ್ತಿಲ್ಲಪ್ಪ, ಇದ್ದೊಂದಿರುತ್ತೆ ಸಾಕು, ಬಡವ ನೀನು ಮಡಗದಂಗಿರು ಅಂತ ಕಿಮಾರ್ದ್ರ ಕಮಣಿಜೋ ಹಿತ್ರ ಚಿಂತೆಯ ಅಂತ ಉದಯನಾಚಾರ್ಯ ಹೇಳ್ತಾರಲ್ಲ. ಶುಂಠಿ, ಉಪ್ಪು, ಬೆಲ್ಲ ಇವುಗಳ ಚಿಲ್ಲರೆ ಅಂಗಡಿ ಇಟ್ಕೊಂಡವ್ರಿಗೆ ನೌಕೆಗಳಲ್ಲಿ ದೇಶ ವಿದೇಶದ ವ್ಯಾಪಾರ ಮಾಡೋರ ಚಿಂತೆ ಯಾತಕ್ರಿ ಅಂತ ಹೇಳ್ಬಿಟ್ಟಿದ್ನು. ಹಾಗಾಗಿ ನಮಗೆ ಇಷ್ಟು ಸಾಕು, ಪೆಟ್ಟಿ ಅಂಗಡಿ, ಚಿಲ್ಲರೆ ಅಂಗಡಿ ವ್ಯವಹಾರ ಅಂತನ್ನುವಂಥದ್ದು. ಅಗಾಧವಾದದ್ದು ಅದು. ನಿರ್ವಿಕಲ್ಪವಾದದ್ದು, ನಿರ್ವಿಷಯವಾದದ್ದು ಬ್ರಹ್ಮವಸ್ತುವಿಗೆ ಸಂಬಂಧಪಟ್ಟಂಥ ಆನಂದ. ಅದು ಮತ್ತೆ ಒಮ್ಮೆ ಬಂದ ಮೇಲೆ ಹೋಗುವಂಥದ್ದು ಅಲ್ಲ ಅಂತ. ಮತ್ತು ಈ ಕಾವ್ಯಾನುಭವದಲ್ಲಿ ಕಾವ್ಯವೂ ಸತ್ಯ, ಕವಿಯೂ ಸತ್ಯ ಆಗಿರುತ್ತೆ. ಆದರೆ ಬ್ರಹ್ಮಾನುಭವದಲ್ಲಿ ಬ್ರಹ್ಮಾನುಭವಕ್ಕೆ ಬಾಹ್ಯವಾದ ಅಭಿವ್ಯಕ್ತಿ ಇಲ್ಲದೆ ಇರೋದ್ರಿಂದ ಬ್ರಹ್ಮಾನುಭವ ಒಂದೇ ಸತ್ಯ ಅಂತ ಆಗುತ್ತೆ. ಬ್ರಹ್ಮ ಬೇರೆ ಅಲ್ಲ, ಬ್ರಹ್ಮಾನುಭವ ಬೇರೆ ಅಲ್ಲ, ಆನಂದ ಬೇರೆಯಲ್ಲ, ಅಸ್ತಿತ್ವ ಬೇರೆ ಅಲ್ಲ ಅಂತ ಆಗುತ್ತೆ. ಇಲ್ಲಿ ಈ ಕವಿಯ ಕೃತಿ ಎನ್ನುವುದು ಆಗಿರೋ ಕಾರಣ ಜಗತ್ತನ್ನು ಸತ್ಯ ಅಂತ ಒಪ್ಪಿಕೊಳ್ಳಬೇಕಾಯಿತು. ಪ್ರತಿಭಿಜ್ಞಾ ಶೈವ ದರ್ಶನ. ಮತ್ತು ಶೈವಾಗಮಗಳಲ್ಲಿ ಜಗತ್ತು ಸತ್ಯ, ಜೀವನೂ ಸತ್ಯ, ದೇವನೂ ಸತ್ಯ ಅಂತ ಉಂಟು. ದ್ವೈತ ದೃಷ್ಟಿಯ ಆ ಒಂದು ವಿವರ ಅಲ್ಲಿ ಉಂಟು. ಸರಿ, ಆದರೆ ಇವರಿಗೆ ಅದ್ವೈತದ ಮೇಲೆ ಮೋಹ, ಇದನ್ನು ದ್ವೈತವನ್ನು ಬಿಡೋಕ್ಕಾಗೋಲ್ಲ. ಇದು ಬರುವಂಥದ್ದು ಕಷ್ಟ. ಯಾವುದನ್ನೋ ಒಂದನ್ನು ಶಾಸ್ತ್ರ ಚರ್ಚೆಗಾಗಿ ಗಟ್ಟಿಯಾಗಿ ಹಿಡಿದು ಇನ್ನು ಮಿಕ್ಕಿದ್ದನ್ನು ಪಕ್ಕಕ್ಕೆ ಇಡಬೇಕು, ಇಲ್ಲದೇ ಸ್ಪಷ್ಟತೆ ಬರುವುದಿಲ್ಲ. ವದತೋ ವ್ಯಾಘಾತಗಳು ಅಂತ ಮತ್ತೆ ಮತ್ತೆ ಹೇಳುವಾಗಲೇ ಕಾಂಟ್ರಡಿಕ್ಷನ್ಸ್ ಆಗ್ತಾ ಇರುವಂಥದ್ದು ಕಾಣಿಸುತ್ತದೆ. ಅದರಿಂದ ಏನಾಯಿತು, ಜಗತ್ತು ಪರಮಾತ್ಮನ ಅಭಿವ್ಯಕ್ತಿ, ಅದು ಸತ್ಯ ಅಂತ. ಹಾಗಿದ್ದಾಗ ಪರಮಾತ್ಮೇತರವಾದ ಸತ್ಯ ಪರಿಪೂರ್ಣವಾಗಿರೋದಕ್ಕೆ ಸಾಧ್ಯ ಅಂದರೆ ಅದು ಅಭಿವ್ಯಕ್ತಿಯಾಗಿ ಮಾತ್ರ ಸತ್ಯ ಅಂತ ಅನ್ನಬೇಕಾಗುತ್ತೆ. ಹೀಗೆ ಹಿಂದೆ ಮುಂದಕ್ಕೆ ಹೋದಾಗ ಅಲ್ಲಿ ಹಿಡಿದಾಗ ಇಲ್ಲಿ, ಇಲ್ಲಿ ಹಿಡಿದಾಗ ಅಲ್ಲಿ ಎನ್ನುವಂಥ ಸಮಸ್ಯೆಗಳು ಬರ್ತಾ ಇರ್ತವೆ. ಆಮೇಲೆ ಕಾವ್ಯ ನಿರ್ಮಾಣ ಕಾಲದಲ್ಲಿ ಕವಿಗೊಂದು ಆನಂದ ಇದ್ದೇ ಇರುತ್ತೆ. ಕಾವ್ಯ ನಿರ್ಮಾಣ ಮಾಡದೇ ಇದ್ದಾಗ ಕವಿಗೆ ಆನಂದ ಇರೋಲ್ಲ. ಹಾಗಾಗಿ ಕವಿಗೆ ಕಾವ್ಯ ನಿರ್ಮಾಣ ಕಾಲದಲ್ಲಿ ಇರುವ ಸ್ಥಿತಿಯನ್ನೇ ಆ ಶಿವನಿಗೂ ಕೂಡ ಜಗನ್ನಿರ್ಮಾಣ ಕಾಲದಲ್ಲಿ ಇತ್ತು ಅಂತ ಹೇಳಿದಾಗ ಅದೊಂದು ಹೋಲಿಕೆಯಾಗಿ ಚೆನ್ನಾಗಿರುತ್ತೆ ಹೊರತು ವಾಸ್ತವವಾಗಿ ಕಷ್ಟ ಆಗುತ್ತೆ. ನಾವು ಕಾವ್ಯವನ್ನು ವಾಸ್ತವ ಅಂತ ಮಾಡ್ಕೊಂಡ್ಬಿಟ್ರೆ ತುಂಬ ಅಪಾಯ ಆಗಿಬಿಡುತ್ತೆ. ಕಾವ್ಯವನ್ನು ಮಿಥ್ಯೆ ಅಂತಲೇ ನೋಡಬೇಕಾಗತ್ತೆ. ಆದರೆ ಗೊತ್ತಿರುವ ಮಿಥ್ಯೆ ಆಗಿದ್ದರಿಂದ ನಮಗದು ಬಾಧಿಸೋಲ್ಲ. ಒಂದು ವಿಷಯ ನಮಗೆ ಸುಳ್ಳು ಅಂತ ಗೊತ್ತಿಲ್ಲದೆ ಇದ್ದಾಗ ಅದನ್ನು ನಾವು ನಿಜ ಅಂತಲೇ ನಂಬಿಕೊಂಡಿದ್ದಾಗ ಯಾವ ಹಳ್ಳಕ್ಕೆ ಬೀಳ್ತೀವಿ ಅಂತ ಅನ್ನೋದು ಹೇಳಲೇಬೇಕಾಗಿಲ್ಲ. ಆದರೆ ಅದು ವಿಷಯ ಸುಳ್ಳು ಅಂತ ಗೊತ್ತಾದ ಮೇಲೆ, ಆ ಸುಳ್ಳಿಗೊಂದು ಅಂದ ಇದೆ ಅಂತ ಗೊತ್ತಾದ ಮೇಲೆ ಆಸ್ವಾದ ಮಾಡೋಕೆ ಅಡ್ಡಿ ಇಲ್ಲ. ಸಿನಿಮಾ ಸುಳ್ಳು, ನಮ್ಮ ಜೀವನವೇ ಅಲ್ಲ ಅದು ಅಂತ ಗೊತ್ತಾದ ಮೇಲಿಂದ ನಮಗೊಂದು ಡಿಸ್ಟೆನ್ಸ್ ಬರುತ್ತೆ. ಅದರಿಂದ ಆನಂದ, ಅಂದರೆ ಸೈಕಿಕ್ ಡಿಸ್ಟೆನ್ಸ್ ಅಂತೀವಲ್ಲ, ಅದರಿಂದ ಆನಂದ ಉಂಟಾಗುತ್ತೆ. ಹಾಗಲ್ಲ, ಅದು ಪೂರ್ಣವಾಗಿ ಸತ್ಯ ಅಂತ ಅಂದುಕೊಂಡು ಬಿಟ್ಟಾಗ ಸಿನಿಮಾದಲ್ಲಿ ನಡೀತಾ ಇರೋ ಘಟನೆಯಿಂದ ನಮಗಿಲ್ಲಿ ಉದ್ರೇಕ ಶುರುವಾಗ್ಬಿಡುತ್ತೆ. ನನ್ನ ತಂದೆಯವರಿಗೆ ಅಂತರ್ಜಾತೀಯ ವಿವಾಹಗಳು ಕಂಡ್ರೆ ಆಗ್ತಾ ಇರಲಿಲ್ಲ. ನಮ್ಮ ಗ್ರಹಚಾರ ತಪ್ಪಿ ಯಾವುದೋ ಒಮ್ಮೆ 10 ವರ್ಷಕ್ಕೋ 15 ವರ್ಷಕ್ಕೊಮ್ಮೆ ನಮ್ಮ ತಂದೆನ ಬಲವಂತ ಮಾಡಿ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಹಾಗೆ ಹೀಗೆ ಅಂತ ಕರ್ಕೊಂಡು ಹೋದರೆ ಅಲ್ಲಿ
ಆ ಸಿನಿಮಾದಲ್ಲಿ ಯಾವುದೋ ಅಂತರ್ಜಾತಿ ವಿವಾಹ ಬಂದರೆ ನಮಗೆ ಅಲ್ಲಿಯೇ ಶಾಪ ಹಾಕೋಕ್ಕೆ ಶುರು ಮಾಡಿಬಿಡೋದು. ಇಂಥದ್ದು, ಈ ಭ್ರಷ್ಟವಾದದ್ದು, ಈ ದುಷ್ಟವಾದದ್ದು, ಈ ನಷ್ಟವಾದದ್ದು, ಇದಕ್ಕೆ ಕರ್ಕೊಂಡು ಬಂದಿದ್ದೀರಾ, ರೀತಿ ರಿವಾಜು, ಜಾತಿ ಮತ ಎಂಥದ್ದು ಇಲ್ಲ ಅಂತ ಅಲ್ಲಿಯೇ ನಮಗೆ ಸಾಷ್ಟಾಂಗ ಅಷ್ಟೋತ್ತರ ಶತನಾಮ ಆಗ್ತಾ ಇತ್ತು. ಅಂದರೆ ಅವರದನ್ನು ವಾಸ್ತವವಾಗಿ ತಗೊಳ್ತಾ ಇದ್ದರಿಂದ ಬಂದಂಥ ಸಮಸ್ಯೆ. ಹೀಗಾಗಿ ಅಲ್ಲಿ ನಾವು ಆಹಾರ್ಯ ಸತ್ತ ಅಂತ ಕರಿತೀವಿ, ಆ ದೃಷ್ಟಿಯಲ್ಲಿ ನೋಡಬೇಕಾಗುತ್ತದೆ. ಅಂದರೆ ದೃಷ್ಟಾಂತವನ್ನು ವಾಸ್ತವ ಅಂತ ಮಾಡಿಕೊಳ್ಳೋದಕ್ಕಾಗೋಲ್ಲ. ಕಾವ್ಯದಲ್ಲಿ ಮುಖ ಚಂದ್ರನಂತೆ ಇದೆ ಅಂತಂದಾಗ ಚಂದ್ರ ಮುಖ ಎರಡು ಒಂದೇ ಎನ್ನುವ ಭಾವ ಅಲ್ಲ ಇರೋದು. ಚಂದ್ರನಿಗೂ ಮುಖಕ್ಕೂ ಇರುವ ಆ ತುಂಬುತನ, ತಂಪುತನ, ದರ್ಶನ ಮಾತ್ರದಿಂದ ಉಂಟಾಗುವ ಆನಂದ ಅಂತ ಆ ತಾತ್ಪರ್ಯ ಮಾತ್ರ ಉಂಟು. ಅಷ್ಟಲ್ಲದೆ ಸಮೀಕರಣ ಮಾಡಿಕೊಂಡಾಗ ಎಂ.ಕೆ. ಅವರ ಕೂಚುಬಟ್ಟ ಕಾದಂಬರಿ ಥರ ಆಗುತ್ತೆ. ಅವನೊಬ್ಬ ಪುಸ್ತಕ ಓದ್ಬಿಟ್ಟಿದ್ರೂ ಅದೇ ನಂಬಿಕೊಂಡು ಬಿಟ್ಟಿದ್ದ, ನಾಗವೇಣಿ, ಮೀನಾಕ್ಷಿ, ಕುಂಭಕುಚೆ, ಅದು ಇದು ಅಂತೆಲ್ಲ. ಕಡೆಗೆ ಆ ಥರ ಒಂದು ರೂಪ ಕಟ್ಕೊಂಡು ಬಂದಾಗ ನೋಡೋಕ್ಕಾಗದೆ ಹುಚ್ಚಿಡಿದು ಹೋಯ್ತು ಅಂತ ಬರುತ್ತೆ. ಬಹಳ ತಮಾಷೆಯಾಗಿ ಕಾದಂಬರಿ ಮುಂದುವರಿಯುತ್ತೆ. ಇರಲಿ, ಇಲ್ಲಿ ನಾನು ಇದನ್ನು ಇಷ್ಟು ಕೇವಲವಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಏನಂದರೆ, ಒಂದು ಕಲಾ ಸ್ವರೂಪ ಎಷ್ಟು ಮಟ್ಟಿಗೆ ಒಂದು ದರ್ಶನವನ್ನು ಪ್ರಭಾವ ಬೀರುತ್ತೆ ಅಂತ. ಆಮೇಲೆ ಇದು ಒಂದು ಹಂತ ಆದಮೇಲೆ ಕಾವ್ಯ ಮೀಮಾಂಸೆಯ ಮೇಲೆ ಈ ದರ್ಶನ ಪ್ರಭಾವ ಬೀರುತ್ತು. ಕಾವ್ಯ ಈ ದರ್ಶನದ ಮೇಲೆ ಪ್ರಭಾವ ಬೀರುತ್ತು, ಈ ದರ್ಶನ ಕಾವ್ಯ ಮೀಮಾಂಸೆಯ ಮೇಲೆ ಪ್ರಭಾವ ಬೀರುತ್ತು. ಅದು ನಮಗೆ ಅಭಿನವಗುಪ್ತನಿಂದ ಈಚೆಗೆ ಕಾಣಿಸುತ್ತೆ ವಿಶೇಷವಾಗಿ. ಅಂದರೆ ಯಾವ ತರಹ ಕಲೆ, ಫಿಲಾಸಫಿ, ಆರ್ಟ್ ಆ್ಯಂಡ್ ಫಿಲಾಸಫಿ, ಫಿಲಾಸಫಿ ಆ್ಯಂಡ್ ಆರ್ಟ್ ಅನಾಲಿಸಿಸ್ ಅಥವಾ ಎಸ್ಥೆಟಿಕ್ಸ್ ಹೋಗುತ್ತವೆ ಅಂತ ಅನ್ನೋದನ್ನು ನೋಡುವುದು ಒಂದು ಬಹಳ ಕುತೂಹಲಕಾರಿಯಾದ, ತುಂಬ ಬೋಧಪ್ರದವಾದ ಅಧ್ಯಯನ ಅಂತ ಗೊತ್ತಾಗುತ್ತೆ. ಹೀಗಿರುವ ಬ್ರಹ್ಮವಸ್ತುವಿನಿಂದ ಜಗತ್ತು, ಜಗನ್ನಿರ್ಮಾಣವೆಲ್ಲ ಆಯಿತು ಅಂತ ನೋಡ್ತೀವಿ. ಆ ವಿವರಗಳನ್ನು ಮುಂದೆ ನೋಡೋಣ. ನಾಳೆ ಆದಷ್ಟನ್ನು ನೋಡಿ, ಇದು ಸ್ವಲ್ಪ ತೊಡಕಿರುತ್ತೆ, ಹೆಚ್ಚಿನ ಪರಿಭಾಷೆಗಳಿರುತ್ತವೆ, 36 ತತ್ವಗಳು ಬರ್ತವೆ. ಅವನ್ನೆಲ್ಲ ಧಾರಣೆಯಲ್ಲಿ ಇಟ್ಟುಕೊಳ್ಬೇಕು ಕೇಳುವವರು. ನನಗೇ ಕಷ್ಟ ಆಗುತ್ತೆ, ತೊಡಗ್ತಾ ಇರುತ್ತೆ. ಯಾಕೆಂತಂದರೆ ನನ್ನ ಅನುಭವ ದ್ರವ್ಯಕ್ಕೆ ಎಟಕದೇ ಇರೋದಾಗಿದ್ದರಿಂದ ಮತ್ತೆ ಮತ್ತೆ ಕೈಯಿಂದ ನುಣುಚಿಕೊಂಡು ಹೋಗ್ತಾ ಇರುತ್ತೆ. ಹೇಳುವ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.